ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ 5ನೇ ತರಂಗದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. 252ನೇ ವಿಷಯಾಂಕ, 155ನೇ ದೋಹಾ ಕವಿತಾ ಅಂತೇಳಿ ಏನಾದ. ಇದ್ರೊಳಗೆ ಜೀವಿಗಳ ಕರ್ಮಗಳಿಗನುಸಾರವಾಗಿ, ಪಾಪ ಪುಣ್ಯ ಕರ್ಮಗಳಿಗನುಸಾರವಾಗಿ ಏನು ಅವರಿಗೆ ಫಲಭೋಗ ಕೊಡುವುದು ಈಶ್ವರನ ಕರ್ತವ್ಯ. ಆ ಕರ್ತವ್ಯ ಮಾಡಬೇಕಾದ್ರೆ ಅಲ್ಲಿ ಒಂದು ಜಗತ್ತಂತ ಬೇಕಾಗ್ತದೆ. ಆ ಭೋಗ ಕೊಡೋದಕ್ಕೆ ಏನ್ ಬೇಕು? ಜೀವ ಮಾಡಿದ ಕರ್ಮ ಫಲದ ಭೋಗ ಕೊಡುವುದಕ್ಕೆ ಏನ್ ಬೇಕು? ಕರ್ಮ ಮಾಡ್ಯಾರ, ಕರ್ಮ ಮಾಡಿದ ಫಲ ಕೊಡುವುದಕ್ಕ ಜಗತ್ತು ಬೇಕು. ಜಗತ್ತು ಗಿರಾಕಿಗಳು ರೊಕ್ಕ ಹಿಡ್ಕೊಂಡು ನಿಂತಾರ, ಅಂಗಡಿ ಬೇಕಾ ಬೇಡ? ಮತ್ತ ಅಂಗಡಿ ಇರ್ಲಾರ್ದೆ ಬೈಲಾಗಿ ಹಿಡ್ಕೊಂಡು ನಿಂತಾರೆ, ಈಶ್ವರ ಏನ್ ಕೊಡ್ತಾನ? ಅಲ್ಲಿ ಅಂಗಡಿ ಇದ್ರೆ ಕೊಡ್ತಾನ. ಹಂಗ ಅವನಿಗೆ ಜಗತ್ತು ಬೇಕು. ಶುದ್ಧ ಬ್ರಹ್ಮನೇ ಈಶ್ವರ ಆಗಿರ್ತಾನ, ಮತ್ತೇನಿಲ್ಲ. ಲೀಲ ನಡೆಸೋದಕ್ಕೆ ಶುದ್ಧ ಬ್ರಹ್ಮನೇ ಈಶ್ವರ ಆಗಿರ್ತಾನ. ಜೀವಿಗಳ ಸಹಿತ ಅವನೇ ಶುದ್ಧ ಬ್ರಹ್ಮನೇ ಜೀವಿಗಳಾಗಿ ಕರ್ಮ ಮಾಡಿರ್ತಾನ. ಅದೊಂದು ಲೀಲೆ ಅಷ್ಟೇ ಅದು. ಅದಕ್ಕೆ ಅಲ್ಲಿ ಜಗತ್ತು ಬೇಕಾಗ್ತದ. ಈ ಜಗತ್ತು ಅನ್ನೋದು ಭೋಗ ಕೊಡೋದಕ್ಕೆ ಬೇಕು. ಈಶ್ವರನಿಗೆ ಏನ್ ಬೇಕು? ಜಗತ್ತು ಬೇಕು. ಅದಕ್ಕೆ ಜೀವಿಗಳು ಮಾಡಿದ ಭೋಗವನ್ನ ಕೊಡೋದಕ್ಕೆ, ಸುಖ ದುಃಖಾದಿ ಭೋಗ ಕೊಡೋದಕ್ಕೆ ಈ ಜಗತ್ತು ಬೇಕು. ನೋಡ್ರಿ, ಯಾವಾಗ ನಿಮಗೆ ಸುಖ ದುಃಖ ಕೊಟ್ಟು ಡಿಸ್ಟರ್ಬ್ ಮಾಡ್ತದ ಅದಕ್ಕೆ ಎಂತ ಪರಿ ಅಂಟುಕೊಂಡಿರಿ. ಅದೇ ನಾನು ನಂದು ಅಂತೇಳಿ ಅಂಟುಕೊಂಡಿರಲ್ಲ. ಅದಕ್ಕೆ ಜಗತ್ತಿನ ಮೇಲೆ ವ್ಯಾಮೋಹ ಕಡಿಮೆ ಮಾಡ್ಕೊಳ್ರಿ ಅನ್ನೋದಕ್ಕೆ ಇದೆಲ್ಲ ಬಿಡಿಸಿ ಹೇಳ್ತಾರ. ಆಯ್ತು, ಈಶ್ವರ ಭೋಗ ಕೊಡ್ತಾನ. ಅವ ಕೊಟ್ಟ ಭೋಗವನ್ನ ಭೋಗಿಸುವುದಕ್ಕೆ, ಅನುಭವಿಸುವುದಕ್ಕೆ ಜೀವರುಗಳಿಗೆ ಏನು ಬೇಕು? ಭೋಗ ಕೊಡೋದಕ್ಕೆ ಜಗತ್ತದ. ಅವ ಕೊಟ್ಟ ಭೋಗವನ್ನ ಭೋಗಿಸುವುದಕ್ಕ ಜೀವರುಗಳಿಗೆ ಏನು ಬೇಕು? ಕರ್ಮ ಮಾಡಿರಲ್ಲ. ಪಿಂಡಾಂಡ ಬೇಕು. ನಿಮ್ ಶರೀರ ಏನದ? ಅವ ಕೊಟ್ಟ ಭೋಗವನ್ನ ಭೋಗಿಸುವುದಕ್ಕ ನಿಮ್ ಶರೀರ ಬೇಕು. ಶರೀರನೇ ಇಲ್ಲಂದ್ರೆ ಹೆಂಗ್ ಭೋಗಿಸ್ತೀರಿ? ಇವೆಲ್ಲ ತಲೆ ಓಡ್ಬೇಕು. ಜೀವನಿಗೆ ತಾ ಮಾಡಿದ ಕರ್ಮ ಫಲವನ್ನ ಭೋಗಿಸುವುದಕ್ಕೂ ಶರೀರ ಬೇಕು, ಕರ್ಮ ಮಾಡೋದಕ್ಕೂ ಶರೀರ ಬೇಕು. ಹೆಂಗದ? ಜೀವನಿಗೆ ಪಾಪ ಪುಣ್ಯ ಕರ್ಮ ಮಾಡೋದಕ್ಕೂ ಶರೀರ ಬೇಕು, ಮತ್ತ ಕರ್ಮ ಫಲ ಭೋಗಿಸೋದಕ್ಕೂ ಶರೀರ ಬೇಕು. ಈ ಶರೀರ ಇರ್ಲಾರ್ದ ಕರ್ಮ ಹೆಂಗ್ ಮಾಡ್ತಾರೆ? ಭೋಗಿಸಕ್ಕೂ ಬರಂಗಿಲ್ಲ. ಹಿಂಗಾಗಿ ಇವನಿಗೆ ಎರಡೂ ಬೇಕು. ಆದ್ರೆ ಈಶ್ವರನಿಗೆ ಕರ್ಮ ಮಾಡದೇ ಇಲ್ಲ. ಈಶ್ವರನಿಗೆ ಕರ್ಮ ಮಾಡಂಗೇ ಇಲ್ಲ. ಹಿಂಗಾಗಿ ಈಶ್ವರಿಗೆ ಆ ಶರೀರ ಬೇಕಾಗಿಲ್ಲ. ಆದ್ರ ಅವ ಕರ್ಮ ಮಾಡಲ್ಲ, ಅವನಿಗೆ ಶರೀರ ಬೇಕಾಗಿಲ್ಲ. ಆದರೆ ಆ ಜೀವಿಗಳ ಕರ್ಮಗಳಿಗೆ ಫಲಭೋಗ ಕೊಡಬೇಕು ಅಂತೇಳಿ ಅವನ ಕರ್ತವ್ಯ ಏನು? ಶುದ್ಧ ಬ್ರಹ್ಮ ಒಪ್ಷನಲ್ಲ. ಆ ಕರ್ತವ್ಯ ಮಾಡೋದಕ್ಕ ಅವನಿಗೆ ಒಂದು ಏನ್ ಬೇಕು? ಜಗತ್ತು ಬೇಕು. ಈಶ್ವರಿಗೆ ಶರೀರ ಇಲ್ಲ. ತತ್ವಜ್ಞಾನ ಸರಿಯಾಗಿ ತಿಳ್ಕೊಳ್ಳಾರ್ದವ್ರು ಏನಂತಾರ? ಈ ಬ್ರಹ್ಮಾಂಡನೇ ಈಶ್ವರನ ಶರೀರ ಅಂತಾರ. ಯಾವಾಗ ಅವ ಶರೀರ ಹೊತ್ತನು ಅಂತಂದ್ರ ಅವನು ಕರ್ಮ ಮಾಡಬೇಕು, ಅವನು ಕರ್ಮ ಭೋಗಿಸ್ಬೇಕು.
ಅಂಥದ್ದೇನು ಅವನಿಗಿಲ್ಲ. ಅವನಿಗೆ ಶರೀರ ಬೇಕಾಗಿಲ್ಲ. ಅವ ಶರೀರ ಇರಲಾರ್ದೇನೆ ಈ ಜಗತ್ತನ್ನ ಏನ್ ಮಾಡ್ತಾನ, ಜೀವಿಗಳ ಫಲಭೋಗಗಳನ್ನು ಅನುಭವಿಸುವುದಕ್ಕ ಭೋಗ ಕೊಡ್ತಾನ. ಅವನು ಒಂದ್ ಶರೀರ ಹೊತ್ತಾನ ಅಂತಂದ್ರೆ ಅವನದು ಕರ್ಮ ಅಂತೀರ, ಏನಂತೀರ? ಅವ ಕರ್ಮನೇ ಮಾಡಂಗಿಲ್ಲ. ಅವನಿಗೆ ಶರೀರನೂ ಬೇಕಾಗಿಲ್ಲ. ಅವ ಮಾಡಿದ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಅವ ಅನುಭವಿಸಬೇಕಾದಂತ ಸುಖನೂ ಇಲ್ಲ, ದುಃಖನೂ ಇಲ್ಲ. ಅವನ ಕೆಲಸ ಏನು? ಜೀವಿಗಳು ಮಾಡಿದ ಕರ್ಮ ಫಲದ ಭೋಗಗಳನ್ನು ಕೊಡೋದು ಅವನ ಡ್ಯೂಟಿ. ಅದು ಕೊಡಬೇಕಾದ್ರೆ ಅವನಿಗೆ ಒಂದು ಜಗತ್ತು ಬೇಕಷ್ಟೇ. ಅವನಿಗೆ ಶರೀರ ಬೇಕಾಗಿಲ್ಲ. ಈಶ್ವರನಿಗೆ ಶರೀರ ಇಲ್ಲ. ಅದಕ್ಕೆ ಅವನಿಗೆ ನಿರಾಕಾರ, ನಿಶಬ್ದ ಏನೆಲ್ಲ ಅಂತಾರ. ಅವನು ಆ ತರ ಇದ್ದು ಇಲ್ಲದಂಗಿದ್ರು ಸಹಿತ ಏನೆಲ್ಲ ಕೊಡುವ ಶಕ್ತಿ, ಏನೆಲ್ಲ ಮಾಡುವ ಶಕ್ತಿ ಅವನೊಳಗೆ. ಈಶ್ವರಿಗೆ ಶರೀರ ಕಲ್ಪಿಸ್ತಾರಲ್ಲ, ಅದು ತಪ್ಪು. ಈಗ ಇದು ಹೇಳಿದ ಮೇಲೆ ಅರ್ಥ ಆಯ್ತಾ ನಿಮಗ? ಬ್ರಹ್ಮಾಂಡವೇ ಈಶ್ವರನ ಶರೀರ ಅಂತ ತಪ್ಪದು. ಬ್ರಹ್ಮಾಂಡದೊಳಗ ಎಲ್ಲಾ ಸ್ಥೂಲ ಶರೀರಗಳ ಒಂದು ಮೊತ್ತನೇ ಜಗತ್ತ, ಎಲ್ಲ ಸೂಕ್ಷ್ಮ ಶರೀರಗಳ ಮೊತ್ತನೇ ಜಗತ್ತ, ಎಲ್ಲ ಪಂಚಮೂಲಭೂತಗಳ ಮೊತ್ತನೇ ಇದು ಜಗತ್ತ. ಇದು ಈಶ್ವರನ ಶರೀರ ಯಾಕಾತ? ಅವ ಈಶ್ವರ ಶರೀರ ಹೊತ್ತುಕೊಂಡ್ಕೆ ಅವ ಯಾಕೆ ಕರ್ಮ ಮಾಡ್ಲಕ್ ಹೋತಾನ? ಏನಿಲ್ಲ, ಅವ ಶುದ್ಧ ಬ್ರಹ್ಮ. ಅದಕ್ಕೆ ಈ ರೀತಿ ತಿಳ್ಕೊಂಡು ಈಶ್ವರಗ ಶರೀರ ಇಲ್ಲ, ಅವ ಏನ್ ಕರ್ಮ ಮಾಡವನು ಅಲ್ಲ, ಕರ್ಮಫಲ ಭೋಗ್ಸವನು ಅಲ್ಲ. ಅವನ ಕೆಲಸ ಏನು? ಜೀವಿಗಳ ಕರ್ಮಗಳಿಗೆ ಅನುಸಾರವಾಗಿ ಅವನೇನ್ ಮಾಡ್ತಾನ? ಇಚ್ಛೆ, ಜ್ಞಾನ, ಪ್ರಯತ್ನ. ಅವರಿಗೆ ತನ್ನ ಇಚ್ಛೆ, ತನ್ನ ಜ್ಞಾನ, ತನ್ನ ಪ್ರಯತ್ನದಿಂದ ಅವ್ರಿಗೆ ಏನೇನ್ ಮಾಡ್ತಿರ್ತಾನ? ಅವ್ರ ಕರ್ಮಕ್ಕೆ ತಕ್ಕಂತೆ ಒಂದು ಶರೀರ ಕೊಡ್ತಾನ. ಅದಕ್ಕೆ ಜಾತಿ ಅಂತಾರ. 84 ಲಕ್ಷ ಜೀವರಾಶಿಗಳಿಗೆ ಏನ್ ಶರೀರಗಳದಾವ ಅದ್ರಾಗ ಒಂದು ಶರೀರ ಅವನು ಯಾವ ಜೀವ ಮಾಡಿರ್ತಾನ ಆ ಜೀವಿಯ ಕರ್ಮಕ್ಕೆ ತಕ್ಕಂತೆ ಅದೊಂದು ಕೊಡ್ತಾನ. ನೆಕ್ಸ್ಟ್ ಏನ್ ಮಾಡ್ತಾನ? ಆ ಶರೀರ ಧರಿಸಿದ ಮೇಲೆ ಆ ಶರೀರದೊಳಗ ಆ ಜೀವ ಎಷ್ಟು ದಿವಸ ಇರಬೇಕು, ಎಷ್ಟು ಕಾಲ ಇರಬೇಕು, ಅದು ಆಯುಷ್ಯನು ಆ ಈಶ್ವರನೇ ತನ್ನ ಇಚ್ಛೆ, ಜ್ಞಾನ, ಪ್ರಯತ್ನದ ಮೂಲಕ ಆ ಜೀವಿಯನ್ನ ಆ ಶರೀರದೊಳಗೆ ಇಡೋದಕ್ಕ ಪ್ರಯತ್ನ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಯಾಕಂದ್ರೆ ಅದರ ಕರ್ಮಫಲ ಅದು ಅನುಭವಿಸುವುದಕ್ಕ ಅವನಿಗೆ ಅನುಕೂಲ ಮಾಡ್ತಾನೆ, ಸ್ವಚ್ಛ ಮಾಡೋದಕ್ಕೆ. ಮತ್ತೇನಿಲ್ಲ, ನೀವು ಕರ್ಮಫಲ ಅನುಭವಿಸುವುದು ಎದಕ್ಕ? ಸ್ವಚ್ಛ ಆಗೋದಕ್ಕ. ಕರ್ಮ ಕಳ್ಕೊಳ್ಳೋದಕ್ಕೆ ನೀವು ಫಲಭೋಗ ಅನುಭವಿಸುವುದು. ಅದಕ್ಕೆ ಅವ ಈಶ್ವರ ಏನ್ ಮಾಡ್ತಾನ? ಕಾಳಜಿ ಮಾಡಿ ಆ ಶರೀರದೊಳಗಿದ್ದು ಅಲ್ಲಿ ಏನ್ ಸಮಸ್ಯೆ ಅದ ಅದನ್ನ ಚೆನ್ನಾಗಿ ಭೋಗಿಸಿ ಆ ಕರ್ಮದಿಂದ ಮುಕ್ತ ಆಗು, ಸ್ವಚ್ಛ ಆಗು ಅಂತೇಳಿ ಈಶ್ವರ ನಿಮಗ ಕಾಳಜಿ ಮಾಡ್ತಿರ್ತಾನ. ಯಾವಾಗ್ನೂ ಮಂಗಲಕಾರಿನೇ ಅದನ. ನಿನ್ನ ಕರ್ಮ ಏನ್ ಮಾಡಿದೆ ಅದನ್ನ ಚೆನ್ನಾಗಿ ಭೋಗಿಸಿ ಬಾರಪ್ಪ, ನೀನು ಅದನ್ನ ಹಂಗೆ ಉಳಿಸ್ಕೋಬೇಡ ಅಂಥೇಳಿ ಏನ್ ಮಾಡ್ತಿರ್ತಾನ? ಕರ್ಮ ಫಲ ಭೋಗಿಸೋದಕ್ಕೆ ಆ ಜೀವರುಗಳನ್ನ ಆ ದೇಹದೊಳಗೆ ಇಟ್ಟು ಸಂತೋಷವಾಗಿ ಅದನ್ನ ಭೋಗಿಸಿ ಆ ಕರ್ಮ ಫಲ ನಷ್ಟ ಮಾಡಿಕೊಂಡು ಸ್ವಚ್ಛಾಗಿ ಬಾರಪ್ಪ ಅಂತ ಈಶ್ವರ ಕಾಳಜಿ ಮಾಡ್ತಿರ್ತಾನ. ಅಂತ ಈಶ್ವರ ನಮಗ್ ಕಷ್ಟ ಕೊಟ್ಟಾನ ಅಂತಂದ್ರೆ ಹೆಂಗ? ನಮ್ ಕಷ್ಟ ನಾವು ಅನುಭವಿಸಿ ಸ್ವಚ್ಛ ಆಗೋದಕ್ಕೆ ಅವ ನಮಗೆ ಸಹಾಯ ಮಾಡ್ಲಕತ್ತಾನ ಈ ದೇಹದೊಳಗೆ ಇಟ್ಟು. ಅವ ಮಂಗಲಕಾರಿ. ಅವನು ಯಾವಾಗ್ಲೂ ಶಿವ ಅಂತಂದ್ರೆ ಅವ ಮಂಗಲಕಾರಿ, ಒಳ್ಳೇದೇ ಮಾಡ್ತಿರ್ತಾನ. ಆಮೇಲೆ ಅವ ಏನ್ ಮಾಡ್ತಾನ? ಜಗತ್ ಸೃಷ್ಟಿ ಆಗ್ಬೇಕಾದ್ರ ಎಲ್ಲ ಪಂಚಮಹಾಭೂತಗಳನ್ನ ತಯಾರು ಮಾಡ್ತಾನ. ಮತ್ತೆ ನಮ್ಮೊಳಗಿರುವಂತ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಮತ್ತೆ ಅಂತಃಕರಣಗಳು, ಮತ್ತೇನೇನ್ ಮಾಡ್ತಾನ? ಪಂಚ ಪ್ರಾಣಗಳು, ಅವೆಲ್ಲ ಸೃಷ್ಟಿ ಮಾಡಿ ಈ ಜಗತ್ತಿನೊಳಗ ಆ ಕರ್ಮ ಫಲ ಭೋಗಿಸುವುದಕ್ಕ ಜೀವರುಗಳಿಗೆ ಅನುಕೂಲ ಮಾಡ್ತಾನ. ಇಷ್ಟು ಮಾಡೋದ್ರೊಳಗ ಏನಾಗ್ತದಂದ್ರ ಅವಂದು ಒಂದು ವೈಯಕ್ತಿಕ ಹಿತಾಸಕ್ತಿ ಏನಾರ ಆದೇನು, ತನ್ನ ಫಲ, ತನ್ನ ಕರ್ಮ, ತನ್ನ ಸುಖ, ತನ್ನ ದುಃಖ ಅಂತೇಳಿ ಏನಾರ ಈಶ್ವರನಿಗೆ ಆದೇನು ಅಂತಂದ್ರ ಅಂಥದ್ದೇನೇನು ಇಲ್ಲ ಅವನಿಗೆ ವೈಯಕ್ತಿಕವಾಗಿ ಏನೇನು ಇಲ್ಲ, ಅಂಥವೇನೇನು ಇಲ್ಲ ಅವನ ಹತ್ರ. ಅಂಥವೇನು ಸಮಸ್ಯೆ ಇಲ್ಲ ಅವನಲ್ಲಿ. ಅವನಿಗೆ ಸ್ವಂತ ಸುಖನೂ ಇಲ್ಲ, ಸ್ವಂತ ದುಃಖನೂ ಇಲ್ಲ. ತನ್ನ ಕರ್ಮ ಭೋಗಿಸೋದಕ್ಕ
ಈ ಜಗತ್ತಿನೊಳಗೆ ಅವನು ಇವೆಲ್ಲ ಮಾಡ್ಲಕತ್ತಂದ್ರೆ ಅವ ಕರ್ಮನೂ ಮಾಡಿಲ್ಲ, ಅವ ಭೋಗ್ಸವನು ಅಲ್ಲ. ಇದರಿಂದ ಅವ ಸ್ವಚ್ಛದನ. ಸ್ವಚ್ಛ ಹೆಂಗದನ? ಹೆಂಡದ ಅಂಗಡಿ ಮಾಲೀಕ ಇದ್ದಂಗದನವ. ಹೆಂಡದ ಅಂಗಡಿ ಮಾಲೀಕ ಸುತ್ತಮುತ್ತ ಹೆಂಡ ಇಟ್ಕೊಂಡು ಕೂತ್ರು ಅವ ಕುಡಿಯಂಗಿಲ್ಲ. ಅವೆಲ್ಲ ಓಸು ಕುಡಿಯವ್ರು ಯಾರು? ಜೀವರುಗಳು, ಗಿರಾಕಿ ಇದ್ದಂಗ. ಈ ಜೀವರುಗಳು ಹೆಂಗ? ಹೆಂಡದ ಅಂಗಡಿ ಗಿರಾಕಿ ಇದ್ದಂಗ. ಇವು ಹೆಂಡ ಕುಡಿದು ಏನ್ ಮಾಡ್ತಾವ? ತಮ್ಮ ಸ್ವರೂಪವನ್ನ ತಾವು ಮರ್ತಿರ್ತಾವ. ಆ ಮರ್ತಂತ ಜೀವರುಗಳಿಗೆ ನೀನು ಇಂಥ ಒಂದು ಸಂಸಾರದೊಳಗ ಬಿದ್ದು ನೀನು ನಿನ್ನ ಸ್ವರೂಪವನ್ನ ಮರ್ತಿದಿ. ಅದಕ್ಕ ನಿನ್ನ ಸ್ವರೂಪವನ್ನ ನೀನು ಅರಿ ಅಂತೇಳಿ ಸದ್ಗುರುನಾಥ ಅವನಿಗೆ ಪ್ರವಚನ ಮಾಡ್ತಿರ್ತಾನೆ. ಅದು ಪ್ರವಚನ ಮಾಡಿ ಸ್ವರೂಪಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದಾಗೂ ಕೂಡ ಆ ಕರ್ಮದ ಬಲನೇ ಜಾಸ್ತಿ ಇತ್ತು ಅಂತಂದ್ರ ಒಂದ್ ಕಡೆ ಬರೀತಾರೆ ದಾಸರು, ನಾ ಮಾಡಿದ ಕರ್ಮದ ಬಲ ನಿನ್ನ ಉಪದೇಶಕ್ಕಿಂತ ಜಾಸ್ತಿ ಇತ್ತಂದ್ರೆ ನೀನರೇ ಏನ್ ಮಾಡ್ತಪ್ಪ, ನಂದು ನಾನು ಅನುಭವಿಸ್ಬೇಕು, ನನ್ನ ಕರ್ಮನೇ ಜಾಸ್ತಿ ಇದ್ದಾಗ ನಿನ್ನ ಉಪದೇಶ ನನಗೆ ಎಲ್ಲಿ ಉಪಯೋಗ ಆಗ್ತದ ಅಂತ ದಾಸ. ಹಂಗ ಇಲ್ಲೇನದು ಅಂತಂದ್ರ ಕರ್ಮ ಜಾಸ್ತಿ ಇತ್ತು ಅಂತಂದ್ರೆ ಇದು ಕೇಳಕ್ ಮನ್ಸಾಗಲ್ಲ, ಕೇಳಿದ್ರೂ ಅದ್ರಂಗ್ ನಡ್ಕೊಳಕ್ ಮನ್ಸಾಗಂಗಿಲ್ಲ. ಹಿಂಗಾಗಿ ಮತ್ತ ಎಲ್ಲಿರ್ಬೇಕು? ಅಲ್ಲೇ ಕರ್ಮದ. ಅದ್ ಹೆಂಗಂತಂದ್ರ ಒಂದ್ 8-10 ಮಂದಿ ಕೂಡಿ ಬೆಳದಿಂಗಳೊಳಗ ಈ ದಂಡಿಲಿಂತ ಆ ದಂಡಿಗೆ ಹೋಗ್ಬಿಡಮ್ಮ ಅಂತೇಳಿ ನದಿ ದಂಡಿಗೆ ಹೋಗಿ ಆ ಕಡೆ ಅದು ಗಾರ್ಡನ್ ಇತ್ತಂತ, ಆ ಗಾರ್ಡನ್ದೊಳಗ ಎಂಜಾಯ್ ಮಾಡಮ್ಮ ಬೆಳದಿಂಗಳೊಳಗ. ಈ ದಂಡಿಲಿಂತ ಹಳ್ಳಿಯಾಗ ಇರ್ತಾವ ನೋಡ್ರಿ, ನದಿ ದಂಡಿಗೆ ಒಂದ್ ಕಡೆ ಹಳ್ಳಿ ಇರ್ತದ, ಒಂದ್ ಕಡೆ ಪಟ್ಟಣ ಇರ್ತದ. ಆ ಕಡೆ ಪಟ್ಟಣಕ್ಕೆ ಹೋಗಿ ಆ ಗಾರ್ಡನ್ದಾಗೆಲ್ಲ ಅಡ್ಡಾಡಮ್ಮ, ರಾತ್ರಿ ಬೆಳತನ ಲೈಟು ಅರೇಂಜ್ಮೆಂಟ್ಸ್ ಎಲ್ಲ ಚಂದ ಇರ್ತದ ಅಂತೇಳಿ ಆ ಪಟ್ಟಣದ ಪಕ್ಕದ ಹಳ್ಳಿಯವರೆಲ್ಲರೂ ಕೂಡಿ ರಾತ್ರಿ ಬಂದು ಹಡಗಿನ ಕೂತ್ರತ್. ಅದೇನ್ ಬೋಟ್ ಅಂತೀರ ಏನ? ದೋಣಿ ಒಳಗ್ ಕೂತ್ರತ್. ಕುಂತ್ ಬ್ಯಾಳತನ ಹುಟ್ಟು ಹಾಕಿದ್ರಂತ. ಎಲ್ಲರೂ ಕೂಡಿ ಹುಟ್ಟು ಹಾಕಿದ್ರು. ಮುಂಜಾನೆ ಬೆಳಕಾದ್ಮೇಲೆ ನೋಡ್ತಾರ ಅವ್ರು ಎಲ್ಲಿದ್ರು ಅಲ್ಲೇ ಇದ್ರಂತ, ಮುಂದಕ್ಕೆ ಹೋಗಿದ್ದೇ ಇಲ್ಲ ಅಂತ. ಹುಟ್ಟು ಹಾಕಿದ್ಮೇಲೆ ಮುಂದಕ್ಕೆ ಹೋಗ್ಬೇಕಲ್ಲ, ಮುಂದಕ್ಕೆ ಹೋಗಿಲ್ಲ. ಎದಕ್ಕೆ ಹೋಗಿಲ್ಲ ಅವ್ರು ಮುಂದಕ್ಕೆ? ಬೋಟಿಗೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ. ಹಗ್ಗ ಬಿಚ್ಚಿಲ್ಲಾರ್ದೆ ಅವಸರ ಮಾಡಿಕೆ ಅದ್ರೊಳಗೆ ಎಲ್ಲರೂ ಕೂತು ಹುಟ್ಟು ಹಾಕ್ಲಕತ್ತಿದ್ರಂತ. ಕಟ್ಟಿದ ಹಗ್ಗ ಬಿಚ್ಚುಗಳಾರ್ದೆ ಹಂಗೆ ಅದ್ರ ಕೂತು ಹುಟ್ಟು ಹಾಕಿದ್ರ ಎಲ್ಲಿ ಸದ್ಗತಿ ಸಿಗ್ತದ, ಎಲ್ಲಿ ಮುಂದಕ್ಕೆ ಹೋಗ್ತಾರ? ಹಿಂಗಾಗಿ ಇಲ್ಲಿ ಏನಾಗ್ತದ ಅಂತಂದ್ರ ಆ ಹಗ್ಗ ಬಿಚ್ಚಬೇಕು. ಬಿಚ್ಚಿ ಮುಕ್ತವಾಗಿ ಮನಸ್ಸು ಈ ಸಾಧನೆ ಒಳಗ ತೊಡಗಿ ಒಂದು ಯೋಗ್ಯರಾಗಬೇಕು. ಯೋಗ್ಯರಾಗಲಿಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ. ಶ್ರೇಷ್ಠತೆಯ ಸಾಧನೆ, ಶ್ರೇಷ್ಠತೆಯ ಜೀವನ ನಡೆಸಬೇಕು. ಅದಕ್ಕ ಈಶ್ವರ ಈ ಜಗತ್ತಿನೊಳಗೆ ಏನೆಲ್ಲ ಮಾಡಿದಾಗ್ಯೂ ಕೂಡ ಆತನಿಗೆ ಈ ಜೀವರುಗಳಿಗೆ ಪಾಪದ ಫಲ ದುಃಖ ಕೊಡುವಾಗ ಸಹಿತ ಅವನಿಗೆ ಆ ಜೀವರುಗಳ ಮೇಲೆ ದ್ವೇಷ ಇಲ್ಲ. ಮತ್ತೆ ಅವರಿಗೆ ಸುಖದ ಈ ಒಂದು ಪುಣ್ಯದ ಫಲವಾದ ಸುಖವನ್ನು ಕೊಡುವಾಗ ಸಹಿತ ಆ ಜೀವರುಗಳ ಮೇಲೆ ಅವರಿಗೆ ರಾಗ ಇಲ್ಲ. ರಾಗರಹಿತ, ದ್ವೇಷರಹಿತ. ಹಿಂಗಾಗಿ ಅಂತ ರಾಗರಹಿತ, ದ್ವೇಷರಹಿತ ಈಶ್ವರನಲ್ಲಿ ನಮ್ಮ ಒಂದು ಸುಖ ದುಃಖದ ಭೋಗಗಳು ಪಡಿತಾ ಇರ್ತೀವಿ. ಆ ಸುಖ ದುಃಖಗಳ ಭೋಗಗಳು ಸುಖ ಅನುಭವಿಸುವಾಗ ಯಾರಿಗೆ ಹೇಳಂಗಿಲ್ಲ, ಬಹಳ ಚಲೋ ಅನುಭವಿಸ್ಬಿಡ್ತೀವಿ. ದುಃಖ ಆದಾಗ ಊರ್ ಮಂದಿ ಮುಂದೆ ಎಲ್ಲ ಅಳ್ಕೋತ ತಿರುಗಾಡ್ತೀವಿ. ಅದಕ್ಕೆ ಕಾರಣ ಯಾರು ಅಲ್ಲ, ನಮ್ಮ ಕರ್ಮಗಳ ಇರ್ತಾವ. ಹಿಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತೇಳಿ ಸದ್ಗುರುನಾಥ ಸುಜ್ಞಾನ, ಸದ್ಭಾವ, ಸತ್ಕ್ರಿಯಾಶೀಲನಾಗಿ ಒಂದು ಒಳ್ಳೆ ದಾರಿಯಾಗಿ ನಡಿಯಪ್ಪ ಅಂತ ಒಂದು ದಾರಿ ತೋರಿಸಿದಾಗ ಯಾವಾಗ ಜ್ಞಾನ ಮಾರ್ಗಕ್ಕೆ ಬರ್ತಾನ ಆವಾಗ ಅದು ಕರ್ಮದ ಕಾಟ ನಿವೃತ್ತಿ ಆಗ್ತದೆ. ಕಟ್ಟಿದ ಹಗ್ಗ ಬಿಚ್ಚುತ್ತದ. ಆ ಒಂದು ದೋಣಿಗೆ ಕಟ್ಟಿದ ಹಗ್ಗ ಬಿಚ್ಚಬೇಕಾದ್ರೆ ಆತನಲ್ಲಿ ಸಂಕಲ್ಪ, ಒಳ್ಳೆ ಸಂಕಲ್ಪ ಇದ್ದು ನಾನು ಉದ್ಧಾರ ಆಗ್ಬೇಕು, ನಾನು ಇವ್ರು ಹೇಳ್ದಂಗೆ ಕೇಳ್ಬೇಕು, ನಾನು ಚೆನ್ನಾಗಿ ಸ್ವಚ್ಛ ಆಗ್ಬೇಕು, ಸತ್ಯ ಆಗ್ಬೇಕು, ಶುದ್ಧ ಆಗ್ಬೇಕು, ಕಾಯಕ ಮಾಡ್ಬೇಕು, ದಾಸೋಹ ಮಾಡ್ಬೇಕು,
ಜೀವನ ಚೆನ್ನಾಗಿ ಇಟ್ಕೋಬೇಕು, ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಅಂತೇಳಿ ಎಲ್ಲಾನು ಬಂತು ಅಂತಂದ್ರೆ ಅವ ಗೆದ್ದಿತಾನ. ಎಲ್ಲ ಓಟು ಕೇಳಿ ಒಳಗಾದ ಹಂಗೆ ಚಿಲ್ಲರ್ ಬುದ್ಧಿ ಇಟ್ಕೊಂಡು ಕೂತ್ರ ಏನ್ ಬೇಯಿದೆ, ಹಗ್ಗ ಕಟ್ಟಿದ ಬೋಟ್ ಹೊಡೆದಂಗ ಅಷ್ಟೇ. ಹಗ್ಗ ಕಟ್ಟಿ ಬೋಟ್ನಾಗ ಕೂತು ಬೋಟ್ ಹೊಡೆದಂಗಿದೆ. ದಿನ ಮಾಡೋ ಸತ್ಸಂಗಗಳು ವ್ಯರ್ಥ. ಪ್ರತಿನಿತ್ಯ ಏನ್ ಹೇಳ್ತಾರ ಅದನ್ನ ಸರಿಯಾಗಿ ಕೇಳಬೇಕು, ಅದ್ರಂಗ ನಡ್ಕೊಳ್ಳಕ ಪ್ರಯತ್ನ ಮಾಡಬೇಕು. ಇಲ್ಲಿ ಈಗ ನಾವು ಕಲಿಬೇಕಾಗಿದ್ದು ಏನಪ್ಪ ಅಂತಂದ್ರ ಆ ಈಶ್ವರನ ರಾಗ ದ್ವೇಷಗಳು ಜೀವಿಗಳ ಜೊತೆಗೆ ಏನೇನು ಇಲ್ಲ ಅನ್ನೋದು ನಿನ್ನೆ ತನಕ ಹೇಳಿ, ಮಗನೇ ಇಂಥ ಕರ್ಮ ಮಾಡಿದಿ ಇದು ಅನುಭವಿಸು ಅಂತ ಹೇಳಿಕೆ ಅದೇನು ಹಿಂದೂ ಧರ್ಮದ ದೇವತೆ ಯಮಧರ್ಮ ಏನ್ ಮಾಡ್ತಾನ, ಅವ್ರಿಗೆ ಶಿಕ್ಷೆ ಕೊಡ್ತಾನಲ್ಲ. ಹಂಗೇನಿಲ್ಲಿ ದ್ವೇಷದಿಂದ ಶಿಕ್ಷೆ ಕೊಡೋದಿಲ್ಲ, ಮತ್ತೆ ರಾಗದಿಂದ ಭೋಗ ಕೊಡೋದೂ ಏನೂ ಇಲ್ಲ. ಈಶ್ವರ ನ್ಯೂಟ್ರಲ್ ಅದನ ಈ ಒಂದು ವೇದಾಂತ ಸಿದ್ಧಾಂತದೊಳಗ. ಅಲ್ಲಿ ಯಮಧರ್ಮ ಕೋಣಿನ ಮೇಲೆ ಕೂತಿದ್ದ, ಕಣ್ಣು ಕೆಂಪು ಮಾಡಿದ್ದ, ಗದೆ ಹಿಡ್ಕೊಂಡಿದ್ದ, ಅವನ ಬಳಿ ಎಷ್ಟೊಂದು ನರಕಗಳದವ, ನರಕಗಳಲ್ಲಿ ಅಂತ ಶಿಕ್ಷೆ ಕೊಡ್ತಾನ ಇಂಥ ಶಿಕ್ಷೆ ಕೊಡ್ತಾನ. ಅದೆಲ್ಲ ಏನದಂತಂದ್ರೆ ಏನೂ ತಿಳಿಲಾರದ ತಿಳಿಗೇಡಿಗಳಿಗೆ ತಿಳಿಸಿ ಹೇಳೋದಕ್ಕಿರಂತ ಕಥೆ ಅದಷ್ಟೇ. ಇಲ್ಲಿ ಜ್ಞಾನಿಗಳಿಗೆ ಇಷ್ಟೇ ಸಾಕು, ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ ಎಕ್ಸ್ಪ್ಲೇನ್ ಮಾಡಕ. ಮುಂದೆ ಏನದಂತಂದ್ರ ಈಗ ತಿಳ್ಕೋಬೇಕಾಗಿದ್ದು, ಈಶ್ವರ ಬ್ರಹ್ಮಾಂಡನು ಸೃಷ್ಟಿ ಮಾಡ್ದ, ಪಿಂಡಾಂಡನು ಸೃಷ್ಟಿ ಮಾಡ್ದ. ಎದರ ಸಲುವಾಗಿ ಅಂತಂದ್ರ ಜೀವರುಗಳ ಕರ್ಮ ಫಲಗಳ ಭೋಗದ ಒಂದು ಕಾರಣಕ್ಕಾಗಿ. ಮುಂದೆ ಏನು ದಿನ ಮುಂಜಾನೆ ಅವನ ಸಂಕಲ್ಪ ಅಂದ್ರೆ ಈಶ್ವರ ಸಂಕಲ್ಪ, ಇದು ಜಗತ್ತು ಹೆಂಗ ನಡೆಸ್ತಾನ, ಈಶ್ವರ ಹೆಂಗ ಸಂಕಲ್ಪ ಮಾಡ್ತಾನ ಅಂತಂದ್ರ, ಸಣ್ಣ ಇದ್ದಾಗ ಹೇಳ್ರಿ ಮಾರಿ ತೊಳ್ಕೋರಿ, ಅಲ್ಲಿ ತಿಕ್ಕೋರಿ, ಜಳಕ ಮಾಡ್ರಿ, ಬಟ್ಟೆ ಹಾಕೋರಿ ಅಂತ ಹುಡುಗರಿಗೆ ಹೇಳ್ಬೇಕಾಗ್ತವ. ಒಂದ್ ಸಾರಿ ಅವ್ ಕಲ್ಸೋದು ಏನದ ಕಲಿಸ್ತೀರಿ. ಕಲ್ಸಿದ ಮೇಲೆ ಮುಂದೆ 25 ವರ್ಷ ಆದ್ಮೇಲೆ ಹೇಳ್ರು ಜಳಕ ಮಾಡ್ರು ಬಟ್ಟೆ ಹಾಕೋರು ಅಂತ ಹೇಳಕ್ಕೆ ಏನಾರ ಅಂತೀರೇನು? ಈಗ ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತೇಳಿ ಆಗಿರ್ತಾರ. ಈ ಇಂಜಿನಿಯರ್ಗಳು ಯಾರು ಎಬ್ಸೋದ್ ಬೇಡ ಮನಗಿಸೋದ್ ಬೇಡ, ತಮ್ಮ ತಾವೇ ಹೇಳ್ತಾವ ಯಾವಾಗ ಬೇಕಾವ. ರಾತ್ರಿ ಫಾರಿನ್ ಕಂಪನಿ ಎಲ್ಲ ನೌಕರಿ ಮಾಡ್ತಿರ್ತಾವ, 20 ಲಕ್ಷ 30 ಲಕ್ಷ ಪಗಾರ ಅದ ಅಂತೇಳಿ. ಅವ್ ಯಾವಾಗ ಮೀಟಿಂಗ್ ಇರ್ತದ ತಮ್ಮ ತಾವೇ ಹೇಳ್ತಾವ, ತಮ್ಮ ತಾವೇ ಎಲ್ಲ ಕೆಲಸ ಮಾಡ್ತಿರ್ತಾವ ಆಟೋಮೆಟಿಕ್. ಅವು ಒಂದ್ ಮಷೀನ್ ಆದಂಗ ಆಗಿರ್ತಾವ ಮನ್ಯಾಗ. ಅವಕ್ ಯಾರು ಮಾತಾಡಿಸಿದ್ರೆ ಘೊಕ್ಕಂತಾವ. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಯಾರು ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ, ಮುಂದೆ ಕೂತಾರ ಅಂತಂದ್ರೂ ಅವ್ರಿಗೆ ಮಾತಾಡಿಸ್ಬೇಕಂದ್ರ ಮಾತಾಡಂಗಿಲ್ಲ. ಆಮೇಲೆ ಮಾತಾಡ್ಸಿ ಹೋಗ್ತಾರ. ಅವು ಒಂಥರ ಮಷೀನ್ ಆದಂಗ ಆಗಿರ್ತಾವ. ಅವೆಲ್ಲ ಆಟೋಮೆಟಿಕ್ ಹೆಂಗಾಗಿರ್ತಾವಲ್ಲ, ಹಂಗ ಈಶ್ವರ ಕೂಡ ಏನ್ ಮಾಡ್ಬಿಟ್ಟಿರ್ತಾನ, ಈ ಜೀವರುಗಳ ಬಗ್ಗೆ ಜಗತ್ ನಡೆಸ್ಬೇಕಾದ್ರ ಅವನ ಸಂಕಲ್ಪ ಹೆಂಗಪ್ಪ, ಹೆಂಗದ ಅವ ಮಾಡೋ ಸಂಕಲ್ಪ ಹೆಂಗಿರ್ತದ ಅನ್ನೋದ್ರ ಬಗ್ಗೆ. ಈಗ ಜಗತ್ ಸೃಷ್ಟಿ ಬಗ್ಗೆ ಎಲ್ಲ ತಿಳಿತಿಲ್ಲ. ಇಚ್ಛೆ ಜ್ಞಾನ ಪ್ರಯತ್ನ ಮಾಡ್ತಿರ್ತಾನ ಅವ. ಈಶ್ವರನು ಒಂದು ಪ್ರಯತ್ನ ಮಾಡ್ತಿರ್ತಾನ. ಅವನು ಕೆಲವೊಂದು ಇಚ್ಛೆಗಳೇನದಾವ, ಅವನ ಈಶ್ವರನ ಇಚ್ಛೆ ಏನದಾವ. ಇಚ್ಛೆ ಜ್ಞಾನ ಪ್ರಯತ್ನ ಅಂತಂದ್ರೆ ಈ ಮೂರು ತಿಳ್ಕೋಬೇಕು. ಈಶ್ವರನ ಇಚ್ಛೆ ಏನದ, ನಿಮ್ ಸಂಗಟ ಏನ್ ಫೇವರ್ ಮಾಡ್ತಾನ, ನಿಮ್ ಸಂಗಟ ಅಗೇನ್ಸ್ಟ್ ಮಾಡ್ತಾನ. ರಾಗದ್ವೇಷ ಅದಾವ, ಅವನಿಗೆ ಯಾವ ಇಚ್ಛೆ ಇಲ್ಲ. ರಾಗ ಇಚ್ಛೆ ಅದ, ಈಶ್ವರನ ಇಚ್ಛೆ ಆದ. ಏನದ, ಜೀವಿಗಳು ಅವರವರ ಕರ್ಮ ಫಲಗಳನ್ನ ಚೆನ್ನಾಗಿ ಭೋಗಿಸಿ ಈ ಬ್ರಹ್ಮಾಂಡ ಪಿಂಡಾಂಡಗಳ ಮೂಲಕ ಸ್ವಚ್ಛ ಆಗಲಿ ಅಂತ ಅವನ ಇಚ್ಛೆ. ಶುದ್ಧ ಆಗಲಿ, ಶುದ್ಧ ಬ್ರಹ್ಮ ಸ್ವರೂಪರಾಗ್ಲಿ ಅಂತ ಅವನ ಇಚ್ಛೆ ಅದ. ಈಗ ತಾಯಿ ಇಚ್ಛೆ ಏನದ, ಮಕ್ಕಳು ಚಂದ ಸ್ವಚ್ಛವಾಗಿರ್ಲಿ, ಚಂದ ಬಟ್ಟೆ ಉಟ್ಕೊಳ್ಳಿ, ಚಂದ ಸಾಲಿ ಕಲೀಲಿ, ಚಂದ ನೌಕರಿ ಮಾಡ್ಲಿ, ಚಂದ ಬದುಕಲಿ ಅಂತೇಳಿ ತಾಯಿ ಇಚ್ಛೆ ಹೆಂಗದ, ಈಶ್ವರನ ಇಚ್ಛೆ ಕೂಡ ಹಂಗೆ ಅದ. ಅವರವರ ಕರ್ಮ ಫಲಗಳನ್ನ ಅವರು ಭೋಗಿಸಿ ಸ್ವಚ್ಛ ಆಗ್ಲಿ ಅಂತ. ಅದು ಬಿಟ್ರೆ ಮತ್ತೊಂದೇನು ಇಚ್ಛೆ ಇಲ್ಲ. ಅಪ್ಪ ಕರ್ಮಫಲ ಅಂತ ಭೋಗಿಸಬೇಕು, ಅದು ಭೋಗಿಸಿ ಅವರು ಸ್ವಚ್ಛ ಆಗ್ಲಿ ಅಂತೇಳಿ ಅವ ಭೋಗ ಕೊಡ್ಲಕತ್ತ. ಅವ ಮಾಡಿದ ಕರ್ಮ ಯಾರು ಅನುಭವಿಸ್ಬೇಕು, ಅವನೇ ಅನುಭವಿಸ್ಬೇಕಲ್ಲ. ಹಿಂಗಾಗಿ ಅದಕ್ಕೆ ಭೋಗ ಕೊಟ್ಟು ಅವರಿಗೆ ಸ್ವಚ್ಛ ಮಾಡ್ಲಕತ್ತಾನ.
ಈಶ್ವರನ ಇಚ್ಛೆ. ಮತ್ತು ಈಶ್ವರನ ಜ್ಞಾನ ಏನದ? ಈಶ್ವರನ ಜ್ಞಾನ ಏನದ? ಒಂದು ಜೀವ ಎಷ್ಟು ಕರ್ಮ ಮಾಡ್ಯದ, ಆ ಮಾಡಿದ ಕರ್ಮದಲ್ಲಿ ಎಷ್ಟು ಅದು ಈಗ ಅನುಭವಿಸಿ ಮುಗಿಸ್ಯದ, ಮತ್ತ ಇನ್ನ ಎಷ್ಟು ಕರ್ಮ ಅನುಭವಿಸಬೇಕು, ಆ ಹಿಂದ ಕರ್ಮ ಅನುಭವಿಸಿ ಮುಗಿಸಿದ್ದಕ್ಕೆ ಅದು ಎಷ್ಟು ಜನ್ಮ ತಾಳ್ಯದ, ಯಾವ್ಯಾವ ಜನ್ಮ ತಾಳ್ಯದ, ಯಾವಾಗ ತಾಳ್ಯದ, ಮತ್ತು ಮುಂದ ಅದು ಇನ್ನ ಎಷ್ಟು ಜನ್ಮ ತಾಳಬೇಕು, ಯಾವಾಗ ತಾಳಬೇಕು, ಇದೆಲ್ಲಾನು ತಿಳಿದ ಸರ್ವಜ್ಞ. ಈಶ್ವರನ ಜ್ಞಾನ ಗೊತ್ತಾಯ್ತಾ ನಿಮಗ? ಒಂದು ಜೀವ, ನಿಮಗೆ ಮಣ್ಣು ಗೊತ್ತಿಲ್ಲ, ಈಗ ಇದ್ದೀರಿ ಅಷ್ಟೇ. ಈಗ ಹೆಂಗ ಪ್ರಾಣಿಗಳಿಗೆ ಏನರೇ ಈಗ ಚಿಕ್ಕರ್ ತಿಂದಕ್ಕೆ ಸುಮಾರ ಇವತ್ತು ಹೊತ್ತಗಳಿಗೆ ಬಿಡೋದು, ಅದೇನಂತಾರಲ್ಲ, ಬೆಚ್ಚಗಿದ್ದಲ್ಲಿ ಮಕ್ಕೊಂಡು ಹತ್ತಿಗಿದ್ದಲ್ಲಿ ಮಕ್ಕೊಂಡು ಬೆಚ್ಚಗಿದ್ದಲ್ಲಿ ಎದ್ದು ಏನೋ ಅಂತಿರಲ್ಲ, ಹಂಗ ಹತ್ತಿಗಿದ್ದಲ್ಲಿ ಮೇಯ್ದು ಬೆಚ್ಚಗಿದ್ದಲ್ಲಿ ಮಕ್ಕೊಂಡು ಹೋಗ್ಬೇಕತ್ತೇನೋ ಅಂತಾರೆ, ಈ ಶಬ್ದ ಬಳಸ್ತಾರ. ಹಂಗ ಇದೇನದ ನಮಗ ಏನೂ ಗೊತ್ತಿಲ್ಲ, ನಾವು ಆಟೆ ಹತ್ತಿಗಿದ್ದಲ್ಲಿ ಮೇಯ್ದು ಬೆಚ್ಚಗಿದ್ದಲ್ಲಿ ಮಕ್ಕೊಂಡು ಹೋಗೋ ಜೀವಿ ಪ್ರಾಣಿಗಳಿದ್ದಂಗೆ ನಾವು. ನಮ್ದು ಹಿಂದೆ ಎಷ್ಟು ಜನ್ಮ ಎತ್ತಿ ಬಂದೀವಿ ಗೊತ್ತಿಲ್ಲ, ಏಟ್ ಕರ್ಮ ಮಾಡೀವಿ ಗೊತ್ತಿಲ್ಲ, ಮಾಡಿದ ಕರ್ಮದಾಗ ಎಷ್ಟು ಭೋಗಿಸೀವಿ ಗೊತ್ತಿಲ್ಲ, ಹಳಿ ಕರ್ಮಕ್ ಮತ್ತು ಹೊಸ ಕರ್ಮ ಎಷ್ಟು ಸೇರಿಸೀವಿ ಅದನ್ನೂ ಗೊತ್ತಿಲ್ಲ, ಮುಂದಿನ ಎಷ್ಟು ಭೋಗಿಸೋದದ ಗೊತ್ತಿಲ್ಲ, ಮುಂದ ಇನ್ನ ಭೋಗಿಸೋದು ಇರೋದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನ ಎಷ್ಟು ಜನ್ಮ ಎತ್ತದ ಅದನ್ನೂ ಗೊತ್ತಿಲ್ಲ. ಏನೇನು ಗೊತ್ತಿಲ್ಲದಂತ ಎಂತ ಪಶುಗಳಿದೀವಿ ಗೊತ್ತದ. ಈ ಪಶುಗಳನ್ನ ಸಾಕಿ ಅವನು ಇವುದ್ರದೆಲ್ಲ ಜನ್ಮಗಳು ಕೊಟ್ಟು ಭೋಗಗಳು ಕೊಟ್ಟು ಇವಕ್ಕೆಲ್ಲ ಚಂದ ಮಾಡೋದಕ್ಕ ಪಶುಪತಿದು ಪರಿಸ್ಥಿತಿ ಏನದ ನೋಡಿರ. ಒಂದ್ರದೇ ನಮ್ಮದೊಂದೇ ನಮಗ್ ಗೊತ್ತಿಲ್ಲ, ಇಡೀ ಬ್ರಹ್ಮಾಂಡದ 84 ಲಕ್ಷ ಜೀವರಾಶಿಗಳವೆಲ್ಲ ಗೊತ್ತಿದ್ದವ ನಾವು ಸರ್ವಜ್ಞ. ಅವನ ಜ್ಞಾನ ಹೆಂಗಿರ್ಬೇಕು, ಅವನ ಇಚ್ಛೆ ಎಂಥದ್ದು, ಎಲ್ಲ ಜೀವಿಗಳು ಆರಾಮಿರ್ಲಿ, ಸುಖವಾಗಿರ್ಲಿ, ಅವರವ್ರ ಕರ್ಮ ಫಲಗಳನ್ನ ಜಲ್ದಿ ಜಲ್ದಿ ಭೋಗಿಸಿ ಜಲ್ದಿ ಅವರು ಸ್ವಚ್ಛ ಆಗಲಿ ಅಂತೇಳಿ ಕಾಳಜಿ ಮಾಡ್ತಿರ್ತಾನೆ ಈಶ್ವರ. ಅದಕ್ಕೆ ಏನ್ ಮಾಡ್ತಿರ್ತಾನ? ಪ್ರಯತ್ನ ಮಾಡ್ತಿರ್ತಾನೆ. ಏನ್ ಪ್ರಯತ್ನ? ಈ ದೇಹದೊಳಗ ಆ ಜೀವನನ್ನ ಇಟ್ಟು ಅವನ ಆಯುಷ್ಯ ಮುಗಿಯ ತನಕ ಸುರಕ್ಷಿತವಾಗಿ ಇರೋದಕ್ಕೆ ಅವ ಪ್ರಯತ್ನ ಮಾಡ್ತಿರ್ತಾನೆ. ಅವನದೊಂದು ಪ್ರಯತ್ನ ಏನು? ಅವ ಪಿಂಡಾಂಡದೊಳಗಿರ್ಬೇಕು, ಬ್ರಹ್ಮಾಂಡದೊಳಗೆ ಕರ್ಮ ಭೋಗಿಸ್ತಿರ್ಬೇಕು. ಇದೇ ಅವನ ಪ್ರಯತ್ನ. ಜೀವರುಗಳು ಪಿಂಡಾಂಡದೊಳಗೆ ಇರಬೇಕು ಮತ್ತು ಬ್ರಹ್ಮಾಂಡ ಏನ್ ಕೊಡ್ತದೋ ಅದರ ಕರ್ಮಗಳನ್ನು ಭೋಗಿಸ್ಬೇಕು. ಇದು ಅವನ ಪ್ರಯತ್ನ. ಈ ಪಿಂಡಾಂಡ ಬ್ರಹ್ಮಾಂಡ ಎರಡು ಸಾಕಪೋ ಬಿಟ್ಟು ಹೋಗ್ಬೇಕು ಅನ್ನಿಸ್ತಿರ್ತದ. ಹಂಗೆಲ್ಲ ಮಾಡಬೇಡ, ನಿನ್ ಫಲಭೋಗ ನೀನೇ ಅನುಭವಿಸ್ಬೇಕು. ನೀನೇನಾರ ಸಾಲ ಮಾಡಿ ಓಡೋದೆ ಅಂತಂದ್ರ ಅಲ್ಲಿ ಬಡ್ಡಿ ಮೀಟರ್ ಏರೋದೇನು ಕಡಿಮೆ ಆಗ್ತದೇನ್ರಿ? ಈಗ ಒಂದ್ ಕಡೆ ಸಾಲ ಮಾಡಿ ನೀವು ಓಡಾದ್ರಿ, ಅಲ್ಲಿ ಬಡ್ಡಿ ಮೀಟರ್ ಹಂಗೆ ಏರ್ತಿರ್ತದಿಲ್ಲ. ಮತ್ತ ನೀನು ಅದು ಭೋಗಿಸ್ಲಕ್ ಬರ್ಬೇಕು, ಮತ್ತ ಡಬಲ್ ಟಿಬಲ್ ಕಟ್ಬೇಕಾಗ್ತದ. ಹಂಗ್ ಮಾಡ್ಬೇಡಪ್ಪ, ಹಂಗ್ ಮಾಡ್ಬೇಡ. ಯಾವಾಗೋ ಒಂದ್ LIC ಪಾಲಿಸಿ ಮಾಡ್ತಿದ್ರತ್ ನಮ್ಮ ತಂದೆಯವರು. ಕಡೆಗೆ 38 ವರ್ಷ 40 ವರ್ಷ ಸರ್ವಿಸ್ ಮುಗಿಯೋ ಟೈಮ್ನಾಗ ನೆನಪಾಗ್ಯದಂತ ಅವ್ರಿಗೆ. 90 ರೂಪಾಯಿ ಸಾಲ ತಗೊಂಡದ್ದು ಎಷ್ಟು 10,000 ಎಷ್ಟು ಕಟ್ಟಿ ಬಂದ್ರು ಹೋಗಿ ಅಲ್ಲಿ. ಸಾಲ ತಗೊಂಡದ್ದು ಅವಾಗ LIC ಆಫೀಸ್ಲಿಂತ ನೋಡಿ ತರ್ಬೇಕಾತಿತ್ತ ರಿಟೈರ್ ಆಗೋ ಟೈಮ್ನೊಳಗೆ. ಅಲ್ಲಿ ಇವ್ರ ಪಾಲಿಸಿಗಳು ಏನೇನದಾವ ಎಲ್ಲ ಬರ್ಸ್ಕೊಂಡ್ ಬರ್ಬೇಕು, ಇನ್ನ ಕಟ್ಟೋಗಿಟ್ಟಾವ ಏನೂ ಇಲ್ಲ ಅಂತ. ಈಗ ಏನಿಲ್ಲ, ಅದಕ್ಕೆ ಇದಕ್ಕೆ ಒಬ್ರಿಗೊಬ್ರು ಸಂಬಂಧ ಇಲ್ಲಂಗ ಅವ್ರನ್ನೆಲ್ಲ. ಮೊದಲು LIC ಆಫೀಸ್ನವ್ರಿಗೆ ಗೌರ್ಮೆಂಟ್ ಆಫೀಸಿಗೆ ಟ್ಯಾಗ್ ಟೈಪ್ ಇದ್ರು. ಅಲ್ಲಿ ಆದತ್ನಾಗ ಇಷ್ಟು ಯಾವಾಗ ಕಟ್ಬೇಕು, ಎಷ್ಟು ಕಟ್ಬೇಕು, ಯಾವಾಗ ತಗೊಂಡಿವಿ ಅಂದ್ರೆ ಅವಾಗ 90 ರೂಪಾಯಿ ತಗೊಂಡದ್ದು. ಹಂಗ ಇಲ್ಲಿ ಏನದ ಏನಕ್ಕೆ ಇರ್ಲಿ ಬಿಡ್ರಿ, ಅವ್ರು ಏನ್ ಕಟ್ಟಾರೋ ಏನ್ ಬಿಟ್ಟಾರೋ. ನಾವು ಏನಪ್ಪಾ ಅಂತಂದ್ರ ಏನಾರ ಇದು ಫಲ ಭೋಗ ಮಾಡೋದು ಬಿಟ್ಟು ಏನಾರ ತಪ್ಪಿಸ್ಕೊಂಡು ಆದೇವ ಅಂತಂದ್ರ ನಮ್ಮ ಹೆಸರ ಮೇಲೆ ಅದು ಇನ್ನ ಬಡ್ಡಿ ಏರ್ಕೋತೋಗಿ ಅದಿನ್ನ ಡಬಲ್ ಸಮಸ್ಯೆ ಮಾಡಿ ಇಟ್ಬಿಡ್ತದ. ಮತ್ತೆ ಬರ್ಬೇಕಾಗ್ತದಪ್ಪ, ಮತ್ತೆ ಹುಟ್ಟಿ ಬರ್ಬೇಕಾಗ್ತದ. ಆದಷ್ಟು ಇದೇ ಜನ್ಮದಾಗ ಎಲ್ಲ ಕರ್ಮಫಲ ಭೋಗಿಸಿ ಸ್ವಚ್ಛಾಗಿ ಹೋಗಪ್ಪ ಅಂತ ಇವ್ರದ್ದು ಇಚ್ಛೆ, ಇವ್ರ ಜ್ಞಾನ, ಇವ್ರ ಪ್ರಯತ್ನ. ಎಲ್ಲಾ ಕರ್ಮ ಫಲಗಳನ್ನು ಭೋಗಿಸಿ ಸ್ವಚ್ಛ ಆಗಪ್ಪ, ಶುದ್ಧ ಬ್ರಹ್ಮ ಸ್ವರೂಪ ಆಗು ಅಂತ. ಅವು ಕರ್ಮ ಫಲ ಭೋಗಿಸಕ್ಕೆ ಭೋಗಿಸ್ತಾನ ಖರೆ. ಅಲ್ಲಿ ಏನ್ ಮಾಡ್ತಾನ?
ಏನ್ ಮಾಡ್ತಿರ್ತಾನ? ಇಲ್ಲಿ ಇಂಜೆಕ್ಷನ್ ಅಂತೂ ಮಾಡ್ಕೊಳ್ಳೇಬೇಕು. ಟ್ಯಾಬ್ಲೆಟ್ ಕೊಟ್ರೆ ಆರಾಮ್ ಆಗಲ್ಲಾಗ್ಯದ ಅಂತ ಅಂದ್ಮೇಲೆ ಇಂಜೆಕ್ಷನ್ ಅಂತೂ ಮಾಡ್ಕೊಳ್ಳೇಬೇಕು. ಇಂಜೆಕ್ಷನ್ ಮಾಡಿದ್ರ ಆಪರೇಷನ್, ಇಂಜೆಕ್ಷನ್ ಮಾಡಿದ್ರು ಆರಾಮ್ ಆಗಂಗಿಲ್ಲ ಅಂದ್ರೆ ಒಂದು ಆಪರೇಷನ್ ಮಾಡ್ಬೇಕಾಗ್ತದ್ರಿ ಅಂತ ನಾವು ಡಾಕ್ಟರ್. ಕರ್ಮಫಲ ಏನು ಮಾಡಕ್ಕಾಗಲ್ಲ. ಇಂಜೆಕ್ಷನ್ ಮಾಡಕ್ ಗುಳಿಗೆ ಕೊಡ್ತಾನ, ಆರಾಮ ಆಗ್ಲಿಲ್ಲ ಅಂದ್ರೆ ಇಂಜೆಕ್ಷನ್ ಮಾಡ್ತಾನ, ಇಂಜೆಕ್ಷನ್ಗೂ ಆರಾಮ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಇನ್ಫೆಕ್ಷನ್ ಆಗ್ಯದ, ಏನೋ ಗಾಡ್ಡೆ ಕಾತರ ಏನೋ ಆಗ್ಯದ, ಅದು ಕಟ್ ಮಾಡಿ ತೆಗಿಬೇಕು. ಶರೀರದೊಳಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗಿದ್ದು ಎಲ್ಲ ಟೆಸ್ಟ್ ಮಾಡಿಸಿ ಆಪರೇಷನ್ ಮಾಡ್ಬೇಕಂತ. ಇದು ಆಪರೇಷನ್ ಮಾಡೋದು, ಇಂಜೆಕ್ಷನ್ ಮಾಡೋದಂತೂ ತಪ್ಪಲಾರದ ಕೆಲಸ. ಅವ ಇಂಜೆಕ್ಷನ್ ಮಾಡೋ ಟೈಮ್ನೊಳಗ ಮೊದಲ ಇಂಜೆಕ್ಷನ್ ಮಾಡೋ ಜಾಗದಾಗ ಏನ್ ಮಾಡ್ತಾನವ? ಡಾಕ್ಟರ್ ಏನ್ ಮಾಡ್ತಾನ? ಇಂಜೆಕ್ಷನ್ ಮಾಡೋ ಜಾಗದಾಗ ಅಥವಾ ಆಪರೇಷನ್ ಮಾಡೋ ಜಾಗಕ್ಕ ಏನ್ ಮಾಡ್ತಾನ? ಮೊದಲು ಹಳ್ಳಿಲೆ ಒಂದ್ ಸ್ವಲ್ಪ ಬರುತ್ತಾನ. ಈ ಆಪರೇಷನ್ ಮಾಡೋ ಟೈಮ್ನೊಳಗ ಒಂದಿಷ್ಟು ಅನಸ್ತೀಸಿಯಾ ಅಂತಂದ್ರೆ ಅದಕ್ಕೆ ಏನಂತೀರಿ? ಮರಗು ಬರೋದು, ಮಬ್ಬು ಬರೋದು, ಮಬ್ಬಿನ ಇಂಜೆಕ್ಷನ್ ಏನೋ ಕೊಟ್ಟಲ್ಲಿ ಆಪರೇಷನ್ ಮಾಡಾಗ ಆಪರೇಷನ್ ಇಂದು ಬ್ಯಾನಿ ಆಗ್ಲಾರ್ದಂಗ, ಅದು ಬಾಧೆ ಆಗ್ಲಾರ್ದಂಗ ಆಪರೇಷನ್ ಮಾಡೋದು. ಅದು ಬಾಧೆ ಆಗ್ಲಾರ್ದಂಗ ಅನಸ್ತೇಷಿಯಾ ಕೊಡೋ ಯಾರು? ಗುರು. ಜೀವಿಗಳು ಅವ್ರ ಕರ್ಮ ಫಲ ಏನು ಮಾಡಾಗ ಪಾಪದ ಕೆಲಸ ಮಾಡಿಬಿಟ್ಟಾರ. ಈಗ ಅದು ಭೋಗಿಸುವ ಸಮಯದಲ್ಲಿ ಅವಕ್ಕ ಭಯಂಕರ ಹಿಂಸೆ ಆಗ್ತದಲ್ಲಪ್ಪ. ಅದರ ಸಲುವಾಗಿ ಅವಕ್ಕೆ ಭಕ್ತಿ, ಜ್ಞಾನ, ವೈರಾಗ್ಯ ಅವೆಲ್ಲ ಓಟು ಕೊಟ್ಟು ಅವರಿಗೆ ಶಾಂತಿ ಸಮಾಧಾನ ಉಂಟು ಮಾಡಿ ಅವ್ರ ಭೋಗದ ಬಾಧೆ ಅವ್ರಿಗೆ ಆಗ್ಲಾರ್ದಂಗೆ ಮಾಡೋವನೇ ಸದ್ಗುರುನ. ಅನಸ್ತೇಷಿಯಾ ಕೊಡೋನು. ಈ ಜ್ಞಾನದ ವಿಷಯದಲ್ಲಿ ನೀವು ಬಂದು ಈ ದೇಹ ನಾನಲ್ಲ ಇಂಥವೆಲ್ಲ ಜ್ಞಾನ ಕಲ್ತ ಮೇಲೆ ಆ ದೇಹಕ್ಕೆ ಏನೇ ಕಾಗಲಕ್ಕ ಅದ್ರ ಬಗ್ಗೆ ನಿಮಗೆ ಬಾಧೆ, ದೇಹನೇ ನಾನು ಅಂತ ತಿಳ್ಕೊಂಡು ದೇಹಕ್ಕೆ ಅಂಟುಕೊಂಡವನಿಗೆ ಏನ್ ಸಮಸ್ಯೆ ಆಗ್ತದ. ಮತ್ತ ದೇಹಕ್ಕೆ ಅಂಟುಕೊಳ್ಳಾರ್ದೆ ಈ ಗುರುಗಳು ಹೇಳ್ಯಾರ ಈ ದೇಹನೇ ನಾನಲ್ಲ ಅಂತ, ಅದ್ ಏನೇನ್ ಕರ್ಮ ಭೋಗಿಸ್ಬೇಕು ಭೋಗಿಸ್ತದ ಕೂಡ, ನಾನ್ಯಾಕೆ ಅದ್ರೊಳಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಕ್ಕೆ ನಿಶ್ಚಿಂತಿದ್ದವನಿಗೆ ಇಬ್ಬರಿಗೆ ಕರ್ಮ ಫಲ ಭೋಗ ತಪ್ಪಲ್ಲ. ಆದ್ರ ಆ ಕರ್ಮ ಫಲ ಭೋಗದ ಬಾಧೆ ಏನದಲ್ಲ ಆ ಹಿಂಸೆಯಿಂದ ತಪ್ಪಿಸವನೇ ಗುರು. ಅನಸ್ತೇಷಿಯಾ ಡಾಕ್ಟರ್ ಇದ್ದಂಗೆ ಅವ ಗುರು. ಕರ್ಮ ಫಲ ಭೋಗಿಸೋದು ತಪ್ಪಿಸ್ತಾನೆ ನೀವು? ಇಲ್ಲ. ಗುರು ಆದವನು ಸಹಿತ ಅದು ಮಾಡ್ಬೇಕು. ಆಪರೇಷನ್ ಅಂದ್ರೆ ಮಾಡೇಬೇಕು. ಆದ್ರೆ ಅನಸ್ತೇಷಿಯಾ ಕೊಟ್ಟ ಆಪರೇಷನ್ ಮಾಡೋದು ಬೇರೆ, ಅನಸ್ತೇಷಿಯಾ ಕೊಡ್ಲಾರ್ದೆ ಹಂಗೆ ಡೈರೆಕ್ಟ್ ಆಪರೇಷನ್ ಮಾಡೋದು ಬೇರೆ. ಗುರು ಲಿಂಗ ಜಂಗಮಕ್ಕ ಶರಣಾಗತಿ ಆದ್ರ ಅವ್ರಿಗೆ ಅನಸ್ತೇಷಿಯಾ ತಗೊಂಡು ಆಪರೇಷನ್ ಮಾಡ್ಕೊಳ್ಳೋರು ಇದ್ದಂಗ, ಅವ್ರಿಗೇನು ಬ್ಯಾನೆ ಆಗಂಗಿಲ್ಲ. ಅನಸ್ತೇಷಿಯಾ ತಗೊಂಡ್ಮೇಲೆ ಕೊಯ್ದ್ರ ಮಾಡಿದ್ರೆ ಬ್ಯಾನೆ ಆಗ್ತದೇನ್ರಿ? ಅನಸ್ತೇಷಿಯಾ ಇರ್ಲಾರ್ದೆ ಬ್ಯಾನಿ ಆಗ್ತದ. ಕೆಲವೊಬ್ರಿಗೆ ಎಷ್ಟು ಔಷಧ ಕೊಟ್ರು ಅನಸ್ತೇಷಿಯಾ ವರ್ಕ ಮಾಡಂಗಿಲ್ಲ, ಅವ್ರು ಬೇಹುಷಿ ಆಗಂಗಿಲ್ಲ. ಕೆಲವೊಂದು ಅಂತ ಪಾಪಿಗಳಿರ್ತಾರ, ಅಂತ ಜನ್ಮ ಇರ್ತದ ಅವಕ್. ಏನ್ ಮಾಡಿದ್ರು ಸುಸ್ತಿ ಆಗಂಗಿಲ್ಲ ಅವ್ರಿಗೆ. ಅಂತವ್ರನ್ನು ಇರ್ತಾರ ಒಂದಿಷ್ಟು ಮಂದಿ. ಗುರುಲಿಂಗ ಜಂಗಮಕ್ಕ ಸರೆಂಡರ್ ಆಗ್ಲಕ್ ಬರಂಗೇ ಇಲ್ಲ ಅವ್ರಿಗೆ. ಅದೇ ಒಂದು ದೊಡ್ಡ ಸಮಸ್ಯೆ. ಹಿಂಗಾಗಿ ಇಲ್ಲಿ ಏನಂತಂದ್ರ ನಡ್ಕೊಳ್ಳೋದ್ರಾಗ ತ್ರಾಸ ಆಗ್ಲಕತ್ತದ ಅಂತಂದ್ರ ಅನಸ್ತೇಷಿಯಾ ಕೆಲಸ ಮಾಡಲಾಗ್ಯದಂತ. ಇನ್ನು ಪಾಪದ ಪರಿಣಾಮ ಭಯಂಕರ ಅದಂತ. ನಡ್ಕೊಳಕ್ ಅಗದಿ ಆರಾಮ್ ಅನಿಸ್ಲಕತ್ತದ, ಆನಂದ ಅನಿಸ್ಲಕತ್ತದ ಅಂತಂದ್ರ ಏನಂತಾರ ಅದಕ್ಕ? ಶರಣಾಗತಿ ಆಗ್ಯಾರ, ಸದ್ಗತಿ ಪ್ರಾಪ್ತಿ ಮಾಡ್ಕೊಳ್ಳೋಂತ ದಾರಿ ಒಳಗದಾರ ಅಂತ. ಅದಕ್ಕೆ ಇಲ್ಲೇನಾಯ್ತು? ಹೀಗಾಗಿ ಇಲ್ಲಿ ಈಶ್ವರನಿಗೆ ಯಾವ ರಾಗ ದ್ವೇಷಗಳಿಲ್ಲ. ಅವರವರ ಕರ್ಮ ಫಲಗಳು ಅವರು ಚೆನ್ನಾಗಿ ಭೋಗಿಸಿ ಆದಷ್ಟು ಬೇಗ ಸ್ವಚ್ಛ ಆಗಿ, ಕರ್ಮ ಫಲ ಹೋಯ್ತು ಅಂತಂದ್ರ ಅಜ್ಞಾನ ಹೋಯ್ತು ಅಂತಂದ್ರ ಅವ ಶುದ್ಧ ಬ್ರಹ್ಮನೇ ಆಗ್ತಾನ. ಗುರುವಿಂದ ಆದ್ರೂ ಈ ಜೀವರುಗಳು ಶುದ್ಧ ಬ್ರಹ್ಮ ಸ್ವರೂಪಕ್ಕೆ ಬರಲಿ ಆದಷ್ಟು ಬೇಗ ಅಂತ, ಈಶ್ವರನದಾದ್ರೂ ಆದಷ್ಟು ಬೇಗ ಶುದ್ಧ ಬ್ರಹ್ಮ ಸ್ವರೂಪಕ್ಕೆ ಬರಲಿ ಅಂತ. ಗುರುವಿನ ಸ್ಥಾನಮಾನ ಮತ್ತು ಈಶ್ವರನ ಸ್ಥಾನಮಾನ ಗೊತ್ತಾಯ್ತಾ? ಈಶ್ವರ ಸರ್ಜರಿ ಮಾಡಂತ ಆಪರೇಷನ್ ಮಾಡೋ ಡಾಕ್ಟರ್, ಅವನ ಉದ್ದೇಶ ಏನು? ಚಾಕು ಹಾಕಿ ಕೊಲ್ಬೇಕಂತಲ್ಲ, ಆರಾಮ್ ಮಾಡ್ಬೇಕಂತೆ ಅವ ಆಪರೇಷನ್ ಮಾಡ್ಲಕತ್ತಾನ.
ಅವ ಆಪರೇಷನ್ ಮಾಡ್ಬೇಕಾದ್ರ ಆಪರೇಷನ್ ಮಾಡಾಗ ಒಬ್ಬನಿಗೆ ಸೈಡಿಗೆ ಒಬ್ಬ ಅನಸ್ತೇಷಿಯ ಡಾಕ್ಟರ್ ಕತ್ ಕರ್ಕೊತಾನಲ್ಲ, ಇವ ಗುರು ಏನದನ ಅನಸ್ತೇಷಿಯ ಡಾಕ್ಟರ್ ಇದ್ದಂಗ. ಜ್ಞಾನ ಹೇಳಿ, ಭಕ್ತಿ ಹೇಳಿ, ವೈರಾಗ್ಯ ಹೇಳಿ, ಸುಜ್ಞಾನ ಹೇಳಿ, ಸದ್ಭಾವ ಹೇಳಿ, ಸತ್ಕ್ರಿಯಾಶೀಲನಾಗಿ ಆ ಕರ್ಮ ಫಲದ ಬಾಧೆ ನಿನಗೆ ಉಂಟಾಗ್ಲಾರ್ದಂಗ ನಿನ್ನ ಲಕ್ಷ್ಯ ಎಲ್ಲ ಈ ಕಡೆ ಇಟ್ಕೊಂಡಿರು. ಅದು ಏನೇನಾಗ್ತದ ಆತಿರ್ತದ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತೇಳಿ ಸದ್ಗುರುನಾಥ ಹೇಳ್ತಕ್ಕ. ಇನ್ನ ಏನ್ ಹೇಳ್ಬೇಕು? ಈಶ್ವರನ ಕಾಳಜಿ, ಗುರುವಿನ ಕಾಳಜಿ, ಈಶ್ವರನ ಸೃಷ್ಟಿ ಅವೆಲ್ಲಾನು ನಿಮಗೆ ಚೆನ್ನಾಗಿ ತಿಳಿದಿದ್ದರ ಸರಿ. ಏನಾರ ಡೌಟ್ ಇತ್ತಂದ್ರೆ ಹೀಗೆ ಹೇಳ್ರಿ. ಈಗ ಎಲ್ಲ ಜಗತ್ತು ಸೃಷ್ಟಿಯಾಗಿ ಮುಂದೆ ಜಗತ್ ಹೆಂಗ್ ನಡೆಸ್ತಾನ, ಹೆಂಗ್ ಸಂಕಲ್ಪ ಮಾಡ್ತಾನ ಅನ್ನೋದ್ರ ಬಗ್ಗೆ ಹೇಳ್ಕೊತ ಹೋಗ್ತೀವಿ. ಯಾ ದೇವ್ರ ಕೆಟ್ಟವದನೇನ್ರಿ ಈಗ? ಯಾವ ದೇವರು ಕೆಟ್ಟವರಿಲ್ಲ, ಎಲ್ಲ ದೇವರು ಮಂಗಲಕಾರಿಗಳೇ. ನಾವೆಲ್ಲ ಚಲೋ ಆಗ್ಬೇಕಂತೆ ಆದ. ಇವತ್ತೇನಪ್ಪ ಅಂತಂದ್ರ ಅಮಾವಾಸ್ಯೆ ಅಂತ. ಇವತ್ತು ಅಮಾವಾಸ್ಯೆ ಇದ್ದರೂ ಸಹಿತ 13 ವರ್ಷಕ್ಕೆ ಬರ್ತದಂತ ಇಂಥ ಅಮಾವಾಸ್ಯೆ. ಶನಿವಾರ ಬರ ಅಮಾವಾಸ್ಯೆ ಅಂತಂದ್ರ 13 ವರ್ಷಕ್ಕೆ ಬರ್ತದಂತ. ಮತ್ತ ಇವತ್ತೇನೋ ಶನಿದೇವರದ ವಿಶೇಷ ಕೃಪೆ ಆದಂತ. ಎಲ್ಲರೇ ಶನಿದೇವ್ರ ಗುಡಿ ಗಿಡಿ ಇದ್ದು ಅಂತಾರೆ. ಸರಿ, ಇಲ್ಲ ಅಂತಂದ್ರೆ ಅಲ್ಲೇ ಸ್ನಾನ ಮಾಡಿ ತೊಳ್ಕೊಂಡು ಶಿವಾಯ ನಮ ಶನಿದೇವಾಯ ನಮ ಅಂತ ಹೇಳ ಅಂದು ಶನಿದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಇವತ್ತು. ಶನಿದೊಂದೇನೋ ಮಂತ್ರ ಅದಲ್ಲ, ನೀಲಾಂಜನ ಅದೇನದಲ್ಲ, ಆ ಮಂತ್ರ ಸ್ತೋತ್ರ ಮಾಡಿಬಿಟ್ರೆ ಆಯ್ತು. ಬಟ್ ದೇವ್ರಿಗೆ ಮನಸ್ಸಿನಾಗ ನೆನ್ಸೋದು ಮುಖ್ಯ. ಅದು ಎಲ್ಲರೇ ಶನಿದೇವ್ರ ಗುಡಿಗೆ ಹೋಗಿನೂ ಮನಸ್ಸು ನೆನ್ಸ್ಲಿಲ್ಲ ಅಂದ್ರೆ ತೊಗೊಂಡೇನ್ ಮಾಡ್ಬೇಕು? ನಮ್ಮ ಮನಸ್ಸು ಶನಿ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ. ಈಗ ನಾ ಹೇಳ್ಬೇಕಾಗಿದ್ದು ಶನಿ ಕಾಟ ಎದಕ್ಕೆ ಹೇಳ್ರಿ? ಶನಿ ಕಾಟ ಎದಕ್ಕ? ಈಶ್ವರನೇ ಶನಿದೇವರಾಗಿ ಕಾಟ್ತಿರ್ತಾನ. ಎದಕ್ಕ? ದೇವ್ರ ಗುಡಿಗೆ ಹೋಗಂಗಿಲ್ಲ, ಗುರುಗಳ ಬಳಿ ಹೋಗಂಗಿಲ್ಲ, ಜಂಗಮರಿ ಮನಿಗೆ ಕರ್ಸಂಗಿಲ್ಲ, ದಾನ ಧರ್ಮ ಮಾಡಂಗಿಲ್ಲ, ಮಾಡಿದ್ರೂ ಮನಸ್ಸಿಲ್ದ ಮನಸ್ಸು ಮಾಡಿ ಹಿಂಗೆಲ್ಲ ಮಾಡೋರಿಗೆ ಶನಿ ಕಾಟ ಚಾಲು ಆತ. ಮನಸಾರೆ ಮಾಡೋರಿಗೆ ಶನಿ ಕಾಟ ಇರಂಗಿಲ್ಲ. ಏನ್ ಮಾಡ್ಬೇಕು? ಆ ಶನಿದು ಡಿಮ್ಯಾಂಡ್ ಏನದ, ಬೇಡಿಕೆ ಏನದ? ನಿಮಗೆ ಕಾಡ್ಬೇಕನ್ನೋ ಉದ್ದೇಶನೂ ಏನು, ನಿಮಗೊಂದು ಚಲೋ ದಾರಿಗೆ ಹಚ್ಬೇಕನ್ನೋ ಉದ್ದೇಶನು ಶನಿದು? ಚಲೋ ದಾರಿಗೆ ಹಚ್ಬೇಕನ್ನೋದೇ ಶನಿ ಉದ್ದೇಶ. ಶನಿ ದೇವ್ರೇನು ಕೆಟ್ಟ ದೇವ್ರ ಅಲ್ಲ. ಹೋಗಿ ನವಗ್ರಹ ಪೂಜಾ ಮಾಡ್ರಿ, ಹನುಮಾನ್ ದೇವ್ರ ಗುಡಿಗೆ ಹೋರಿ, ಎಲ್ಲರೂ ಹೋಗಿ ಶನಿ ಕಾಟ ಜಾಸ್ತಿ ಆಗ್ಯದ ಅಂತಂದ್ರೆ ಅವ್ರು ಏನ್ ಹೇಳ್ತಾರ? ದೇವಸ್ಥಾನಕ್ಕೆ ಚಾಲು ಮಾಡ್ರಪ್ಪ, ಹೋಗ್ರಪ್ಪ. ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಆದ್ಮೇಲೆ ಈ ದೇವರುಗಳ ಹಿಂದಿನ ಹಿಸ್ಟ್ರಿ ತಿಳ್ಕೊಬೇಕಾದ್ರೆ ಪುರಾಣ ಕೇಳ್ಬೇಕನ್ನಿಸ್ತದ. ಪುರಾಣ ಕೇಳ್ಕೋತ ಅಂತಃಕರಣ ಇನ್ನ ಇಟ್ಟು ಶುದ್ಧ ಆಗ್ತದ. ಅವಾಗ ಈ ದೇವತೆಗಳ ಮೂಲನಾದ ಶುದ್ಧ ಬ್ರಹ್ಮ, ಈ ಎಲ್ಲಾ ದೇವತೆಗಳ ಒಡೆಯನಾದ ಈಶ್ವರ, ಇವುಗಳಲ್ಲಿ ನಡೆಯುವ ಪ್ರಕ್ರಿಯೆ ಬ್ರಹ್ಮಾಂಡ ಪಿಂಡಾಂಡಗಳು, ಅಲ್ಲಿ ನಡೆಯುವ ಕರ್ಮಫಲ ಏನ್ ಕೊಡ್ತಾನ, ಅಲ್ಲಿ ಭೋಗ ಏನದ, ಇವ್ರು ಯಾರು ಕೆಟ್ಟವರಲ್ಲ, ಇವರೆಲ್ಲರೂ ನಮ್ಮ ಕಲ್ಯಾಣಕ್ಕಾಗಿ ನಿಂತವರು ಅನ್ನಂಥದ್ದೊಂದು ಸರಿಯಾದ ಅರ್ಥ ಬರ್ತದೆ ಮುಂದೆ. ಹಿಂಗಾಗಿ ಶನಿ ಕಾಟ ಅಂತಂದ್ರ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುವುದಕ್ಕ, ನಮ್ಮ ಸನ್ಮಾರ್ಗದಾಗ ನಾವು ನಡೆದೇವಂತಂದ್ರ ಶನಿ ಕಾಡಂಗಿಲ್ಲ. ಶನಿದೇವ್ರ ಬಗ್ಗೆ ಮಾತಾಡ್ಬೇಕಾಗ್ತದೆ 1-2 ನಿಮಿಷ ಇವತ್ತು. ಶನಿ ಇದೇನೋ ಸ್ಪೆಷಲ್ ಅದ ಅಂತ. ಅದಕ್ಕ ಅಲ್ಲಿ ಎಲ್ಲರಿಗೂ ಕಾಡಿನಿ, ನಿನ್ನ ಒಬ್ಬನ್ ಬಿಟ್ಟಿನ ನೋಡನ್ನ ಅಂತ. ಯಾರಿಗೆ? ಶಿವನಿಗೆ ಅನ್ನಂತ. ಮತ್ತ ಶಿವ ಏನು ಉತ್ತರ ಕೊಡ್ಬೇಕು? ನನ್ನ ಒಬ್ಬಗಾರೆ ಯಾಕೆ ಬಿಡ್ತಪ್ಪ? 33 ಕೋಟಿ ದೇವತೆಗಳ ಕಾಡಿದ ಮೇಲೆ ನನಗೊಬ್ಬನಿಗಾರೆ ಯಾಕೆ ಬಿಡ್ತಿದಿ? ಏನ್ ಮಾಡು, ನನಗ ಕಾಡು ಅನ್ನಂತ. ಆದ್ರ ಎಲ್ಲರಿಗೂ ನಾನು ಯಾವಾಗ ಬೇಕು ಅವಾಗ ನನ್ನ ಮನ್ಸಿಗೆ ಬಂದಂಗ ಕಾಡೀನಿ. ಆದ್ರ ನೀ ದೊಡ್ಡವ ಮಹಾದೇವ, ಅದ್ರ ಸಲುವಾಗಿ ನಿನಗೊಂದು ಆಪ್ಷನ್ ಕೊಡ್ತೀನಿ. ಏನು? ಯಾವಾಗ ಕಾಡ್ಬೇಕು ಅಂತೇಳಿ ನೀ ನನಗೊಂದು ಸಮಯ ಕೊಡು, ಆ ಸಮಯದಲ್ಲಿ ನಾನು ನಿನಗೆ ಒಂದು ಕಾಡ್ತೀನಿ ಅಂತ. ಶಿವ ಏನ್ ಮಾಡ್ಬಿಟ್ನಂತ? ಅವನಿಗೊಂದು ಆಪ್ಷನ್ ಕೊಟ್ಟನಂತ, ಒಂದು ಟೈಮ್ ಕೊಟ್ಟನಂತ. ಟೈಮ್ ಕೊಟ್ಟು ಏನ್ ಮಾಡ್ದ? ಬೆರಕಿ ಗುಣ ಖರ್ಚು ಮಾಡ್ದವ ಒಂದಿಟ್ಟು ಶಿವ.
ಏನ್ ಮಾಡಿದ್ನಂತಂದ್ರ ಅವ ಶಿವ ಎಲ್ಲಿರ್ತಾನ್ರಿ ಯಾವಾಗನು ಸ್ಮಶಾನದಾಗ ಇರ್ತಾನ. ಬಡ ಬಡ ಅವನಿಗೆ ಏನು ಸ್ಮಶಾನದಾಗ ಕುಣಿ ಕೆದರದೇನ್ ದೊಡ್ಡ ವಿಷಯ ಅಲ್ಲ. ಏನ್ ಮಾಡ್ದ ಅವ ಯಾವಾಗ ಈಶ್ವರ ಶನಿ ಬರ್ತಾನ ಅನ್ನೋ ಸಮಯದಲ್ಲಿ ಸ್ಮಶಾನದಾಗ ಒಂದು ಕುಣಿ ಕೆದರದ, ಅದ್ರಾಗ ಒಂದು ಹೆಣ ಎತ್ತು, ಆ ಹೆಣ ಎತ್ತಿ ಹೊರಗೆ ಒಗದು ಆ ಹೆಣ ಕುಂದ್ರ ಜಾಗದ ಇವ ಕೂತ. ಆಮೇಲೆ ಆ ಸಮಯ ಎಲ್ಲ ಮುಗಿದ್ಮೇಲೆ ಹೊರಗೆ ಬಂದು ಶನಿ ಕೇಳ್ದ, ಯಾಕಪ್ಪ ಬರ್ಲಿಲ್ಲಲ್ಲ ನೀನು ಅಂತ ಅಂದ. ಅವಾಗ ಶನಿ ಹೇಳ್ದ, ಏನ್ ಹೇಳ್ದ ಗೊತ್ತದ, ನಾ ಬರೋ ಅವಶ್ಯಕತೆನೇ ಇದ್ದಿದ್ದಿಲ್ಲ ಅಂತಂದ. ಯಾಕ ಅಂತಂದ್ರೆ ನಾ ಬರ್ತೀನಿ ಅನ್ನೋ ಸಮಯ ಸೂಚನೆ ನೀನು ತಿಳಿದದ್ದಕ್ಕೆ, ಬರ್ತೀನಿ ಅಂತ ಅಂದದ್ದಕ್ಕೆ ಏನಾದಿ ನೀನು ಇಡೀ ವಿಶ್ವ ಬ್ರಹ್ಮಾಂಡ ನಾಯಕ ಹೋಗಿ ಸತ್ತು ಹೆಣದ ಕುಣಿ ಒಳಗ ಆ ಹೆಣ ತೆಗೆದ ಹೆಣದ ಜಾಗದಾಗ ಕೂತಿದಿ. ನಾ ಬರ್ತೀನಿ ಅಂತಂದ್ರೆ ನೀನು ಹಿಂಗಾಗಿ ನೀನ್ ಹಣೆ ಬರ. ಮತ್ತ ಅಕಸ್ಮಾತ್ ನಾ ಬಂದಿದ್ನಿ ಅಂದ್ರೆ ಇನ್ನ ಏನೇನಾತಿತ್ತವೇನೆ ನೀನ್ ಹಣೆ ಬರನ್ನಂತ ಶನಿ. ಹೆಂಗದ್ರಿ ಇದು? ಬಂದಿಲ್ಲ, ನಾನು ಬರ್ತೀನಿ ಅಂದ್ರೆ ನೀನು ಹೋಗಿ ಸತ್ ಹೆಣದ ಕುಣಿಯಾಗ ಹೋಗಿ ಕುಂದ್ರ ಪರಿಸ್ಥಿತಿ ಬಂತು. ಅಕಸ್ಮಾತ್ ನಾ ಕರೆನೆ ಬಂದಿದ್ನಿ ಅಂದ್ರೆ ನೀನ್ ಹಣೆ ಬರ ಏನಾತಿತ್ತು ಅಂದಂತ. ಎಷ್ಟು ತೀಕ್ಷ್ಣ ಇರ್ಬೇಕ ಶನಿ ಕಾಟ. ಅವ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಬ್ರಹ್ಮಾಂಡದ ನಿಯಾಮಕನಾದವನ ಹಣೆ ಬರೇ ಹಂಗದ ಶನಿ ಮುಂದೆ. ಯಾಕಂತಂದ್ರೆ ಆ ದೇವರ ಒಂದು ಆಚಾರ ವಿಚಾರದಲ್ಲಿ ಮನಸ್ಸು ಪವಿತ್ರವಾಗಿರ್ಬೇಕು. ಮತ್ತೆ ಹೆಂಗಿರ್ಬೇಕಂದ್ರೆ ಮುಕ್ತವಾಗಿರ್ಬೇಕು, ಭಾರವಾಗಿರಬಾರದು, ಬಂಧನಕ್ಕೊಳಗಾಗಿರಬಾರದು, ಚೆನ್ನಾಗಿ ಶಾಂತವಾಗಿ ಆನಂದವಾಗಿ ಜೀವನ ಮಾಡಬೇಕನ್ನಂಥದ್ದು ಒಂದು ಸದ್ಗುಣ ನಮ್ಮೊಳಗ ಬರಬೇಕು. ಅದೇ ಶನಿ ಏನ್ ಮಾಡ್ದ, ಹನುಮಂತ ದೇವರಿಗೆ ಗಂಟು ಬಿದ್ದ. ಇವರಿಬ್ಬರೇ ಅವನ ಕೈಯಾಗಿ ತಪ್ಪಿಸ್ಕೊಂಡವ್ರು. ಈಶ್ವರ ಶಿವ ಒಬ್ಬ, ಇವ ಹನುಮಂತ ಒಬ್ಬ. ಹನುಮಂತ ಏನ್ ಮಾಡ್ದ, ಹನುಮಂತ ದೇವರಿಗೆ ಏನಂದ, ಎಲ್ಲರಿಗೆ ಕಾಡಿನಿ, ಎಲ್ಲಾ 84 ಲಕ್ಷ ಜೀವರಾಶಿಗಳಿಗೆ ಎಲ್ಲ ನಾ ಮಸ್ತ್ ಕಾಡಿನಪ್ಪ, ಮತ್ತ ನೀನ್ ಒಬ್ಬನೇ ಉಳಿದಿದಿ ನೋಡು ಅಂತ ಅಂದ. ಹನುಮಂತ ದೇವ್ರು ನನಗೊಬ್ಬನಿಗಾರೆ ಯಾಕೆ ಬಿಟ್ಟಿಯಪ್ಪ, ನನಗ ಕಾಡು ಯಾರು ಬೇಡ ಅಂತಾರ, ಹಿಂಗ ಯಾರ ಅಂತಾರನ್ರಿ ಮಹಾತ್ಮರು ಆಡ ಮಾತಿದು, ನನಗಾರ ಯಾಕೆ ಬಿಡ್ತಪ್ಪ, ನನಗ ಕಾಡು ಅಂತ. ಹಂಗ ಶನಿಗೆ ಹನುಮಂತ ದೇವ್ರ ಏನ್ ಹೇಳ್ದ, ಆಯ್ತು ನನಗ ಕಾಡಪ್ಪ, ಏನ್ ತೊಂದರೆ ಇಲ್ಲ ಅಂತ. ಆದ್ರ ಒಂದು ಕಿವಿ ಮಾತು ಶನಿದೇವ ನಿನಗ ಏನಂತಂದ್ರ, ನನ್ನ ಒಳಗ ರಾಮ ನಾಮ ಸ್ಮರಣೆ ನಡೆದಾಗ, ನನ್ನೊಳಗ ರಾಮ ನಾಮ ಸ್ಮರಣೆ ನಡೆದಾಗ ನೀನೇನರ ಬಂದು ನನಗ ಟಚ್ ಮಾಡ್ದಿ ಅಂತಂದ್ರೆ ಭಸ್ಮ ಆಗಿ ಹೋಗ್ತಿದಿ ಅನ್ನಂತ. ಇಲ್ಲ ಹೇಳು, ನಿಂದ ರಾಮನಾಮ ಸ್ಮರಣೆ ಇಲ್ಲದ ಸಮಯದಲ್ಲಿ ನಾನು ನಿನಗೆ ಕಾಡ್ತೀನಿ, ನೀನಿದು ಹೇಳಿ ಚಲೋ ಮಾಡಿದಿ, ನೀನೇನಾರೆ ರಾಮನಾಮ ಸ್ಮರಣೆ ಮಾಡಾಗ ನೀನ್ ಏನಾರ ಟಚ್ ಮಾಡಿದ್ರೆ ನಾ ಭಸ್ಮ ಆಗಿ ಹೋಗ್ತಿದ್ದೆ, ನನಗಿದು ಕಿವಿ ಮಾತು ಹೇಳಿದ್ದಕ್ಕೆ ಥ್ಯಾಂಕ್ ಯು ಅಂತೇಳಿ ಅವ ಶನಿದೇವ ಏನ್ ಮಾಡ್ಯಾನ, ರಾಮ ಮಂದಿರದ ಮುಂದೆ ಕೂತಾನವ. ಹನುಮಂತ ದೇವರ ಗುಡಿ ಮುಂದ, ರಾಮ ಮಂದಿರದ ಗುಡಿ ಮುಂದ ಹೊರಗೆ ಕೂತಾನವ ಕಾಯ್ಕೋತ. ಅವ ಹನುಮಂತ ಏನ್ ಮಾಡ್ಯಾನ, ಅನುಕ್ಷಣನು ರಾಮನಾಮ ಸ್ಮರಣೆಯಲ್ಲಿ ರೋಮ ರೋಮದಲ್ಲಿ ರಾಮನಾಮ ಸ್ಮರಣೆ ತುಂಬಿಕೊಂಡು ರಾಮನ ಭಜನೆ ಒಳಗ ಹನುಮಂತ ಕೂತಾನ. ಆದ್ರ ರಾಮನಾಮ ಸ್ಮರಣೆ ನಿಂತು ತಂದ್ರೆ ಅವನಿಗೆ ಕಾಡ್ಬೇಕಂತೇಳಿ ಹೊರಗ ಶನಿ ಕುಂತಾನ. ಅದಕ್ಕೆ ಏನ್ ಮಾಡ್ತಾರ, ಹನುಮಂತ ದೇವ್ರ ಗುಡಿಗೆ ಹೋಗಿ ಅವನಿಗೆ ತೆಕ್ಕಿಗೆ ಬೀಳ್ತಾರ, ಹೋಗಿ ತೆಕ್ಕಿಗೆ ಬಿತ್ತಾರ, ಎಣ್ಣೆ ಹಚ್ತಾರ, ಅವನಿಗೆ ನಮಸ್ಕಾರ ಮಾಡ್ತಾರ, ಮುದ್ದು ಕೊಡ್ತಾರ. ಯಾಕಂತಂದ್ರ ಹನುಮಂತ ದೇವರ ರಕ್ಷಣೆ ಬಹಳ ಬೇಕು ನಮಗ. ಇಲ್ಲಂತಂದ್ರ ಹನುಮಂತ ದೇವ್ರಲಿತ್ತ ದೂರ ಆದೇವಂತಂದ್ರ ಏನಾಗ್ತದ, ಈ ಹೊರಗೆ ಶನಿ ಕಾಯ್ಲಕತ್ತಾನ.
ಶನಿ ಕಾಡ್ತದಂತೇಳಿ ಅದಕ್ಕೆ ಹನುಮಂತ ದೇವ್ರಿಗೆ ಹೋಗೋದು, ನವಗ್ರಹಗಳಿಗೆ ಹೋಗೋದು, ಏನೇನೇನೇನೋ ಮಾಡ್ತಿರ್ತೆ. ಎಲ್ಲ ಪೌರಾಣಿಕ ಕಥೆಗಳಿವು. ಆದ್ರೆ ಶನಿ ಕೆಟ್ಟ ದೇವರಲ್ಲ. ಈ ಜೀವರುಗಳಿಗೆ ಒಂದು ಒಳ್ಳೆ ಗುರುವಿನ ಬಳಿ ಹೋಗಿ ಸಾಧನೆ ಮಾಡ್ರಿ, ದೇವರ ಬಳಿ ಕೂತು ತಪಸ್ ಮಾಡ್ರಿ, ಇದೆಲ್ಲ ಮಾಡೋದಕ್ಕೊಂದು ಚಲೋ ದಾರಿ ಹತ್ತೋದಕ್ಕೆ ಶನಿ ಕಾಡ್ತಿರ್ತಾನ. ಶನಿ ಬಗ್ಗೆ ಕೆಟ್ಟ ಅಭಿಪ್ರಾಯ ತೆಗೆದು ಹಾಕೋದ್ರ ಸಲುವಾಗಿ ನಾವು ಸಾಕಷ್ಟು ಪ್ರಯತ್ನ ಮಾಡೀವಿ. ಶನಿ ಸಾರ್ಥಕವಾದ ದೇವರು. ಆ ದೇವರ ಹೆಚ್ಚು ಕಾಡ್ತಾನಂತಂದ್ರ ಅವ ಹೆಚ್ಚು ನಮ್ಮ ಬಗ್ಗೆ ಕಾಳಜಿ ಮಾಡಿ ಆ ಪರಮಾತ್ಮನ ಕಡೆ ನಮ್ಮ ಮನಸ್ಸನ್ನು ಹರಿಸೋದಕ್ಕೆ ಅವ ಕಾಳಜಿ ಮಾಡ್ತಿರ್ತಾನ ಅನ್ನಂಥದ್ದು ಹೇಳಿ, ಈಗ ಈಶ್ವರ ಸಂಕಲ್ಪ. ಏನ್ ಸಂಕಲ್ಪ? ಆ ಈಶ್ವರನ ಇಚ್ಛಾ ಜ್ಞಾನ ಪ್ರಯತ್ನಗಳು. ಈಶ್ವರನಲ್ಲಿ ಇಚ್ಛಾ ಜ್ಞಾನ ಪ್ರಯತ್ನಗಳು, ಗುರುವಿನಲ್ಲಿ ಭಕ್ತಿ ಉಪಾಸನೆ. ಭಕ್ತಿ ಅಂದ್ರೆ ಅದು ಉಪಾಸನೆ. ಮತ್ತ ಕರ್ಮ, ಪೂಜಾ ಪಾಠ ಮಾಡೋದು, ಹೋಮ ಹವನ ಮಾಡೋದು, ಕರ್ಮ, ಉಪಾಸನೆ, ಜ್ಞಾನ. ಇವನ್ ಬಲ್ಲಿರೋ ಇವೆಲ್ಲ ಔಷಧಿಗಳು, ಅನಸ್ತೇಶಿಯ ಮಾಡೋರು. ಇವುಗಳ ಮೂಲಕ ಏನ್ ಮಾಡ್ತಾನ? ಕರ್ಮ ಫಲ ಭೋಗ ಅವರಿಗೆ ಬಾಧೆ ಕೊಡ್ಲಾರ್ದಂಗೆ ಮಾಡ್ತಾನ. ಈಶ್ವರ ಏನ್ ಮಾಡ್ತಾನ? ಆತನ ಇಚ್ಛೆ ಜ್ಞಾನ ಪ್ರಯತ್ನಗಳು ಒಂದೊಂದೇ ವ್ಯಕ್ತಿಯನ್ನ ಸೃಷ್ಟಿ ಮಾಡಿ ಪ್ರತಿಯೊಂದು ವ್ಯಕ್ತಿ ಬಗ್ಗೆ ಕಾಳಜಿ ಮಾಡ್ತಾನಂತ ಇದರ ಅರ್ಥ. ಮಾಡಿ ಆರಂಭ ಕಾಲದಲ್ಲಿ ಹುಟ್ಟಿಸುತ್ತವೆ. ಮಾಡಿ ಏನ್ ಮಾಡ್ತವ? ಮತ್ತು ಆ ಇಚ್ಛಾದಿಗಳು ಪ್ರಳಯ ಪರ್ಯಂತರವಾಗಿ ಸ್ಥಾಯಿಯಾಗಿರ್ತಾವ. ಒಂದು ಸಲ ಆತ ಈ ಒಂದು ಕರ್ಮ ಫಲ ಭೋಗಿಸಿ ಹೋಗುವಂತೇಳಿ ಪ್ರಾರಬ್ಧವನ್ನ ಹಣಿಗೆ ಬರೆದು ಕಳಿಸಿದ್ನು ಅಂತಂದ್ರ ಆ ಪ್ರಾರಬ್ಧ ಆಟೋಮೆಟಿಕ್ ಆಗಿ ಬಾಲಕನಾಗಿ ಇದ್ದಾಗ ಏನ್ ಅನುಭವಿಸಬೇಕು, ಯುವಕನಾದಾಗ ಏನ್ ಅನುಭವಿಸಬೇಕು, ಮುದುಕನಾದಾಗ ಏನ್ ಅನುಭವಿಸಬೇಕು, ಪ್ರಳಯ ಪರ್ಯಂತರ ಅಂದ್ರೆ ಸಾಯ ತನಕ ಆ ಪ್ರಾರಬ್ಧ ನಮ್ ಜೊತೆಗೇ ಇರ್ತದೆ. ಪ್ರಾರಬ್ಧದ ಕರ್ಮಚಾರಿ ಅಂತಂದ್ರ ನಮ್ ಜೊತೆಗೆ ಅದ. ನಾವು ಪ್ರಾರಬ್ಧದ ಕರ್ಮಚಾರಿ. ಯಾವ ಸಮಯದಲ್ಲಿ ನಮ್ಗೆ ಏನೇನ್ ಭೋಗ ಕೊಡಬೇಕು ನಮ್ ಜೊತೆಗೆ ಅದೃಶ್ಯ ರೂಪದೊಳಗೆ ಅದನ. ಈಶ್ವರನು ಒಂದು ವಸ್ತುವಿನ ಬಗ್ಗೆ ಒಮ್ಮೆ ಮಾತ್ರ ಸಂಕಲ್ಪ ಮಾಡಿಬಿಡುತ್ತಾನೆ. ಈ ಜಗತ್ತಿನೊಳಗೆ ಸೃಷ್ಟಿ ಮಾಡಿದ್ಮೇಲೆ ಒಂದು ಸಾರಿ ಸಂಕಲ್ಪ ಮಾಡ್ತಾನೆ, ಪುನಃ ಪುನಃ ಸಂಕಲ್ಪ ಮಾಡುವುದಿಲ್ಲ. ಹೆಂಗಪ್ಪ? ನೀ ಬಾಲಕ, ಇಷ್ಟು ವರ್ಷ ಆದ್ಮೇಲೆ ಯುವಕನಾಗು, ಮತ್ತೊಂದಿಷ್ಟು ವರ್ಷ ಆದ್ಮೇಲೆ ಮುದುಕನಾಗು, ಇಷ್ಟು ವರ್ಷ ಆದ್ಮೇಲೆ ಸಾಯಿ, ಮತ್ತಿನ್ನೊಂದಿಷ್ಟು ದಿವಸ ಅದರೊಳಗೇನು ತಿರೋಧಾನದೊಳಗಿದ್ದು ಮತ್ತಿಂತ ಟೈಮಿಗೆ ಹುಟ್ಟು ಅಂತೇಳಿ ಒಂದು ಸಾರಿ ಸಂಕಲ್ಪ ಮಾಡಿ ಬಿಟ್ಟಿರ್ತಾನೆ. ಅದನ್ನ ಬಿಟ್ಟು ಪ್ರತಿದಿನ ಮುಂಜಾನೆ ಬಂದಕ್ಕೆ ನೀವು ಮುಂಜಾನೆ ಎದ್ದು ಇಂತಿಂತವೆಲ್ಲ ಮಾಡ್ಕೋತಿರು ಅಂತ ಹೇಳಕ್ಕೆ ಅವ ಏನು ಪ್ರತಿದಿನ ಬಂದು ನಿಮ್ ಸಲುವಾಗಿ ಏನು ಸಂಕಲ್ಪ ಮಾಡಂಗಿಲ್ಲ. ನೀವು ಹುಟ್ಟುವಾಗೆ ನಿಮ್ ಸಂಕಲ್ಪ ಮಾಡಿ ಸಾಯ ತನಕ ಅದೇ ಸಂಕಲ್ಪದೊಳಗೆ ನಾವು ಬದುಕಂಗ ಮಾಡ್ತಾನ. ಈಗ ಅದ್ ಹೆಂಗ್ರಿ ಅಂತಂದ್ರ ಬೇಸಿಗೆ ಒಂದು ಬಾರಿ ಬೇಸಿಗೆ ಬಂದು ಸಂಕಲ್ಪ ಮಾಡಿ ಬಿಟ್ಟರೆ ಮುಂದಿನ ವರ್ಷ ಬೇಸಿಗೆ ಬರ್ತದೇನು? ಅವನು ಸಂಕಲ್ಪ ಒಂದೇ ಸಾರಿ ಮಾಡ್ದ, ಬೇಸಿಗೆ ಬರ್ಲಪ್ಪ ಅಂತ ಒಂದು ಸಾರಿ ಸಂಕಲ್ಪ ಮಾಡಿದ್ನಂತಂದ್ರ ಮುಂದಿನ ಸಾರಿ ಸಂಕಲ್ಪಕ್ಕೆ ಮತ್ತೆ ಈಶ್ವರನೇ ಬರ್ಬೇಕಾಗ್ತದ. ಹಂಗಿಲ್ಲ. ಬೇಸಿಗೆ, ಮಳೆಗಾಲ, ಚಳಿಗಾಲ, ಮತ್ತೆ ಬೇಸಿಗೆ, ಮಳೆಗಾಲ, ಚಳಿಗಾಲ, ಹಿಂಗ್ ಮಾಡಿ ಈ ಬೇಸಿಗೆ ಮಳೆಗಾಲ ಚಳಿಗಾಲ ಎಲ್ಲಿ ತನಕ ನಡಿಬೇಕು? ಪ್ರಳಯ ಆಗ ತನಕ ನಡಿಬೇಕು. ಈಶ್ವರ ಸಂಕಲ್ಪ ಹಂಗ. ಅವನು ಮಾಡೋವೆಲ್ಲ ಏನದವ? ಒಂದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು ಪ್ರಳಯ ಆಗ ತನಕ ನಡಿಬೇಕು, ಪಿಂಡಾಂಡಕ್ಕೆ ಸಂಬಂಧಪಟ್ಟದ್ದು ಅದರ ಮರಣ ಹೋಗೋ ತನಕ ನಡಿಬೇಕು. ಈ ರೀತಿ ಸಂಕಲ್ಪ ಮಾಡ್ತಾನ. ಈಶ್ವರನು ಒಂದು ವಸ್ತುವಿನ ಬಗ್ಗೆ ಒಮ್ಮೆ ಮಾತ್ರ ಸಂಕಲ್ಪ ಮಾಡಿಬಿಡುತ್ತಾನೆ, ಪುನಃ ಪುನಃ ಸಂಕಲ್ಪ ಮಾಡುವುದಿಲ್ಲ. ಉದಾಹರಣೆ, ಬೇಸಿಗೆ ಒಂದು ಬಾರಿ ಬೇಸಿಗೆ ಬಗ್ಗೆ ಸಂಕಲ್ಪ ಮಾಡಿ ಬಿಟ್ಟರೆ ಅದು ನಿರಂತರವಾಗಿ ಪ್ರತಿ ವರ್ಷ ಬರುತ್ತಿರುತ್ತದೆ ಮತ್ತು ಹೋಗುತ್ತಿರುತ್ತದೆ. ಈ ತರ ಅಂತ ಒಂದು ಉದಾಹರಣೆ. ಸೃಷ್ಟಿಯಿಂದ ಹಿಡಿದು ಪ್ರಳಯ ಕಾಲದ ತನಕ ಈಶ್ವರನ ಇಚ್ಛೆಯು ಸ್ಥಾಯಿಯಾಗಿರುತ್ತದೆ. ಆದ ಕಾರಣವೇ ಆದ್ದರಿಂದಲೇ ಈಶ್ವರನನ್ನು ಏನಂತಾರಪ್ಪ ಅಂತಂದ್ರೆ ಅವನ ಸಂಕಲ್ಪ ಹೆಂಗಿರ್ತದ? ನಿತ್ಯ. ಅವನ ಹೆಸರೇನು? ನಿತ್ಯ ಅಂತಂದ್ರೆ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂತಂದ್ರೆ ಅವನು ನಿತ್ಯ ಅಂತ. ಅವನ ಸಂಕಲ್ಪ ನಿತ್ಯವಾಗಿರ್ತದ, ನಿತ್ಯ ಅಂತ ಹೇಳ್ತಾನೆ. ಈಶ್ವರನಲ್ಲಿ ಸರ್ವಜ್ಞತ್ವವಿರುತ್ತದೆ.
ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಆಗಿ ಹೋದ ಸಕಲ ಪದಾರ್ಥಗಳ ವಿಷಯ ಮಾಡುತ್ತಾನೆ, ತಿಳಿಯುತ್ತಾನೆ. ವಿಷಯ ಮಾಡೋದಂದ್ರೆ ಏನು? ತಿಳಿತಾನ ಅಂತ. ಹಿಂದ ಭೂತಕಾಲದಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವ ಯಾವ ವಸ್ತುಗಳು, ಯಾವ ಯಾವ ಜೀವಿಗಳು, ಯಾವ ಯಾವ ಸ್ಥಿತಿಗತಿಗಳನ್ನು ಹೊಂದ್ಯಾವ ಅನ್ನಂಥದ್ರ ಬಗ್ಗೆ ಆತ ವಿಷಯ ಮಾಡುತ್ತಾನೆ ಅಂದ್ರೆ ತಿಳಿತಾನೆ. ಅವನಿಗೆಲ್ಲ ತಿಳಿತು. ಅಂತ ತಿಳುವಳಿಕೆ ಉಳ್ಳವನು. ಇನ್ನ ಈಗ ಹೇಳಿದಲ್ಲ ಅದೇ ಮಾತು, ಹಿಂದೆಷ್ಟು ಜನ್ಮ ಎತ್ತಿ ಬಂದವ ಜೀವಿಗಳು ಎಲ್ಲ ಗೊತ್ತಿದ್ದವ ಅದನ್ನು ಅಂತ ಹೇಳಿ ಅದೇ ಹೇಳಕತ್ತಾರೆ ಇಲ್ಲಿ. ಆದ್ದರಿಂದಲೇ ಸದಾಕಾಲ ಸೃಷ್ಟಿ ಅಥವಾ ಪ್ರಳಯ ಅಥವಾ ಶೀತ ಅಥವಾ ಉಷ್ಣ ಅಥವಾ ಸದಾಕಾಲ ಮಳೆಗಾಲವೇ ಆಗುವುದಿಲ್ಲ. ಎಲ್ಲ 12 ತಿಂಗಳು ಮಳೆಗಾಲ ಆಗಲ್ಲ, 12 ತಿಂಗಳು ಬ್ಯಾಸಿಗೆ ಇರಲ್ಲ, 12 ತಿಂಗಳು ಚಳಿಗಾಲ ಇರಂಗಿಲ್ಲ. ಆತನ ಸಂಕಲ್ಪ ಆಯಾ ಕಾಲಮಾನಕ್ಕನುಸಾರವಾಗಿ ಒಂದು ವರ್ಷನಾಗಿ ಇವೆಲ್ಲ ಕಾಲಗಳು ಬಂದು ಹೋಗ್ಬೇಕಂತ ಹೆಂಗ್ ಸಂಕಲ್ಪ ಮಾಡ್ಯಾನ, ಹಂಗೆ ಅವನ ಸಂಕಲ್ಪದಂತೆ ನಡೀತದೆ. ಅವನಿಗೆ ಸತ್ಯ ಸಂಕಲ್ಪ ಅಂತಾರ. ಅವನಿಗೆ ಆ ಸಮಯಕ್ಕನುಸಾರವಾಗಿ ಸರಿಯಾಗಿ ಆಗುತ್ತದೆ. ಪರಮಾತ್ಮನು ಜೀವರುಗಳ ಭೋಗಕ್ಕಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ. ಇಷ್ಟು ತಿಳ್ಕೋಬೇಕು. ಈಗೇನಾಯ್ತು? ಇದೆಲ್ಲ ಏನಿದು? ಪಿಂಡಾಂಡ ಬ್ರಹ್ಮಾಂಡ ಇವು ಏನಿವು? ಪಿಂಡಾಂಡ ಬ್ರಹ್ಮಾಂಡ ಏನಿವು? ಸ್ಥೂಲ ಸೃಷ್ಟಿ. ಬ್ರಹ್ಮಾಂಡವನ್ನ ಕೈಲಿ ಮುಟ್ಲಕ್ ಬರ್ತದ? ನಿಮ್ಮ ಜ್ಞಾನೇಂದ್ರಿಯಗಳಿಂದ ಅರ್ಥ ಮಾಡ್ಕೊಳಕ್ ಬರ್ತದ? ಪಿಂಡಾಂಡವನ್ನ ನಿಮ್ಮ ಜ್ಞಾನೇಂದ್ರಿಯಗಳಿಂದ ಅರ್ಥ ಮಾಡ್ಕೊಳಕ್ ಬರ್ತದ? ಮತ್ತ ಅವಕ್ಕೆ ಮುಟ್ಲಕ್ ಬರ್ತದ? ಕಣ್ಣಿಗೆ ಕಾಣಿಸ್ತವಲ್ಲ ಬ್ರಹ್ಮಾಂಡ ಪಿಂಡಾಂಡಗಳು. ಬ್ರಹ್ಮಾಂಡ ಪಿಂಡಾಂಡ ಏನಂತಾರೆ ಇದಕ್ಕ? ಸ್ಥೂಲ ಸೃಷ್ಟಿ. ಸ್ಥೂಲ ಸೃಷ್ಟಿ. ಸ್ಥೂಲ ಅಂತಂದ್ರ ಅದಕ್ಕ ತೂಕ ಆದ, ಭಾರ ಆದ, ಅದಕ್ಕ ರೂಪ ಆದ, ಅದ್ರಾಗ ಶಬ್ದ ಆದ, ಅದ್ರಾಗ ಸ್ಪರ್ಶ ಆದ, ಅದರೊಳಗೆ ಗಂಧ ಆದ, ಎಲ್ಲ ಆದ. ಇದಕ್ಕೆ ಸ್ಥೂಲ ಸೃಷ್ಟಿ ಅಂತಾರ. ಈಗ ಒಂದು ಹೂವ ಅದ, ಆ ಹೂವ ನೀವು ಕೈಯಾಗಿ ತಗೋತೀರಲ್ಲ, ಕೈಯಾಗಿ ಮುಡ್ತೀರಲ್ಲ, ಆ ಹೂವಿನ ಸ್ಥೂಲ ಭಾಗವನ್ನು ನೀವು ಮುಟ್ತೀರಿ. ಅದರೊಳಗೆ ಪರಿಮಳ ಅದಲ್ಲ, ಅದೇ ಹೆಂಗೆ ಮುಡ್ತೀರಿ? ನನಗೆ ಅದು ಸೂಕ್ಷ್ಮ. ಅದು ಮುಟ್ಲಿಕ್ಕೆ ಸೂಕ್ಷ್ಮ. ಅದು ಸ್ಥೂಲ ಸೂಕ್ಷ್ಮ ಅಂದ್ರೆ ಯಾವುದಕ್ಕೆ ಕೈಯಿಂದ ಮುಟ್ಲಕ್ಕಾಗಲ್ಲ, ಯಾವುದಕ್ಕೆ ತೂಕ ಇಲ್ಲ, ಯಾವುದಕ್ಕೆ ಆಕಾರ ಇಲ್ಲ, ಅದು ಸೂಕ್ಷ್ಮ. ಕಣ್ಣಿಗೆ ಕಾಣಂಗಿಲ್ಲ, ಕೈಗೆ ಸಿಗಂಗಿಲ್ಲ, ಅದು ಸೂಕ್ಷ್ಮ. ಮತ್ತು ಅದು ನಮ್ಮ ಕೈಗೆ ಸಿಗಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ ಅಂತಂದಲ್ಲ, ಆ ಹೂವಿನೊಳಗೆ ಪರಿಮಳ ಇಲ್ಲೇನು? ಅದ ಸೂಕ್ಷ್ಮವಾಗಿ ಅದ, ಸೂಕ್ಷ್ಮವಾಗಿ ಅದ. ಹಿಂಗ್ ತಿಳ್ಕೊಬೇಕ. ಸೂಕ್ಷ್ಮವಾಗಿ ಅದ. ಈ ರೀತಿ ಇದ್ದದ್ದು, ಈ ರೀತಿ ಮುಂದೆ ಸೂಕ್ಷ್ಮ ಸೃಷ್ಟಿಯ, ಇನ್ ಮುಂದೆ ಏನಾಯ್ತು? ಇಲ್ಲಿ ತನಕ ಇದು ಸ್ಥೂಲ ಸೃಷ್ಟಿಯ ನಿರ್ಮಾಣ ಈಶ್ವರ ಮಾಡಿದ್ದು. ಇದು ಸ್ಥೂಲ ಸೃಷ್ಟಿಯ ನಿರ್ಮಾಣ ಮಾಡಿದ. ಎದಕ್ ಮಾಡ್ದ? ಹೆಂಗ್ ಮಾಡ್ದ? ಇವತ್ತಿನ ಪಾಠದ ಉದ್ದೇಶ, ಇವತ್ತು ಹೇಳ ಪಾಠದ ಉದ್ದೇಶ ಏನಪ್ಪಾ ಅಂತಂದ್ರೆ, ಪಂಚಭೂತಾತ್ಮಕ ಜಗತ್ತು ಸೃಷ್ಟಿ ಮಾಡ್ದ. ಮತ್ತ ಆ ಭೂತಗಳ ಕೆಲವು ಅಂಶಗಳನ್ನ ತಗೊಂಡು ಪಿಂಡಾಂಡಗಳನ್ನ ಸೃಷ್ಟಿ ಮಾಡ್ದ. ಎಲ್ಲ ಇದು ಸ್ಥೂಲ ಸೃಷ್ಟಿ. ಇದು ಎದಕ್ಕಪ್ಪ ಅಂದ್ರೆ ಜೀವರುಗಳ ಕರ್ಮ ಫಲ ಭೋಗಕ್ಕಾಗಿ. ಮತ್ತ ಯಾವ ಜೀವರುಗಳು ಯಾವ ಸಮಯದಲ್ಲಿ ಎಷ್ಟು ಕರ್ಮ ಫಲ ಭೋಗಿಸ್ಬೇಕು, ಏನೇನಾಗಬೇಕು, ಅದೆಲ್ಲ ಈಶ್ವರ ಸಂಕಲ್ಪದಂತೆ ನಡೆಯುತ್ತದೆ. ಆದ್ರ ಅವನ ಸಂಕಲ್ಪ ಹೆಂಗದ ಅಂತಂದ್ರ, ಜಗತ್ತು ಸೃಷ್ಟಿ ಮಾಡುವಾಗ ಅವನ್ ಏನ್ ಸಂಕಲ್ಪ ಮಾಡ್ತಾನ, ಆ ಸಂಕಲ್ಪ ಎಲ್ಲಿ ತನ ನಡೀತದ? ಜಗತ್ತು ಪ್ರಳಯ ಆಗತನ ನಡೀತದ. ಈ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಅವ ಜಗತ್ತು ಸೃಷ್ಟಿ ಮಾಡೋಕೆ ಸಂಕಲ್ಪ ಮಾಡಿಬಿಟ್ಟಾನ. ಮಾಡಿ ಜಗತ್ತಿನ ಆಗು ಹೋಗುಗಳು ಎಲ್ಲ ಆಗಿ ಅವನ ಸಂಕಲ್ಪ ಎಲ್ಲಿ ತನ ನಡೀತದ? ಜಗತ್ತು ಪ್ರಳಯ ಆಗಿ ಹೋಗತನ ನಡೀತದ ಅವನು. ಮತ್ತ ಜೀವರುಗಳದು ಸಂಕಲ್ಪ
ಏನೇನಾಗಿ ಹುಟ್ಟಬೇಕು, ಏನೇನಾಗಿ ಸಾಯ್ಬೇಕು, ಮತ್ತೇನೇನಾಗಿ ಹುಟ್ಟಬೇಕು, ಮತ್ತೇನೇನಾಗಿ ಸಾಯ್ಬೇಕು. ಇದು ಒಂದು ಜೀವ ಎಷ್ಟು ಜನ್ಮ ಎತ್ತಬೇಕು. ಆ ಒಂದು ಜಗತ್ತು ಒಂದು 100 ವರ್ಷ ಆದ್ಮೇಲೆ ಅದು ಪ್ರಳಯ ಆಗ್ತದೆ. ಬ್ರಹ್ಮನ ಒಂದು 100 ವರ್ಷ ಆಯ್ತಂದ್ರೆ ಪ್ರಳಯ ಆಗ್ತದೆ. ಮಧ್ಯಾಹ್ನ ಈ ಒಂದು ಭಾಗವತ ಪಾಠ ಕೇಳೋರಿಗೆ ಬ್ರಹ್ಮನ ಒಂದು 100 ವರ್ಷ ಅಂದ್ರೆ ಏನು ಅಂತ ಹೇಳಿವಿ. ಅದನ್ನ ಎಲ್ಲರೂ ಅಲಕ್ಷ್ಯ ಮಾಡಿ ಏನೇನೋ ಮಾಡ್ಲಕತ್ತೀರಿ. ಅದು ಈ ಎಲ್ಲನೂ ಒಂದಕ್ಕೊಂದು ಸಂಬಂಧಪಟ್ಟು ಇರ್ತಾವ. ಬ್ರಹ್ಮನ ಒಂದು 100 ವರ್ಷ ಆಯ್ತು ಅಂತಂದ್ರೆ ಏನಾಗ್ತದ? ಬ್ರಹ್ಮ ಅಂದ್ರೆ ಈಶ್ವರ, ಮತ್ತೆ ಏನಿಲ್ಲ. ಶುದ್ಧ ಬ್ರಹ್ಮನ್ ಸುದ್ದಿ ಅಲ್ಲ. ಬ್ರಹ್ಮಾಂಡ ಒಡೆಯ ಈಶ್ವರ ಅಥವಾ ಬ್ರಹ್ಮ ಏನದನ ಅವನಿಗೆ 100 ವರ್ಷ ಆಯ್ತು ಅಂತಂದ್ರ ಆ ಜಗತ್ತು ಪ್ರಳಯ ಆಗ್ತದ. ಅದ್ರೊಳಗ ಈ ಜೀವ ಹೆಂಗದನ 100 ವರ್ಷಕ್ಕೊಮ್ಮ. ಇವನ್ ಕಾಲಮಾನ ಬೇರೆ. ಇವನ್ ಕಾಲಮಾನಕ್ಕೆ ತಕ್ಕಂತೆ ಇವನಿಗೆ 100 ವರ್ಷ ಆಯ್ತಂದ್ರ ಇವನಿಗೆ ಪ್ರಳಯ ಆಗ್ತದ, ಇವ ಸಾಯ್ತಾನ. ಮತ್ತೆ ಎಚ್ಚರಿದ್ದಾಗ ಜಾಗೃತಾವಸ್ಥೆಯ ಎಲ್ಲ ಭೋಗಗಳು ವಿಶ್ವ ಜೀವ ಕೊಟ್ಟ ಮೇಲೆ ಜೀವಂತ ಇರೋದ್ರಾಗೆ ಒಂದು ಪ್ರಳಯ. ನಿದ್ದೆ ಎತ್ತಿ ಬಿಡ್ತದಲ್ಲ, ಅದು ಒಂದು ಪ್ರಳಯನೇ. ಸುಷುಪ್ತ ಅವಸ್ಥೆ ಒಂದು ಪ್ರಳಯ, ಮರಣ ಇನ್ನೊಂದು ಪ್ರಳಯ, ಜಗತ್ತು ಲಯ ಆಗಿ ಹೋಗೋದು 3ನೇ ಪ್ರಳಯ. ಇಷ್ಟು ಅನುಭವಿಸ್ತೀವಿ ನಾವು. ಪ್ರತಿನಿತ್ಯ ಸುಷುಪ್ತಾವಸ್ಥೆಯ ಪ್ರಳಯವನ್ನು ಅನುಭವಿಸ್ತೀವಿ. ಆಯುಷ್ಯ ಮುಗಿದ್ಮೇಲೆ ಬಾಲಕ, ಯುವಕ, ಮುದುಕ ಆದ್ಮೇಲೆ ಮರಣದ ಪ್ರಳಯ ಅನುಭವಿಸ್ತೀವಿ. ಇದು ಅನುಭವಿಸ್ತಾ ಸುಷುಪ್ತಾವಸ್ಥೆಗೆ ಹೋಗೋಣ. ಮತ್ತೆ ಎಚ್ಚರತೀವಿಲ್ಲ. ಮತ್ತೆ ಇಲ್ಲಿ ಮತ್ತೆ ಸತ್ತ ಮೇಲೆ ಮತ್ತೆ ಹುಟ್ಟಿ ಬರ್ತೀವಿಲ್ಲ. ಹಿಂಗೆ ಹುಟ್ಟೋದು, ಸಾಯೋದು, ನಿದ್ದೆ ಎತ್ತದು, ಎಚ್ಚರಾಗೋದು, ಹುಟ್ಟೋದು, ಸಾಯೋದು. ಇದು ಎಲ್ಲಿ ತನಕ ಅಂದ್ರೆ ಈ ಬ್ರಹ್ಮಾಂಡ ಪ್ರಳಯ ಆಗಿ ಹೋಗೋ ತನಕ. ಈ ಬ್ರಹ್ಮಾಂಡ ಪ್ರಳಯ ಆಗಿ ಹೋದ್ಮೇಲೆ ಏನಾಗ್ತದ? ಎಲ್ಲ ಅವಿದ್ಯೆಯಲ್ಲಿ ಸಂಗ್ರಹವಾದ ಜೀವರುಗಳ ಕರ್ಮಗಳು ಎಲ್ಲ ಸೇರಿ ಮಾಯೆ ಒಳಗೆ ಸಂಗ್ರಹ ಆಗಿಬಿಡ್ತವ. ಮಾಯೆ ಈಶ್ವರನಲ್ಲಿ ಸಂಗ್ರಹ ಆಗ್ತದ. ಈಶ್ವರ ಶುದ್ಧ ಬ್ರಹ್ಮನಲ್ಲಿ ಸಂಗ್ರಹ ಆಗಿ ಏನಾಗ್ತದಂದ್ರ ಮಾವಿನ ಕಾಯಿಗಳನ್ನ ಹುಲ್ಲಿನಾಗ ಹಾಕಿ ಹಣ್ಣಾಗ ಕೇಳ್ತಾರಲ್ಲ, ಆ ರೀತಿ ಆಗ್ತದ ಪ್ರಳಯ ಆದ್ಮೇಲೆ. ಆದ್ರ ಜೀವರುಗಳ ಕರ್ಮಗಳು ಆಕ್ಟಿವ್ ಅದಾವ. ಆ ಕರ್ಮಗಳು ಏನ್ ಮಾಡ್ತಾವ? ಫಲಭೋಗ ಕೊಡುವುದಕ್ಕ ಅವು ಸಮ್ಮುಖ ಆದಾಗ ಆವಾಗ ಮತ್ತೆ ಈಶ್ವರ ಮಾಯೆಯರು ಮತ್ತೆ ಜಗತ್ತು ಸೃಷ್ಟಿ ಮಾಡಿ ಆ ಜೀವರುಗಳಿಗೆ ಮತ್ತೆ ಏನ್ ಕೊಡ್ತಾರ? ಶರೀರಗಳನ್ನು ಕೊಡ್ತಾರ. ಆ ಕರ್ಮ ಫಲಭೋಗಗಳ ಆಟ ಮತ್ತೆ ಚಾಲು ಮಾಡ್ತಾರ. ಹಿಂಗಿದೇನಂದ್ರ ಪ್ರತಿ ಸಲ ಬ್ರಹ್ಮಾಂಡ ಸೃಷ್ಟಿ ಮಾಡುವಾಗ ಈಶ್ವರ ಒಂದೇ ಸಲ ಸಂಕಲ್ಪ ಮಾಡಿಬಿಡ್ತಾನೆ. ಯಾವ ಯಾವ ಜೀವರುಗಳು ಎಷ್ಟು ಜನ್ಮ ಎತ್ತಿ ಬರಬೇಕು, ಎಷ್ಟೊತ್ತು ಮಲ್ಕೊಂಡು ನಿದ್ದೆ ಮಾಡಬೇಕು, ಎಷ್ಟು ಜನ್ಮ ಎತ್ತಿ ಬರಬೇಕು, ಮತ್ತೆ ಈ ಬ್ರಹ್ಮಾಂಡ ಪಿಂಡಾಂಡದೊಳಗೆ ಅವು ಏನೇನು ಭೋಗಿಸ್ಬೇಕು, ಒಂದೇ ಸಲ ಸಂಕಲ್ಪ ಅವನ ಸಂಕಲ್ಪದಂತೆ ಇದು ನಡೀತದ. ಈ ಸಂಕಲ್ಪ ಯಾರಿಗೆ? ಈ ಶರೀರ ಭೋಗ ಇದೆಲ್ಲ ಯಾರಿಗೆ? ಇಷ್ಟೆಲ್ಲ ಕಥೆ ಹೇಳೋದು ಯಾರು? ಈ ಶರೀರ ನಾನು ಅಂತ ತಿಳ್ಕೊಂಡಾರ ಅವರಿಗೆ, ನಿಮಗಲ್ಲ. ಇದು ನೀವು ಆತ್ಮ ಸ್ವರೂಪರದಿರಿ, ಬ್ರಹ್ಮ ಸ್ವರೂಪರದಿರಿ, ನೀವು ಶುದ್ಧ ಬ್ರಹ್ಮ ಸ್ವರೂಪರದಿರಿ. ನೀವು ಶುದ್ಧ ಬ್ರಹ್ಮ ಸ್ವರೂಪರಾಗಿ ನೀವು ಈ ಈಶ್ವರನ ಕೆಲಸ, ಈ ಜಗತ್ತಿನ ಕೆಲಸ, ಈ ಪಿಂಡಾಂಡದ ಕೆಲಸ ಇದೆಲ್ಲ ತಿಳ್ಕೊಂಡು ನೀವು ಏನ್ ಆಗ್ಬೇಕಾಗ್ಯದ? ಏನ್ ಈಶ್ವರ ಆಗ್ಬೇಕಾಗ್ಯದ? ಜೀವ ಆಗ್ಬೇಕಾಗ್ಯದ? ನಿಮ್ಮ ಗುರಿ ಯಾವುದು? ಈಶ್ವರ ಅಲ್ರಿ, ಶುದ್ಧ ಬ್ರಹ್ಮ ಆಗ್ಬೇಕಾಗ್ಯದ. ಈಶ್ವರನ ಅಪ್ಪ ಆಗ್ಬೇಕಾಗ್ಯದ. ಹಾ, ಮತ್ತ ಈಶ್ವರ ಬ್ಯಾರೆ. ಈಶ್ವರ ಜಗತ್ತಿರೋ ತನಕ ಅಷ್ಟೇ ಇರ್ತಾನ. ಜಗತ್ತು ಹೋಯ್ತು, ಪ್ರಳಯ ಆಯ್ತಂದ್ರೆ ಈಶ್ವರನ ಕೆಲಸ ಇಲ್ಲ. ಈಗ ನೀವು ಹೋಟೆಲ್ ತೆಗಿಸಿರಿ, ನೀವು ಹೋಟೆಲ್ ಮಾಲೀಕರಿದಿರಿ, ಹೋಟೆಲ್ ದೊಡ್ಡದೊಂದು ಹೋಟೆಲ್ ತೆಗೆದಿರಿ. ಅಲ್ಲಿ ಹೋಟೆಲ್ನಾಗ ಏನ್ ಮಾಡಿರಿ? ನೀವೇ ಕೂತು ಮಾಡೋದ್ರ ಬದಲಿ ಒಬ್ಬ ಮ್ಯಾನೇಜರಿಗೆ ಒಪ್ಸಿರಿ. ಈ ಜಗತ್ತಂದ್ರೆ ಹೋಟೆಲ್ ಇದ್ದಂಗ, ನೀವು ಹೋಟೆಲ್ ಮಾಲೀಕರಿದ್ದಂಗ. ಅವ ಈಶ್ವರ ಹೋಟೆಲ್ ಮ್ಯಾನೇಜರ್ ಇದ್ದಂಗ. ಈಶ್ವರ ಆ ಹೋಟೆಲ್ ಇರೋ ತನಕನೇ ಆ ಮ್ಯಾನೇಜರ್ನ ಕೆಲಸ. ಹೋಟೆಲ್ ತೆಗೆದು ಬಿಟ್ರಿ, ಬ್ಯಾಡಪ್ಪ ನಮ್ಗೆ ಹೋಟೆಲ್ ನಡ್ಸಂಗಿಲ್ಲ ಸಾಕು ಅಂದ ಕೂಡ್ಲೇನೆ ನೀವು ಹೋಟೆಲ್ ಬಂದ್ ಮಾಡಿದ್ರಿ ಅಂದ್ರೆ ಈಶ್ವರ ಎಲ್ಲಿರ್ತಾನ? ಅಲ್ಲಿ ಹೋಟೆಲ್ ಮ್ಯಾನೇಜರ್ ಹೋಟೆಲ್ ತೆಗೆದ್ಮೇಲೆ ಈಶ್ವರ ಎಲ್ಲಿರ್ತಾನೆ?
ಮಾಲೀಕ ಶುದ್ಧ ಬ್ರಹ್ಮ, ಅವನಿಗೆ ಏನು ಫರಕ್ ಬೀಳಂಗಿಲ್ಲ. ಹೋಟೆಲ್ ಬಂದ್ ಮಾಡಿದ್ರ ಮಾಲೀಕನಿಗೆ ಏನಾಗ್ತದ? ಈಶ್ವರ ಜಾಬ್ಲೆಸ್ ಆಗ್ತಾನ. ಈ ಜೀವರುಗಳೆಲ್ಲ ಹೆಂಗದಾರ ಅಂತಂದ್ರ ಆ ಹೋಟೆಲ್ನಾಗ ಸಪ್ಲೈ ಮಾಡೋರು, ನೀಡೋರು, ತಿನ್ನೋರು, ಉಣೋರು, ಹೋಟೆಲ್ ಒಳಗಿನ ಗಿರಾಕಿಗಳು, ಅಲ್ಲಿ ಒಳಗೆ ಅಡಿಗೆ ಮಾಡೋರು, ಕೆಲಸ ಮಾಡೋರು ಇದ್ದಂಗೆ ಇವರು ಅಧಿಕಾರಿಗಳು. ಇವರೆಲ್ಲ ಹಿಂಗದು. ಹಿಂಗಾಗಿ ಹೋಟೆಲ್ ಮಾಲೀಕರು ಆದ್ರಿ ಅಂತಂದ್ರೆ, ಇಲ್ಲಿ ಕೇಳ್ರಿ, ನೀವು ಹೋಟೆಲ್ ಮಾಲೀಕರು ಆದ್ರಿ ಅಂತಂದ್ರ ಈಶ್ವರ ನಿಮ್ಮ ಸೇವಕನಾಗ್ತಾನ. ನಿಮ್ಮ ಮ್ಯಾನೇಜರ್ ನಿಮ್ ಸೇವಕ ಆತನ ಇಲ್ಲ, ನೀವು ಹೋಟೆಲ್ ಮಾಲೀಕರಾದ್ರಿ ಅಂದ್ರ. ಅದಕ್ಕ ನೀವು ಶುದ್ಧ ಬ್ರಹ್ಮ ಸ್ವರೂಪರಾದ್ರಿ ಅಂತಂದ್ರೆ ಅವ ಈಶ್ವರ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಏನೆಲ್ಲ ಸರ್ಕಸ್ ಮಾಡ್ತಿರ್ಬೇಕು, ಅವ ಹೋಟೆಲ್ನಾಗ ಎಲ್ಲ ಒಂದು ಅಧಿಕಾರ ಇದ್ರೂ ಸಹಿತ ಅವ ನಿಮ್ಮ ದಾಸ. ಆ ಈಶ್ವರನನ್ನ ನಿಮ್ಮ ದಾಸನನ್ನಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ಹೋಟೆಲ್ ಹೆಂಗ್ ನಡೆಸಬೇಕು ಅಂತೇಳಿ ನೀವು ಅವನಿಗೆ ಗೈಡ್ ಮಾಡ್ತೀರಿ. ನಿಮ್ಮ ಗೈಡೆನ್ಸ್ ಪ್ರಕಾರ ಹೋಟೆಲ್ ನಡೀತದ. ಮಾಡವ ಅವನೇ, ಆದ್ರೆ ಗೈಡೆನ್ಸ್ ನಿಮ್ಮದು. ಅದಕ್ಕೆ ಜಗತ್ತಿ ಹೆಂಗ್ ನಡಿಬೇಕು ಅಂತ ಅನ್ನೋದಕ್ಕ ಈಶ್ವರ್ಗ ಗೈಡ್ ಮಾಡಂತವ್ರು ನೀವು ಆತೀರಿ, ಹೋಟೆಲ್ ಮಾಲೀಕರಿದ್ದಂಗ ನೀವು. ಅದು ಎಂತ ಸ್ಥಿತಿ, ಅದು ಅದ್ಭುತವಾದ ಸ್ಥಿತಿ ಅದದು. ಶುದ್ಧ ಬ್ರಹ್ಮ ಸ್ವರೂಪ. ನಿಮ್ಮೆಲ್ಲರಿಗೂ ಶುದ್ಧ ಬ್ರಹ್ಮ ಸ್ವರೂಪರೇ ನಿಮ್ಮ ಪಾದಕ್ಕೆ ನಮಸ್ಕಾರ ಅಂತೀವಿ ಅಂತಂದ್ರೆ ಅದು ಎಂತ ಅರ್ಥ ಅದ ನಿಮ್ಗೇನ್ ಗೊತ್ತಾಗ್ತದ? ಆ ಸ್ವರೂಪಕ್ಕೆ ಬಂದ್ರಿ ಅಂತಂದ್ರೆ ಮಾಲೀಕರಾಗ್ತೀರಿ. ಆ ಈಶ್ವರ ನಿಮ್ಮ ದಾಸನಾಗ್ತಾನ. ನಿಮ್ಮದು ಎಲ್ಲ ಕೆಲಸ ಅವ ಮಾಡ್ತಾನ, ಎಲ್ಲ ಜವಾಬ್ದಾರಿಗಳವ ಹೊತ್ತುಕೊತಾನ. ನಿಮ್ಮ ಕಾರಿಗೆ ಪೆಟ್ರೋಲ್ ಹಾಕಿಸ್ತಾನ, ನಿಮ್ಮ ಕಾರ್ನ ಕರ್ಕೊಂಡು ಎಲ್ಲ ಕಡೆ ತಿರುಗಾಡಿಸ್ತಾನ, ನಿಮ್ಮ ಏನ್ ಮನಿ ಕೆಲಸಗಳೆಲ್ಲ ಮಾಡ್ತಾನ. ಅವನ ಕೈಯಾಗ ಬೇಕಾದಷ್ಟು ಮಂದಿ ಸೇವಕರದಾರ, ನಿಮ್ ಮನಿ ಕೆಲಸ ಎಲ್ಲ ಮಾಡ್ತಾನ. ಗ್ಯಾಸ್ ಏಜೆನ್ಸಿ ಅವ್ರು ಅದಾರಲ್ಲ, ಇವರೆಲ್ಲ ಏನ್ ಮಾಡ್ತಾರ? DC, ತಹಸೀಲ್ದಾರ್, ಹಿಂಗೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳದಾರಲ್ಲ, ಅವ್ರ ಮನೆಯಾಗ ಹೋಯ್ದು ನಮಗೆ ಕೇಳಿದ್ರ ತಿಂಗಳಗಟ್ಲೆ ಓಡಾಡಿದ್ರು ಒಂದೊಂದು ಸಿಲಿಂಡರ್ ಸಿಗಲ್ಲ. ಅವ್ರ ಮನ್ಯಾಗ ಡಜನ್ ಗಟ್ಲೆ ಸಿಲಿಂಡರ್ಗಳು ಇರ್ತಾರ. ನೀವು ಗಿರಾಕಿ ಆದ್ರಿ ಅಂತಂದ್ರೆ ಗ್ಯಾಸ್ ಏಜೆನ್ಸಿ ಕೈಯಾಗ ಓಡಾಡ್ತೀರಿ. ನೀವು DC ಆದ್ರಿ ಅಂದ್ರೆ ಗ್ಯಾಸ್ ಏಜೆನ್ಸಿ ನಿಮ್ ಕೈಯಾಗ ಓಡಾಡ್ತಾನ. ಏಸ್ ಬೇಕಾದ ಸಿಲಿಂಡರ್. ಮತ್ತ DC ರೊಕ್ಕ ಕೇಳ್ತಾರ ಗ್ಯಾಸಿಂದು? DC ರೊಕ್ಕ ಕೊಡ್ತಾನ ಗ್ಯಾಸಿಂದು? ಅವ್ ಏನ್ ಮಾಡ್ತಾರ ಅಂದ್ರೆ ಒಂದು 8 ದಿವಸ 10 ದಿವಸ ಆಗುವನ್ನ ಬಳಸೋಣ ಸಿಲಿಂಡರ್ ಮತ್ತೆ ಸೈಡ್ಗೆ ಇಡ್ತಾರಂತ. ಅವು ಮುಚ್ಚಳಗಳು ಹಂಗೆ ಮುಚ್ಚಿಕೆ ಮತ್ತೆ ಗಿರಾಕಿಗಳಿಗೆ ಕೊಟ್ಟು ಬಿಡ್ತಾರ. ಒಂದ್ 8 ದಿವಸ ಬಳಸಿಕೆ ಅದು ಕವರ್ ಸಾವಕಾಶ ತೆಗೆದಕ್ಕೆ ಮತ್ತೆ ಮುಚ್ಚಿ ಹಂಗೆ ಕೊಟ್ರೆ ಏನ್ ಮಣ್ಣು ಗೊತ್ತಾಗ್ತದ ನಿಮಗೆ? ಎಲ್ಲಾನು ನಡೀತದ. ಅಲ್ಲಿ ಏನ್ ಅವ್ರಿಗೆ ರೊಕ್ಕ ಸಹಿತ ಕೇಳಂಗಿಲ್ಲ ಅವರು. ಸಿಲಿಂಡರ್ ರೊಕ್ಕ ನಾವೆಲ್ಲ ನೋಡ್ತೀವಿ, ನೀವೇನ್ ಚಿಂತೆ ಮಾಡಬೇಡ್ರಿ ಅಂತ ಹೇಳಕ್ಕೆ ಆ ಕಡೆ ಅವ್ರ ಡಕ್ಕನ್ಗಳು ಒಂದಿಟ್ಟು ಸಾವಕಾಶ ತೆಗಕ್ಕೆ ಮತ್ತೆ ಅದು ಮುಚ್ಚಿಕೆ ಮತ್ತೆ ವಾಪಸ್ ಯಾರು ಬೇಕವ್ರಿಗೆ ಮಾರಿ ಬಿಡ್ತಾರ. ಅವ್ರ ಕರ್ಮ ಅವ್ರು ಭೋಗಿಸ್ತಿರ್ತಾರ, ಇವ್ರ ಕರ್ಮ ಇವ್ರು ಭೋಗಿಸ್ತಿರ್ತಾರ. ಅದಕ್ಕೆ ಈಶ್ವರ ನಮಗ ಹಿರಿ ಮಗ. ಈಶ್ವರನೇ ದೊಡ್ಡವಲ್ಲ. ನಿಮ್ಮ ಹಿರಿ ಮಗ ನಿಮ್ಗೆ ಹೆಂಗ್ ಸಹಕಾರ ನೀಡಬೇಕು ಹಂಗ ಅವನಿಂದ ನೀವು ಸಹಕಾರ ಪಡ್ಕೊಳ್ಳುವಂತ ಶ್ರೇಷ್ಠ ಮಟ್ಟದವರು ನೀವು. ನಿಮ್ಮ ಸ್ವರೂಪ ನಿಮಗೆ ಗೊತ್ತಿಲ್ಲ. ನೀವೇನ್ ಮಾಡಿರಿ? ಆ ಹೋಟೆಲ್ನಾಗ ಹೋಗಿ ಪ್ಲೇಟ್ ತೊಳೆಯವರು, ಸಪ್ಲೈ ಮಾಡೋರು ಆದಂಗಾಗಿರಿ. ನೀವು ಯಾವಾಗ ಪ್ಲೇಟ್ ತೊಳೆಯವರು, ಸಪ್ಲೈ ಮಾಡೋರು ಆಗಿರ್ತೀರಿ, ನೀವು ಜೀವರುಗಳಾಗಿ ಜೀವ ಭಾವ ತುಂಬಿಕೊಂಡು ಹುಟ್ಟವ ನಾನು, ಸಾಯವ ನಾನು, ಪಾಪ ಮಾಡವ ನಾನು, ಪುಣ್ಯ ಮಾಡವ ನಾನು, ಸುಖ ಅನುಭವಿಸುವ ನಾನು, ದುಃಖ ಅನುಭವಿಸುವ ನಾನು, ಹುಟ್ಟಿ ಬರವ, ಸತ್ತು ಹೋಗವ, ಇದೆಲ್ಲ ಜೀವ ಭಾವಗಳು ಇಟ್ಕೊಂಡು ಅವೇನ್ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನೆಲ್ಲ ತುಂಬಿಕೊಂಡು ಜೀವರುಗಳಾದಾಗ ಪ್ಲೇಟ್ ತೊಳೆಯವ, ಸಪ್ಲೈ ಮಾಡವ ಆಗಿದ್ದೇವಂತಂದ್ರೆ ನಮ್ಗೆ ಈಶ್ವರ ಬಾಸ್ ಹೌದಾ ಇಲ್ಲ? ಜೀವ ಭಾವ ತುಂಬಿಕೊಂಡಾಗ ಈಶ್ವರನ ಆ ದಾಸರು ನಾವು, ಈಶ್ವರ ನಮಗ್ ಬಾಸ್ ಆಗ್ತಾನ. ಅವ ಏನ್ ಬೈದ್ರೆ ಬೈಸ್ಕೋಬೇಕು, ಕೊಟ್ಟಟ್ಟು ತಗೋಬೇಕು, ಕೊಟ್ಟದ್ದು ತಗೋಬೇಕು, ಇಟ್ಟಂಗ್ ಇರ್ಬೇಕು. ಅವ ಹೆಂಗ್ ಇಟ್ಟಂಗ್ ಇರ್ಬೇಕಪ್ಪ. ಈಶ್ವರನ ದಾಸರಾಗಿ ಈ ಹೋಟೆಲ್ನಾಗ ಸಪ್ಲೈ ಮಾಡೋರಾತಿರೋ ಏನ್ ಹೋಟೆಲ್ ಮಾಲಕರಾಗಿ ಈಶ್ವರನನ್ನ ನಿಮ್ಮ ದಾಸನನ್ನಾಗಿ ಮಾಡ್ಕೋತಿರೋ?
ಏನು ನಿಮ್ಮ ಉದ್ದೇಶ? ಶುದ್ಧ ಬ್ರಹ್ಮದ ಪೀಠದ ಉದ್ದೇಶ ಈ ಜೀವರುಗಳನ್ನ ಹೋಟೆಲ್ ಮಾಲೀಕನನ್ನಾಗಿ ಮಾಡಿ ಈ ಬ್ರಹ್ಮಾಂಡ ನಿಯಾಮಕನಾದಂತ ಈಶ್ವರನನ್ನ ನಿಮ್ಮ ಸೇವಕನನ್ನಾಗಿ ಮಾಡಿಸುವಂತ ಒಂದು ಶಕ್ತಿ ನಿಮ್ಮೊಳಗೆ ತುಂಬಬೇಕನ್ನೋದೇ ಈ ಶುದ್ಧ ಬ್ರಹ್ಮ ಪೀಠದ ಅರ್ಥ. ಇಂಥ ದೊಡ್ಡ ಅರ್ಥ ಇದ್ದವನಿಗೆ ನೀವೇನು ಮರ್ಯಾದೆ ಕೊಡ್ಲಕತ್ತೀರಿ? ನೀವೇನು ಅದ್ರ ಬಗ್ಗೆ ಕಾಳಜಿ ಮಾಡ್ಲಕತ್ತೀರಿ? ಯಾವ ಉದ್ದೇಶಕ್ಕೆ ಇದು ಶುದ್ಧ ಬ್ರಹ್ಮ ಪೀಠ ತಯಾರಾಗ್ಯದ? ಎಂತ ಒಂದು ಎತ್ತರದ ಮಟ್ಟಕ್ಕೆ ನಿಮಗೆ ಒಯ್ದು ಎತ್ತಿಡ್ಬೇಕಂತ ಪ್ರಯತ್ನ ನಡೆದದ. ಅರ್ಥ ಹೆಂಗದರಿ ಇದು? ಜೀವರುಗಳು ಆದ್ರಿ ಅಂತಂದ್ರೆ ಆ ಹೋಟೆಲ್ನ ಕೆಲಸ ಮಾಡೋರ್ ಕೆಲಸಗಾರರಿದ್ದಂಗ. ಅವ ಹೋಟೆಲ್ ಮಾಲೀಕ ಅಂದ್ರೆ ಈಶ್ವರ, ಅವ ಹೇಳ್ದಂಗೆ ಕೇಳ್ಬೇಕ, ಅವ ಇಟ್ಟಂಗಿರ್ಬೇಕು, ಹಾಕಿದ್ದು ತಿನ್ಬೇಕು, ಕೊಟ್ಟಷ್ಟು ತಗೋಬೇಕು, ಹೇಳಿದ್ದು ಮಾಡಬೇಕು. ಈಶ್ವರನಿಗೆ ಯಪ್ಪೋ 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 ಅನ್ಬೇಕು, ಈಶ್ವರಿಗೆ ಹೊಡ್ಕೊತ ಹೋಗ್ಬೇಕು. ನಾವು ಅಷ್ಟೇ ಸಲಾಮ್ ಹೊಡ್ಕೊತ ಹೋಗ್ಬೇಕು. ಈಶ್ವರಿಗೆ ಸಲಾಮ್ ಹೊಡೆಯೋರಾತಿರೋ, ಈಶ್ವರನಿಂದ ಸಲಾಮ್ ತಗೊಳ್ಳೋರಾತಿರೋ. ಶುದ್ಧ ಬ್ರಹ್ಮ ಸ್ವರೂಪರಾದ್ರಿ ಅಂತಂದ್ರೆ ಈಶ್ವರನಿಂದ ನಿಮ್ಮ ಮುಂದೆ ಅವ ಸಲಾಮ್ ಹೊಡಿತಾನೆ. ನಿಮಗೆ ಇಡೀ ಬ್ರಹ್ಮಾಂಡ ಹೆಂಗ್ ನಡೆಸಬೇಕು ಅಂತೇಳಿ ಈಶ್ವರಿಗೆ ಗೈಡ್ ಮಾಡಂತವ್ರು ಆತೀರಿ ನೀವು. ಒಂದು ಕಾನ್ಸೆಪ್ಟ್ ಈ ತರ ಅಂತ ಇದನ್ನ ಅತ್ಯಂತ ಒಬ್ಬ ಜೀವ ಯಾವ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಅದ, ಅತ್ಯುನ್ನತ ಮಟ್ಟ, ಅದಕ್ಕಿಂತ ಮೇಲೆ ಮತ್ತೊಂದು ಇಲ್ಲ. ಎಲ್ಲಾನು ಈಗ ಎವರೆಸ್ಟ್ ಶಿಖರ ಏರುವ ತನಕ ನಿಮಗಿಂತ ಅದು ಎತ್ತರ ಇರ್ತದ ಇಲ್ಲ? ಎವರೆಸ್ಟ್ ಶಿಖರ ಏರುವ ತನಕ ಅದು ನಿಮ್ಗಿಂತ ಮ್ಯಾಲೆ ಇರ್ತದೆ, ನೀವು ಕೆಳಗಿರ್ತೀರ, ಹೌದಾ ಇಲ್ಲ? ಒಮ್ಮೆ ನೀವು ಎತ್ತಿ ಅದಕ್ಕಿಂತ ಎತ್ತರ ಮತ್ತಿನ್ನೆಲ್ಲಿ ಇಲ್ಲ. ಇನ್ನ ಅದಕ್ಕಿಂತ ಎತ್ತರ ಹಂಗೆ ಹೋದಂಗ ಅದೇನಾಗ್ತದ, ಶಿಖರ ಎತ್ತರ 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 ಎಲ್ಲೆಲ್ಲೋ ಇನ್ನ ಅದ್ರದ್ದು ಕೊಂಬೆಗಳು, ಅದ್ರದ್ದು ಇನ್ನ ತುದಿಗಳು ಇರ್ತಾವಲ್ಲ, ಪೂರ್ತಿ ಆ ತುದಿ ಮ್ಯಾಲ ಹೋಗಿ ಎದ್ದು ನಿಂತಿರಿ ಅಂತ ತಿಳ್ಕೊರಿ. ನೀವೀಗ ಎವರೆಸ್ಟ್ ಶಿಖರದ ಮ್ಯಾಲ ಏರಿ ನಿಂತೀರಿ ಅಂತ ತಿಳ್ಕೊಳ್ರಿ. ಈಗ ಅದು ಎವರೆಸ್ಟ್ ಶಿಖರ ನಿಮಗಿಂತ ಮ್ಯಾಲ ಎತ್ತರದಾಗ ಹೋದೋ ಏನು ನಿಮ್ಮ ಕಾಲ ಕೆಳಗಾದೋ? ಏರುವ ತನಕ ಅದು ಮ್ಯಾಲದ, ಏರಿ ನಿಂತ ಮ್ಯಾಲ ಆ ಎವರೆಸ್ಟ್ ಶಿಖರ ನಿಮ್ಮ ಕಾಲ ಕೆಳಗದ, ನಿಮ್ಮ ಅಡಿಯಲ್ಲಿ ಅದ ಅದು. ಈ ಶುದ್ಧ ಬ್ರಹ್ಮಜ್ಞಾನದ ಸಾಧನೆ ಮಾಡುವಾಗ ಸಾಧಕ ಅವಸ್ಥೆಯಲ್ಲಿರುವವರಿಗೆ, ಶುದ್ಧ ಬ್ರಹ್ಮದ ಸಾಧನೆ ಮಾಡುತ್ತಾ ಮಾಡುತ್ತಾ ಸಾಧಕ ಅವಸ್ಥೆಯಲ್ಲಿರುವವರಿಗೆ ಏನದ, ಶುದ್ಧ ಬ್ರಹ್ಮ ಸ್ವರೂಪ ಅಂತ ಏನದಲ್ಲ, ಇದು ಏನದ, ಸ್ವಲ್ಪ ಎತ್ತರ, ಇನ್ನ ಎತ್ತರದ, ಇದು ಏರ್ಕೋತ್ ಹೋಗ್ಬೇಕು. ಏರಿಕೊಂಡು ಪೂರ್ತಿ ಮ್ಯಾಲ ಹೋಗಿ ನಿಂತಾಗ ಶುದ್ಧ ಬ್ರಹ್ಮ ಸ್ವರೂಪರು ಆದಾಗ, ಶುದ್ಧ ಬ್ರಹ್ಮ ಸ್ವರೂಪರು ನೀವೇ ಆದಾಗ ಅವಾಗ ಈಶ್ವರ ಎಲ್ಲಿರ್ತಾನ? ಎವರೆಸ್ಟ್ ಶಿಖರ ಏರಿದವನಿಗೆ ಎವರೆಸ್ಟ್ ಶಿಖರ ಎಲ್ಲಿರ್ತದ? ಎವರೆಸ್ಟ್ ಶಿಖರ ಏರಿದವನಿಗೆ ಎವರೆಸ್ಟ್ ಶಿಖರ ಎಲ್ಲಿರ್ತದ? ಅವನ ಕಾಲ ಕೆಳಗಿರ್ತದ. ಹಂಗ ಶುದ್ಧ ಬ್ರಹ್ಮ ಸ್ವರೂಪವನ್ನ ಸಂಪೂರ್ಣ ಸಾಧನೆ ಮಾಡಿದವನಿಗೆ ಈಶ್ವರ ಎಲ್ಲಿರ್ತಾನ? ಶುದ್ಧ ಬ್ರಹ್ಮನ ಕಾಲ್ ಕೆಳಗಿರ್ತಾನ. ಅದು ಏರ್ಬೇಕಾಗ್ಯದ. ಯಾಕಂದ್ರೆ ಇದು ಜಗತ್ತು ಮಿಥ್ಯಾ, ಆ ಜಗತ್ತಿನೊಳಗಿರೋ ಈಶ್ವರನು ಮಿಥ್ಯಾ. ಅವ ಓನರ್, ನಾ ಯಾವಾಗ ಬೇಕಾವಾಗ ಹೋಟೆಲ್ ಬಂದ್ ಮಾಡ್ತೀನಿ, ಈಶ್ವರ್ಗೆ ಯಾವಾಗ ಬೇಕಾವಾಗ ಕಿತ್ತೊಗಿತೀನಿ ಅಂತ. ನಾವು ಅವನಿಗೇನು ಹೋಟೆಲ್ ನಡೆಸ್ಬೇಕನ್ನೋದೇನು ಅನಿವಾರ್ಯ ಇಲ್ಲ. ಪಿಂಡಾಂಡಗಳು ಏನು ಅದ್ರೊಳಗೆ ಸಪ್ಲೈ, ಹೋಟೆಲ್ ಮಾಲೀಕ ಹೋಟೆಲ್ ಇದೆ ಲೆಕ್ಕ ಇರ್ಲಾರ್ದ ಹೊತ್ನಾಗ ಅದ್ರೊಳಗೆ ಕೆಲಸ ಮಾಡೋರ್ದಾರೆ ಏನ್ ಲೆಕ್ಕ? ಅವನಿಗೆ ಜೀವರುಗಳದಾರೆ ಯಾತರ ಲೆಕ್ಕ?
ಈಶ್ವರನೇ ಶುದ್ಧ ಬ್ರಹ್ಮನ ಅಡಿಯಾಳ ಆದಾಗ ಅಲ್ಲಿ ಹೋಟೆಲ್ನ ಕೆಲಸ ಮಾಡೋರ್ದೇನಲ್ಲಿ? ಈಗ ಹೋಟೆಲ್ ಮ್ಯಾನೇಜರ್ ಹೋಟೆಲ್ ಮಾಲೀಕನ ಮುಂದೆ ಸಾಲ ಮಾಡೋ ನಿಂತೊತ್ನಾಗ ಮತ್ತ ಹೋಟೆಲ್ನ ಕೆಲಸ ಮಾಡೋರು ಎಲ್ಲರೂ ಆ ಮಾಲೀಕ ಗೌರವ ಕೊಡ್ತಾರ ಇಲ್ಲ? ದಾಸಾನುದಾಸರಾಗಿರ್ತಾರ ಇಲ್ಲ? ಹಂಗಾಗಿ ಜೀವರುಗಳು ಶುದ್ಧ ಬ್ರಹ್ಮನಿಗೆ ಅತ್ಯಂತ ಹೆಚ್ಚು ಅಲ್ಲಿ ಗೌರವ ಕೊಡುವಂತವ್ರಾಗ್ತಾರ. ಯಾವಾಗ ಈಶ್ವರ ಶುದ್ಧ ಬ್ರಹ್ಮನಿಗೆ ಗೌರವ ಕೊಡುವಂತವ್ ಆಗ್ತಾನೋ ಆ ಟೈಮ್ನಾಗ ಅವನ ಅಸಿಸ್ಟೆಂಟ್ಗಳು ಎಲ್ಲರೂ ಅಲ್ಲಿ ಶುದ್ಧ ಬ್ರಹ್ಮದ ಸರೆಂಡರ್ ಆಗ್ಲೇಬೇಕು. ಹಿಂಗಾಗಿ ನಾವು ಶುದ್ಧ ಬ್ರಹ್ಮ ಆದ್ರೇವಂತಂದ್ರ ಈ ಬ್ರಹ್ಮಾಂಡ ಪಿಂಡಾಂಡ ಈಶ್ವರ ಜೀವರುಗಳು ಎಲ್ಲ ನಮ್ಮ ಕಾಲ ಕೆಳಗಿರ್ತಾವ. ಮತ್ತೆ ನಾವು ಜೀವರುಗಳು ಆದೇವಂತಂದ್ರ ನಮ್ಕಿಂತ ಮ್ಯಾಲ ಒಬ್ಬವ ಈಶ್ವರ ಅಂತಿರ್ತಾನ. ಬರೇ ಈಶ್ವರಂದ್ ಒಂದೇ ಅಧಿಕಾರ ಅಲ್ಲ, ನೀವೇನ್ ಶರೀರ ಧರಿಸಿರಲ್ಲ, ನಿಮ್ ಪಿಂಡಾಂಡದ್ದು ಒಂದು ಅಧಿಕಾರ ನಡೀತದ. ಇದೇ ತಿಂದ್ರೆ ಬದುಕ್ತಿದಿ, ನೀ ಹಿಂಗೆ ಇರ್ಬೇಕು, ಇಷ್ಟಕ್ಕೆ ಹೇಳಬೇಕು, ಇಷ್ಟಕ್ಕೆ ಮಕ್ಕಬೇಕು, ಒಟ್ಟ ನಿಮ್ ಶರೀರ ಸಹಿತ ನಿಮ್ಮ ಮೇಲೆ ಅಧಿಕಾರ ಮಾಡ್ಲಕತ್ತಿ ಬಿಡ್ತದ. ಶರೀರ ಹೇಳ್ದಂಗೆ ಕೇಳಬೇಕಾಗ್ತದ, ನೀವ್ ಹೇಳ್ದಂಗೆ ಶರೀರ ಕೇಳಂಗಿಲ್ಲ, ಶರೀರ ಹೇಳ್ದಂಗೆ ನೀವು ಕೇಳಬೇಕಾಗ್ತದ. ಯಾಕಂದ್ರೆ ನೀವು ಜೀವರುಗಳು ಆದಾಗ ಆ ಜೀವರುಗಳು ದೇಹದ ದಾಸರಾಗಿ ಈ ದೇಹನೇ ದೊಡ್ಡದಾಯ್ತಂತಂದ್ರ ನಿಮಗೆ ದೇಹನೇ ಇಂಪಾರ್ಟೆಂಟ್ ಅನ್ನಿಸ್ತು ಅಂತಂದ್ರೆ ಆ ದೇಹ ಏನ್ ಮಾಡ್ತದ, ನಿಮಗೆ ಹೇಳ್ದಂಗೆ ಕೇಳಂಗ್ ಮಾಡಿಟ್ಕೊತದ. ಒಬ್ಬೊಬ್ರಿಗೆ ಒಂದೊಂದು ಇಂಪಾರ್ಟೆಂಟ್ ಅಪ್ಪ, ಅದು ದಾಟಿ ಹೋಗಂಗೆ ಇಲ್ಲ. ಕೆಲವೊಬ್ಬರಿಗೆ ದೇಹನೇ ಬಹಳ ಇಂಪಾರ್ಟೆಂಟ್, ಕೆಲವೊಬ್ಬರಿಗೆ ಆಸ್ತಿ ಪಾಸ್ತಿನೇ ಬಹಳ ಇಂಪಾರ್ಟೆಂಟ್, ಕೆಲವೊಬ್ಬರಿಗೆ ರೊಕ್ಕ ರೂಪಾಯಿನೇ ಬಹಳ ಇಂಪಾರ್ಟೆಂಟ್, ಕೆಲವೊಬ್ಬರಿಗೆ ಅಧಿಕಾರ ಕುರ್ಚಿನೇ ಬಹಳ ಇಂಪಾರ್ಟೆಂಟ್. ಅದು ದಾಟಿ ಅವ್ರ ಮುಂದಕ್ಕೆ ಹೋಗಂಗೆ ಇಲ್ಲ. ಶುದ್ಧ ಬ್ರಹ್ಮಕ್ಕೆ ಹೋಗ್ಬೇಕಾದ್ರೆ ಈ ಮಿಥ್ಯಾ ಜಗತ್ತಿನೊಳಗಿರುವಂತ ಈ ಲೌಕಿಕ ಪ್ರಲೋಭನೆಗಳಿಗೆ ಒಳಗಾಗದೆ ಇದನ್ನ ದಾಟಿ ಹೋದ್ರೆ ಶುದ್ಧ ಬ್ರಹ್ಮ ಆಗ್ತಾರೆ. ಅದನ್ನೆಲ್ಲ ಒಳಗೆ ತುಂಬಿಕೊಂಡು ಕೂತಿ ಯಾ ಶುದ್ಧ ಬ್ರಹ್ಮ ಆಗ್ತಾರ, ಯಾ ಈಶ್ವರನ್ನ ಅರ್ಥ ಮಾಡ್ಕೋತಾರ. ಹಿಂಗ ಅದ ನೋಡ್ರಿ. ಸ್ಥೂಲ ಸೃಷ್ಟಿಯ ಬಗ್ಗೆ ಸಂಪೂರ್ಣ ತಿಳಿಸಿ ಹೇಳಿವಿ. ಮತ್ತಿನ್ನ ಏನ್ ತಿಳ್ಕೊಬೇಕಂತೀರಿ? ಏನ್ ಶುದ್ಧ ಬ್ರಹ್ಮನೇ ಹೋಟೆಲ್ ಮಾಲೀಕ ಏನಾಗ್ತಾನ, ಹೋಟೆಲ್ ಮ್ಯಾನೇಜರ್ ಆಗ್ತಾನ. ಅಲ್ಲಿ ಶುದ್ಧ ಬ್ರಹ್ಮ ಬಿಟ್ರೆ ಮತ್ತೊಬ್ಬ ಯಾವನು ಇಲ್ಲ, ಒಬ್ಬನೇ ಅದನ. ಇದನ್ನು ತಿಳ್ಕೊರಿ, ಅದ್ವೈತ. ಶುದ್ಧ ಬ್ರಹ್ಮ ಒಬ್ಬನೇ ಅದನ, ಅವನೇ ಇಲ್ಲಿ ಲೀಲೆ ಮಾಡ್ಲಕತ್ತಾನ. ಒಬ್ಬ ಇದ್ದವ ಅನೇಕ ಆಗಿ ಏನ್ ಮಾಡ್ಲಕತ್ತಾನ, ಹೋಟೆಲ್ನೂ ತಾನೇ ಆಗ್ಯಾನ, ಹೋಟೆಲ್ ಮ್ಯಾನೇಜರ್ ಈಶ್ವರನೂ ತಾನೇ ಆಗ್ಯಾನ, ಹೋಟೆಲ್ನ ಕೆಲಸ ಮಾಡುವಂತ ಸೇವಕರೂ ತಾನೇ ಆಗ್ಯಾನ, ಮತ್ತ ಹೋಟೆಲ್ನಾಗ ಬಂದು ರೊಕ್ಕ ಕೊಟ್ಟು ತಿನ್ನ ಗಿರಾಕಿನೂ ತಾನೇ ಆಗ್ಯಾನ. ಅವನು ಬಿಟ್ಟು ಮತ್ತೆ ಯಾರೂ ಇಲ್ಲ. ಗಿರಾಕಿನೂ ಅವನೇ, ಕೆಲಸಗಾರರು ಅವನೇ, ಹೋಟೆಲ್ನು ಅವನೇ, ತಿನ್ನವನು ಅವನೇ, ಮ್ಯಾನೇಜರ್ನು ಅವನೇ, ಈಶ್ವರನು ಅವನೇ. ಆ ಶುದ್ಧ ಬ್ರಹ್ಮನ ಬಿಟ್ಟು ಮತ್ತೊಬ್ರು ಯಾರು ಇಲ್ಲ. ಏಕ ಇದ್ದವ ಜಗತ್ತು ಸೃಷ್ಟಿ ಮಾಡೋದಕ್ಕೆ ಅನೇಕ ಆಗಿ ಈ ರೀತಿ ಲೀಲೆ ಮಾಡ್ಲಿಕ್ಕತ್ತಾನ. ಒಬ್ಬನೇ ಅದನ. ಸ್ವರೂಪದ ಅರ್ಥ ಮಾಡ್ಕೋತ ಹೊತ್ನಾಗ ಮ್ಯಾಲ ಹೋಗ್ತೀರಿ, ಸ್ವರೂಪದ ಅರ್ಥ ಕಳ್ಕೋತ ಹೋದಂಗ ತೆಳಗ್ ಬರ್ತೀರಿ ಅಷ್ಟೇ. ಅರ್ಥ ಮಾಡ್ಕೊಂಡು ಹೋದ್ರೆ ಅಲ್ಲಿ ಒಬ್ಬನೇ ಅದನ. ಅಲ್ಲಿ ಒಬ್ಬನೇ ಇದ್ದಾಗ ಅಲ್ಲಿ ಭೇದ ಬಂತು ಅಂತಂದ್ರೆ ಅಜ್ಞಾನ. ಗಿರಾಕಿನೇ ಬೇರೆ, ಈಶ್ವರನೇ ಬೇರೆ, ಹೋಟೆಲ್ಲೇ ಬೇರೆ, ರೊಕ್ಕನೇ ಬೇರೆ ಅಂದ್ರೆ ಅಜ್ಞಾನ. ಅಜ್ಞಾನದೊಳಗ ಹಿಂಸೆ ಅಪಮಾನ ದುಃಖ ಚಾಲು ಆಗ್ತದೆ. ಜ್ಞಾನದೊಳಗಾದ್ರ ಆ ಗಿರಾಕಿನೂ ಅವನೇ ಅದನ, ಹೋಟೆಲ್ ಕೆಲಸ ಮಾಡೋರು ಅವನೇ ಅದನ, ಈಶ್ವರನು ಅವನೇ ಅದನ, ಆ ಹೋಟೆಲ್ನು ಅವನೇ ಅದನ, ಮತ್ತೆ ಈ ಎಲ್ಲ ನಡೆಸಂತ ಅವನೇ ಅದನ. ಅವನ್ ಬಿಟ್ಟು ಮತ್ತೊಂದು ಏನು ಇಲ್ಲವೇ ಇಲ್ಲ. ಇದಕ್ಕೆಲ್ಲ ಕೆಲವೊಂದು ಉದಾಹರಣೆಗಳು ಹೆಂಗ್ ಕೊಡ್ತಾರಂತಂದ್ರೆ, ಈ ಒಬ್ಬ ಜೆಂಟಲ್ಮೆನ್ ಹೋಟೆಲ್ನಾಗ ಹೋಗಿ ಕುಂದಿರ್ತಾನೆ. ಕುಂತ ಕೂಡ್ಲೇನೆ ಹೋಟೆಲ್ನಾಗ ಅವ ಏನಂತಾನ, ಒಂದ್ ಗ್ಲಾಸ್ ನೀರ್ ತಗೊಂಬಾರಪ್ಪ, ಮೊದಲು ಏನ್ ಬೇಕು ಅಂತ ಕೇಳಕ್ ಬರ್ತಾನ. ಮೊದಲು ನೀರ್ ತಗೊಂಬ ಅಂತಾನ. ಮೊದಲ ನೀರ್ ತಗೊಂಬ ಅನ್ನೋನ ಇವ ಒಂದು ಗ್ಲಾಸ್ ಕುಡಿಯುವ ನೀರು ಅಂತೇಳಿ ಒಂದು ನಳ ಇರ್ತದ. ಕುಡಿಯುವ ನೀರು ಅಂತೇಳಿ ಒಂದು ನಳ ಇರ್ತದ. ಆ ನಳದಾಗ ಹೋಗಿ ಇವ ಗ್ಲಾಸ್ ತುಂಬಿಕೊಂಡು ತಂದು ಅವನ್ ಮುಂದೆ ಹಿಡಿತಾನ. ಇವ ಗಟ 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 ಚಂದ ಕುಡಿತಾನ. ಕುಡಿದ ಮೇಲೆ ಏನಾಯ್ತು, ಒಂದು ಕಡೆ ಕೈ ತೊಳೆಯುವ ನೀರು ಅಂತ ಇನ್ನೊಂದು ಕಡೆ ಅದ.
ಅಲ್ಲಿ ಏನಾಯ್ತು, ಇವನಿಗೆಲ್ಲ ನಾಷ್ಟ ಇಷ್ಟ ಎಲ್ಲ ತಂದು ಕೊಡೋ ಟೈಮ್ನೊಳಗ ಇವ ಕೈ ತೊಳ್ಕೊಳಕ ಅಲ್ಲಿ ಹೋದಾಗ ಆ ಹುಡುಗ ಸಪ್ಲೈಯರ್ ಏನ್ ಮಾಡ್ಲಕತ್ತಾನ, ಆ ಕೈ ತೊಳೆಯುವ ನೀರು ಅಂತೇಳಿ ಏನದಲ್ಲ ಆ ನೀರ್ ಅವ ಗಟ ಗಟ ಕುಡಿಲಕತ್ತಾನ. ಇವ ಟಿಫಿನ್ ಮುಗಿಸಿ ಕೈ ತೊಳ್ಕೊಳಕ್ ಹೋದಾಗ ಆ ಕೈ ತೊಳೆಯುವ ನೀರು ಅನ್ನೋ ನಳದ ನೀರು ಅವ ಸಪ್ಲೈಯರ್ ಕುಡಿಲಕತ್ತಾನ. ಇವನಿಗೆ ಕೊಟ್ಟದ ನೀರು ಯಾವುದು, ಕುಡಿಯುವ ನೀರು ಅನ್ನೋ ನಳದಂದ ನೀರು ಇವನಿಗೆ ಕೊಟ್ಟನ, ಅವ ಕುಡಿಯೋದು ಕೈ ತೊಳೆಯುವ ನೀರು ಅಂತೇಳಿ ಅವನಿಗೆ ಕೊಟ್ಟ, ಅವ ಕುಡಿಲಕತ್ತಾನ. ಅದಕ್ಕೆ ಗಿರಾಕಿ ಏನ್ ಮಾಡ್ತಾನ, ನೀವು ಆ ಗಿರಾಕಿ ಜಾಗದಾಗಿದ್ರೆ ಏನಂತೀರಿ, ನೀವು ಬೈತಿರಿಲ್ಲ ಅವನಿಗೆ, ಏನಂತೀರಿ ಅವನಿಗೆ, ಹುಡುಗಗ ಗಪ್ ಕುಂದಿರ್ತೀರ ಹಿಂಗೆ, ಏ ಕುಡಿಯೋ ನೀರು ಅಲ್ಲಿ ಅದಾವ ಅವು ಕುಡಿಬೇಕಂತಿದಿ, ಬಿಟ್ಟಿಗೆ ಈ ಕೈ ತೊಳೆ ನೀರು ಕುಡಿತೇನೋ ಹುಚ್ಚ, ಆರೋಗ್ಯ ಕೆಡಿಸ್ಕೋಬೇಕಂತೇನೋ ಹುಚ್ಚ ಅಂತ ಬೈತೀರಿ ನೀವು ಅವನಿಗೆ. ಬೈದಾಗ ಹುಡುಗ ಜಗ್ಗಿ ನಗ್ಲಕತ್ತಿ ಬಿಡ್ತಾನ, ಜಗ್ಗಿ ನಗ್ತಾನ. ಏನಂತ ನಗ್ತಾನ, ನಿನಗ ಬೇಕೂಫು ಮಾಡೋದಕ್ಕ ನಮ್ಮ ಹೋಟೆಲ್ ಮಾಲೀಕ ಏನ್ ಮಾಡ್ಯಾನ, ಕುಡಿಯುವ ನೀರು ಅಂತೊಂದು ಪೈಪ್ ಈ ಕಡೆ ಕನೆಕ್ಷನ್ ಕೊಟ್ಟಾನ, ಇಲ್ಲಿ ಏನ್ ಮಾಡ್ಯಾನ ಕೈ ತೊಳೆಯುವ ನೀರು ಅನ್ನೋದಕ್ಕೆ ನಿನಗೆ ಮೂರ್ಖನನ್ನಾಗಿ ಮಾಡೋದಕ್ಕೆ ಮಾಡ್ಯಾನ ಹೊರತು ಇವೆರಡೂ ನಳಗಳಿಗೆ ಒಂದೇ ಕನೆಕ್ಷನ್ ಮ್ಯಾಲ ಸಿಂಟೆಕ್ಸ್ ಒಂದೇ ಆದ ಅಂತ ನಾವು ಒಂದೇ ಸಿಂಟೆಕ್ಸ್ ಟ್ಯಾಂಕಿನ ನೀರಿಗೆ ಎರಡು ನಳ ಕನೆಕ್ಷನ್ ಕೊಟ್ಟು ಇಲ್ಲಿ ಕುಡಿಯುವ ನೀರು ಅಂತ ಬರ್ದಾನ, ಇಲ್ಲಿ ಕೈ ತೊಳೆಯುವ ನೀರು ಅಂತ ಬರ್ದಾನ. ಇದ್ರಾಗ ಬರೋದು ಅದೇ ನೀರು, ಅದ್ರಾಗ ಬರೋದು ಅದೇ ನೀರು. ಅದ್ವೈತಕ್ಕೆ ಸರಿ ಹೋಗ್ತದೆ ಇದು ಮಾತ. ತತ್ವಜ್ಞಾನಕ್ಕೆ ಉದಾಹರಣೆ ಅಷ್ಟೇ. ಹೋಟೆಲ್ನಾಗ ಹೆಂಗಿರ್ತದ ಆ ಅರೇಂಜ್ಮೆಂಟ್ ಬಗ್ಗೆ ಟೀಕೆ ಅಲ್ಲ, ಏನೂ ಅಲ್ಲ. ನಮ್ ತತ್ವಜ್ಞಾನಕ್ಕೆ ಅನ್ನೋದ ಮ್ಯಾಲ ಸಿಂಟೆಕ್ಸ್ ಟ್ಯಾಕ್ ಅಂದ್ರೆ ಶುದ್ಧ ಬ್ರಹ್ಮ ಇದ್ದಂಗ. ಕೆಳಗ ಹೋಟೆಲ್ ಮ್ಯಾನೇಜರು, ಹೋಟೆಲ್ನ ಕೆಲಸ ಮಾಡೋರು ಇವೆಲ್ಲ ಓಸು ಆ ಶುದ್ಧ ಬ್ರಹ್ಮನ ಪಾತ್ರನೇ ಇವೆಲ್ಲ. ಅಲ್ಲಿ ಇರೋ ನೀರೇ ಇಲ್ಲಿ ಬರ್ಲಕತ್ತ, ಮುಂದೆ ಗಿರಾಕಿನೂ ಅವ್ರೆ. ಸರಿ ಹೋಗ್ಬೋದಾ ಈ ದೃಷ್ಟಾಂತ ಅದ್ವೈತಕ್ಕ? ಇಲ್ಲ, ಬರಬರ. ಹೀಗಾಗಿ ಅದ್ವೈತದೊಳಗೆ ಏನದು ಅಂತಂದ್ರ ಶುದ್ಧ ಬ್ರಹ್ಮನ ಹೊರತುಪಡಿಸಿ ಹೋಟೆಲ್ಲು ಇಲ್ಲ, ಗಿರಾಕಿ ಇಲ್ಲ, ಮ್ಯಾನೇಜರ್ ಇಲ್ಲ, ಕೆಲಸಗಾರರಿಲ್ಲ, ಎಲ್ಲಾನು ಶುದ್ಧ ಬ್ರಹ್ಮನೇ ಆ ಪಾತ್ರಗಳನ್ನು ವಹಿಸ್ಲಕತ್ತನ. ಈಗ ಇಸ್ಪೇಟ್ ಆಡವನಿಗೆ ಹೊರಗೆ ಯಾಕೆ ತಿರುಗಿತಿ, ಎಲ್ಲಾರೆ ಹೋಗಿ ಮನೆಯಾಗಿಂದ ಎಲ್ಲ ರೊಕ್ಕ ಹಾಳು ಮಾಡ್ಲಕತ್ತಿದಿ, ಇದ್ದು ಬಿದ್ದು ಸಾಮಾನುಗಳು ಇದು ಮಾರ್ಕೊಂಡ್ಕೆ ಏಟ್ ಬೇಕಷ್ಟಕ್ಕೆ ಮಾರೋದು, ಆ ರೊಕ್ಕ ತಗೊಂಡು ಇಸ್ಪೇಟ್ ಆಡಿಕೆ ಇವತ್ತೆಲ್ಲ ನಾಳೆ ಸೌಕರ್ಯ ಹತ್ತೀನಿ ಅಂತೇಳಿ ಮಾಡಿ ಎಲ್ಲ ಹಾಳು ಮಾಡ್ಲಕತ್ತಿದಿ. ಅದ್ರ ಸಲುವಾಗಿ ನೀನು ಮನಿ ಹೊರಗ ಹೋಗಬೇಡ ಅಂತ ಕಟ್ಟಿ ಹಾಕ್ಬಿಟ್ರು ಅವನಿಗೆ. ಸಂಪತ್ತೆಲ್ಲ ಹಾಳು ಮಾಡ್ಲಕತ್ತಿದೆ ಅಂತೇಳಿ ಅವನಿಗೆ ಕಟ್ಟಿ ಹಾಕಿಬಿಟ್ರು. ಕಟ್ಟಿ ಹಾಕಿದ್ಮೇಲೆ ಏನ್ ಮಾಡ್ದ, ಮನೆಯವ್ರಿಗೆ ರಿಕ್ವೆಸ್ಟ್ ಮಾಡ್ದ, ನೋಡಪ್ಪ ವರ್ಷಗಟ್ಲೆ ನಾವು ಇಸ್ಪೇಟ್ ಆಡಿದವರು, ನಮ್ ಜೀವ ಸಮಾಧಾನ ಇರಲ್ಲ, ನಮ್ಮ ಬೆರಳಿಗೆ ಇಸ್ಪೇಟ್ ಎಲಿ ಇರ್ಲಿಲ್ಲ ಅಂತಂದ್ರ ನಡಗ್ಲಕತ್ತಾವ ಕೈಯ, ಅವಕ್ಕ ಇಸ್ಪೇಟ್ ಹಿಡಿದ್ರೆ ಸಮಾಧಾನ ಆಗ್ತದ. ದಿನ 8 ತಾಸು ಇಸ್ಪೇಟ್ ಹಿಡ್ಕೊಂಡಿದ್ರೆ ಸಮಾಧಾನ ಆಗ್ತದ. ಈ ಇಸ್ಪೇಟ್ ನನಗ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ, ಮನೆಗೆ ಏನ್ ಮಾಡ್ತೀನಿ, ಇಸ್ಪೇಟ ನನಗೊಂದು ಜಮಖಾನಿ ಕೊಡ್ರಿ, ಒಂದಿಟ್ಟು ಇಸ್ಪೇಟ್ ಕೊಟ್ಟು ಬಿಡ್ರಿ, ನಾನು ಒಬ್ಬನೇ ಕೂತು ಇಸ್ಪೇಟ್ ಆಟ ಆಡ್ತೀನಿ. ಹಂಗಿದ್ರೆ ಮಾಡಿ, ಏನ್ ಪರವಾಗಿಲ್ಲ, ನಾವೇನು ನೀನು ವೈರಿಗಳಲ್ಲ, ನೀನು ಆರಾಮಿರ್ಬೇಕು, ನಿನಗೊಂದ್ ಸೆಟ್ ಇಸ್ಪೇಟ ಒಂದ್ ಜಮಖಾನಿ ಹಾಕಿ ಕೊಡ್ತೀವಿ, ಸುಮ್ಮ ಆರಾಮ್ 8 ತಾಸು ಅಲ್ಲೇ ಮನೆಗೆ ಮಾಡ್ಕೋತ ಕುಂದ್ರು ಅನ್ನ. ಆಯ್ತಂತೇಳಿ ಅವನಿಗೊಂದ್ ಸೆಟ್ ಹೊಸ ಇಸ್ಪೇಟ್ ತಂದು ಕೊಟ್ರು, ಭಾರಿ ಖುಷಿ ಆಯ್ತು. ಜಮಖಾನಿ ಮೇಲೆ ಕೂತ ಸುತ್ತ 4 ಮಂದಿ ಕುಂತ ಆಡ್ತಿರ್ತಾರಲ್ಲ, 4 ಮಂದಿ ಅಲ್ಲಿ ಕುಂತಾರಂತ ಕಲ್ಪನೆ ಮಾಡದ. ಕಲ್ಪಿತ ಮಿತ್ರರು 4 ಮಂದಿಗೆ ಇಸ್ಪೇಟ್ ಎಲಿಗಳ ಹಾಕಿದ, ಅವರೆಲ್ಲರೂ ತಗೊಂಡು ಆಡ್ಲಕತ್ತಾರಂತ ಕಲ್ಪಿತ ಮಾಡಿದ. ಮಾಡಿ ಏನ್ ಮಾಡ್ದ, ಅವ್ರು ಒಂದೊಂದು ಎಲಿ ಹೆಂಗೆ ತೆಗೆದು ಹಾಕ್ತಾರ, ಅವ್ರವ್ರ ಪಾತ್ರ ವಹಿಸಿ ಅವ್ರ ಎಲಿಗಳೊಳಗಿಂದ ಒಂದೊಂದು ಎಲಿ ತಂದು ಮಧ್ಯದಲ್ಲಿ ಹಾಕಿ ಏನೋ ಆಟ ಆಡಿದ. ಆಡಿದ ಮೇಲೆ ಏನಾಯ್ತು, ಒಂದು ಸೋಲು ಆಯ್ತು, ಒಂದು ಗೆಲುವು ಆಯ್ತು. ಈ ಸೋಲು ಗೆಲುವುಗಳು ಅಲ್ಲಿ ಕಲ್ಪಿತ ಮಿತ್ರರಿಗೆ ಏನಾರ ಸಂಬಂಧದ ಏನದು? ಸೋತವ್ರು ಯಾರು?
ಅದರೊಳಗೆ ಯಾರೇ ಸೋತರ್ನು ಅದು ಸೋಲು ಯಾರಿಗೆ ಸಂಬಂಧ? ಈಗ 4 ಮಂದಿ ಕಲ್ಪಿತ ಮಿತ್ರರು ಅಂತೇಳಿ ಅಲ್ಲಿ ಮಿತ್ರರೇ ಇಲ್ಲ, ತಾನೇ ಕಲ್ಪಿಸಿಕೊಂಡು ಆಡ್ಲಕತ್ತಾನ, ಅಲ್ಲಿ ಸೋತನಪ್ಪ ಒಬ್ಬ ಯಾವನೋ ಮಿತ್ರ ಸೋತ, ಅವ ಕಲ್ಪಿತ ಮಿತ್ರ ಸೋತ್ರ ಅದು ಸೋಲು ಯಾರಿಗೆ ಸಂಬಂಧಪಟ್ಟದ್ದೀಗ? ಇವನಿಗೆ. ಗೆಲುವಾದ ಗೆದ್ದ, ಆ ಗೆಲುವು ಯಾರಿಗೆ? ಅವನಿಗೆ. ಎಲ್ಲ ಅವನಿಗೆ. ಸೋಲು ಅವಂದೇ, ಗೆಲುವು ಅವಂದೇ. ಅದಕ್ಕೆ ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ, ಎನ್ನ ಮಾನ ಅಪಮಾನ ನನ್ನದಲ್ಲ ನಿನ್ನದು. ಎನ್ನ ಹಾನಿ ವೃದ್ಧಿ ಇದು ನನ್ನದಲ್ಲ, ಇವೆಲ್ಲ ಕಲ್ಪಿತ ಜಗತ್ತಿನ ವ್ಯವಹಾರಗಳು, ಅದೆಲ್ಲ ನಿನ್ನದು. ಎನ್ನ ವಾಮಕ್ಷೇಮ ನನ್ನ ಆರೋಗ್ಯ ಅನಾರೋಗ್ಯ ಅದು ನನ್ನದಲ್ಲ ನಿನ್ನದು. ಯಾವ ಮಟ್ಟಿನ ವಿಚಾರದ ಗೊತ್ತದ ಅದು? ಶುದ್ಧ ಬ್ರಹ್ಮ ಅದೆಲ್ಲ ನಿಂದೆ ಅದಪ್ಪ, ನಂದಂತ ಇಲ್ಲಿ ಏನು ಇಲ್ಲ ಅಂತೇಳಿ ಸ್ವಚ್ಛಾಗಿ, ಅನಾರೋಗ್ಯ ಯಾಕಾಗಲ್ಲಕ್ಕ, ಆರೋಗ್ಯ ಯಾಕಾಗಲ್ಲಕ್ಕ, ಲಾಭ ಯಾಕಾಗಲ್ಲಕ್ಕ, ಹಾನಿ ಯಾಕಾಗಲ್ಲಕ್ಕ, ಮತ್ತಿನ್ನೇನು ಯಾಕಾಗಲ್ಲಕ್ಕ, ಅದೇನು ನನಗೆ ಸಂಬಂಧ ಇಲ್ಲ, ನನ್ನದಲ್ಲ ನಿನ್ನದು, ನನ್ನದಲ್ಲ ನಿನ್ನದು. ಹೇಳ್ತ್ರಿ? ಹೆಂಗ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮತೆ. ಒಂದು ಬಳ್ಳಿ ಅದ, ಆ ಬಳ್ಳಿ ಅದು ಹಂಗೆ ಮುಂದೆ ಕಾಯಿ ಬಿಟ್ಕೋ ತೋತಿರ್ತದ. ಒಂದು ಸುಖದ ಕಾಯಿ, ಒಂದು ದುಃಖದ ಕಾಯಿ, ಒಂದು ಆರೋಗ್ಯದ ಕಾಯಿ, ಒಂದು ಅನಾರೋಗ್ಯದ ಕಾಯಿ, ಒಂದು ಲಾಭದ ಕಾಯಿ, ಒಂದು ನಷ್ಟದ ಕಾಯಿ. ಯಾವಾಗಾರ ಒಂದು ಕಾಯಿ ಇದು ಬಳ್ಳಿಗೆ ಆ ಕಾಯಿಲಿಂತ ನಷ್ಟ ಅಂತ ಹೇಳಕ್ ಆಗ್ತದೇನು? ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಅಂದ್ರ ನಷ್ಟ ಆಗ್ಯದಂತಂದ್ರ ಆ ದೇವ್ರ ನಷ್ಟ ಮಾಡ್ಯಾನನ್ನಂಗಿಲ್ಲ, ಲಾಭ ಮಾಡ್ಯಾನಂದ್ರ ಲಾಭ ಮಾಡ್ಯಾನನ್ನಂಗಿಲ್ಲ, ದೇವ್ರ ಆರೋಗ್ಯ ಮಾಡ್ಯಾನನ್ನಂಗಿಲ್ಲ, ಅನಾರೋಗ್ಯ ಮಾಡ್ಯಾನನ್ನಂಗಿಲ್ಲ, ಆ ದೇವ್ರ ಮೇಲೆ ಏನೇನು ಹಾಕಂಗಿಲ್ಲ. ಅದು ಬಳ್ಳಿ ಹಂಗೆ ಕಾಯಿ ಬಿಟ್ಕೋ ತೋತಿರ್ತದ. ಆ ಕಾಯಿ ನೋಡಿ ನಾವು ಬಳ್ಳಿಗೆ ಹೆಸರು ಇಡಂಗಿಲ್ಲ. ಬಳ್ಳಿ ಹಂಗೆ ಕಾಯಿ ಬಿಟ್ಕೋ ತೋತಿರ್ತದ. ಅದ್ರ ಜೀವನ ಇರೋದೇ ಕಾಯಿ ಬಿಡೋದು ಅದ್ರ ಕೆಲಸ. ಹಿಂಗದ ನೋಡ್ರಿ. ಇದೇನಂತಂದ್ರ ಸ್ಥೂಲ ಸೃಷ್ಟಿಗೆ ಸಂಬಂಧಪಟ್ಟಂತ ವಿಷಯ. ಸ್ಥೂಲ ಸೃಷ್ಟಿ. ಮುಂದೆ ಸೂಕ್ಷ್ಮ ಸೃಷ್ಟಿಗೆ ಸಂಬಂಧಪಟ್ಟಂತ ವಿಷಯ ಮತ್ತೆ ಮುಂದಿನ ಪಾಠದಾಗಿರೋಣ. ಸೂಕ್ಷ್ಮ ಅಂದ್ರೆ ಏನು, ಸ್ಥೂಲ ಅಂದ್ರೆ ಏನು, ಈ ಪಂಚಭೂತಾತ್ಮಕವಾದಂತ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಇವುಗಳಿಗೆ ಸಂಬಂಧಪಟ್ಟಂತೆ ಬ್ರಹ್ಮಾಂಡ ಪಿಂಡಾಂಡದೊಳಗೆ ಏನದವ, ಆ ಬ್ರಹ್ಮಾಂಡ ಪಿಂಡಾಂಡದೊಳಗ ಪಂಚಭೂತಗಳಿಗೆ ಸಂಬಂಧಪಟ್ಟಂತ ಸತ್ವಗುಣ ಮತ್ತು ರಜೋಗುಣಗಳಿಂದ ಏನೇನು ಉತ್ಪತ್ತಿ ಅದು? ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮತ್ತೆ ಪಂಚ ವಾಯುಗಳು, ಅಂತಃಕರಣಗಳು, ಪಂಚ ಪ್ರಾಣಗಳು. ಇವು ಏನದವ ಅಂತಂದ್ರ ಸ್ಥೂಲವಾದಂತ ಪಂಚ ಮಹಾಭೂತಗಳಿಂದ ಇವು ಸೃಷ್ಟಿಯಾದವು ಈ ಜಗತ್ತಿನೊಳಗ ಅನ್ನಂತ ವಿಚಾರ ಸಾಗರದೊಳಗ ಸಾಧು ನಿಶ್ಚಲ್ ದಾಸಿ ಅವರು ಹೇಳಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರ. ಮಿಥ್ಯವಾದ ಜಗತ್ತಿನೊಳಗ ಯಾರು ಏನ್ ಹೇಳಿದ್ರ ಅದು ಮಿಥ್ಯನೇ ಆದ. ನಮ್ದೊಂದು ಕತಿ ಬರೋದು ಸೇರಿಸಿದ್ರು ಸೇರಿಸಬಹುದು. ಇಲ್ಲಿ ಏನ್ ಹೇಳಕತ್ತಾರ, ಇದು ಓದೋ ಟೈಮ್ನಾಗ ಇದು ಹೂ ಅನ್ಬೇಕಷ್ಟೇ. ಮತ್ ಮುಂದೆ ಯಾರ್ಯಾರು ಏನ ಅದೇ ಮಿಥ್ಯವಾದ ಜಗತ್ತಿನ ಬಗ್ಗೆ ಯಾರು ಏನ್ ಹೇಳಿದ್ರು ಅವ್ರ ಹಂಗ ಹೇಳ್ಯಾರಲ್ರಿ, ಇವ್ರು ಹಿಂಗ್ ಹೇಳ್ಯಾರಲ್ರಿ ಅಂತ ಹೇಳಿ ಅಂದ್ರ ಯಾಕೆ ಹೇಳಲಕ್ಕ ಸುಮು ಅನ್ಕೋತ ಹೋಗ್ಬೇಕು. ಆದ್ರೆ ಶುದ್ಧ ಬ್ರಹ್ಮನ ವಿಷಯದೊಳಗ ಅಲ್ಲಿ ಇರೋದು ಸತ್ಯ ಮಾತ್ರ, ಅಲ್ಲಿ ಮಿಥ್ಯ ಅನ್ನೋದು ಇಲ್ಲವೇ ಇಲ್ಲ. ಆ ಶುದ್ಧ ಬ್ರಹ್ಮನನ್ನ ತಲುಪುವುದಕ್ಕ ಈ ಎಲ್ಲ ನಾನಾ ರೀತಿ ಆರೋಪಗಳನ್ನ ಮಾಡಿ, ಆ ಶುದ್ಧ ಬ್ರಹ್ಮನಿಗೆ ಮಾಡಿದ ಆರೋಪಗಳು ಇವೆಲ್ಲ, ಆಮೇಲೆ ಅವುಗಳನ್ನು ಅಪವಾದ ಮಾಡಿ ಕೇವಲ ಶುದ್ಧ ಬ್ರಹ್ಮ ಸ್ವರೂಪರಾಗಿ ಉಳಿಯುವಂತ ಸಾಧನೆ ಮಾಡುವುದಕ್ಕೆ ಈ ಒಂದು ಪ್ರಯತ್ನ ನಡೆದದ. ಹಿಂಗಾಗಿ ಎಲ್ಲರೂ ಈ ಶುದ್ಧ ಬ್ರಹ್ಮನನ್ನ ಹೊರತುಪಡಿಸಿ ಬೇರೆ ಯಾವ ದೇವತೆಗಳಿರ್ಬೋದು, ರಾಕ್ಷಸರಿರ್ಬೋದು, ಮಾನವರಿರ್ಬೋದು, ಅವರ ಲೀಲೆಗಳಿರ್ಬೋದು, ಅವೆಲ್ಲ ಓಸು ಏನದವ ಶುದ್ಧ ಬ್ರಹ್ಮನ ಲೀಲೆಗಳೇ ಅಂತ ತಿಳ್ಕೊಂಡು, ಶುದ್ಧ ಬ್ರಹ್ಮನ ಹೊರತುಪಡಿಸಿ ಮತ್ತೊಂದು ಏನೂ ಇಲ್ಲ ಅಂತ ತಿಳ್ಕೊಂಡು ನಾವೇನ್ ಮಾಡ್ಬೇಕು, ಸುಮ್ಮನೆ ನೋಡ್ಕೊತಿರ್ಬೇಕಷ್ಟೇ. ಸುಮ್ಮನೆ ನೋಡ್ಕೊತಿರ್ಬೇಕು. ಅದ್ರ ಬಗ್ಗೆ ಏನೂ ಜಾಸ್ತಿ ಕಲೀಲಕ್ಕ, ಅದ್ರಾಗ ಬೆರಿಲಕ್ ಹೋಗ್ಬಾರ್ದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು.
ನಾವು ಹೆಂಗಿರ್ಬೇಕು? ನಾವು ಶುದ್ಧ ಬ್ರಹ್ಮ ಸ್ವರೂಪರಾಗಿರ್ಬೇಕು. ಈ ಶುದ್ಧ ಬ್ರಹ್ಮ ಸುಮ್ಮ ನೋಡ್ಕೊತ್ ಕೂತಾನಿಲ್ಲ ಜಗತ್ತ. ಹಿಂಗ್ಯಾಕ್ ಮಾಡ್ತೀಯ ಹಂಗ್ಯಾಕ್ ಮಾಡ್ತೀಯ ಅಂತ ಏನಾದ್ರು ಎದ್ರಾಗ ಅಡ್ಡ ಬಂದನೇನು? ಇಲ್ಲ. ಯಾಕಂದ್ರೆ ಎಲ್ಲಾನು ಅವನ್ ಲೀಲೇನೆ ಅದ, ನನ್ನ ಲೀಲೇನೆ. ಈಗ ನಾಟಕ ಮಾಲೀಕ ನಾಟಕ ಪಾತ್ರ ಮಾಡಾಗ ಅವಕ್ಕೆ ಏನಾರ ಅಡ್ಡಾಡ್ ಬಂದು ಏನಾರ ಹೇಳ್ತಾನೇನು? ಏನಿಲ್ಲ. ಸುಮ್ ಕೂತ್ ನೋಡ್ತಿರ್ತಾನ. ಅವ್ರಿಗೆ ಪಾತ್ರ ಮಾಡೋರ್ಗೆ ಒಂದ್ಸಾರಿ ಹೇಳಿ ಹೆಂಗ್ ಪಾತ್ರ ಮಾಡ್ಬೇಕಂತ ಹೇಳೇನ ಅವ ಸುಮ್ ಕೂತ್ ನೋಡ್ತಿರ್ತಾನಲ್ಲ. ಹಂಗ ನಾವು ಸಾಕ್ಷಿಯಾಗಿ ಈ ಜಗತ್ತನ್ನ ನೋಡ್ಬೇಕು. ಬರೀ ಜಗತ್ತು ಒಂದೇ ಅಲ್ಲ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಬಾಯಿ, ನಿಮ್ಮ ವಿಚಾರ, ನಿಮ್ಮ ಕೆಲಸಗಳು ಹೆಂಗದವ ಅಂತ ಶುದ್ಧ ಬ್ರಹ್ಮನ ದೃಷ್ಟಿಯಿಂದ ನೋಡಿದ್ರಿ ಅಂತಂದ್ರ ಉದ್ಧಾರ ಆಗ್ತೀರಿ. ಅದು ಬಿಟ್ಟು ಜೀವ ದೃಷ್ಟಿಯಿಂದ ನೋಡಿದ್ರಿ ಅಂತಂದ್ರ ಇವೇ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತರಗಳು ಹೆಚ್ಚಾಗಿ ಏನಾಗ್ತೀರಿ? ಬಂಧನಕ್ಕೊಳಗಾಗ್ತೀರಿ, ದುಃಖಕ್ಕೊಳಗಾಗ್ತೀರಿ, ಕಷ್ಟಕ್ಕೊಳಗಾಗ್ತೀರಿ. ಇದರಿಂದ ಫ್ರೀ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ನೀವು ಒಳ್ಳೆ ಮತ್ತ ಅವರೊಳಗೆ ಮುಳುಗಿ ಹೋಗ್ಲಕತ್ತೀರಿ. ಅದನ್ನ ದಾಟಬೇಕು. ಶುದ್ಧ ಬ್ರಹ್ಮ ದೃಷ್ಟಿಯಿಂದ ನಾವು ಈ ಜಗತ್ತನ್ನ, ಬ್ರಹ್ಮಾಂಡವನ್ನ, ಪಿಂಡಾಂಡವನ್ನ, ನಮ್ಮನ್ನ ನಾವು ನೋಡ್ಕೊಳ್ಳಂತ ಒಂದು ಕೆಲಸ ಮಾಡ್ಬೇಕು. ನಮ್ಮನ್ನು ನಾವು ನೋಡ್ಕೊಳ್ಳಾರ್ದೆ ಎಲ್ಲ ಓಟು ಜಗತ್ತು ಗೊತ್ತದ. ನಮ್ಮನ್ನು ನಾವು ನೋಡ್ಕೊಂಡು ನಮ್ಮ ಬಗ್ಗೆ ನಮಗೇನು ಅಭಿಪ್ರಾಯ ಗೊತ್ತಿಲ್ಲ. ನಮ್ಮ ಬಗ್ಗೆ ನಾವು ಅಭಿಪ್ರಾಯ ನೋಡ್ಕೊಂಡು ವ್ಯಕ್ತಪಡಿಸ್ತೇವಂದ್ರ ಅದಕ್ಕಿಂತ ಸಣ್ಣತನ ಮತ್ತೊಂದಿಲ್ಲ. ಅದಕ್ಕೆ ಬಸವಣ್ಣವ್ರು ಏನಂದ್ರು? ಎನಗಿಂತ ಕಿರಿಯರಿಲ್ಲ. ತನ್ನನ್ನು ತಾನು ನೋಡ್ಕೊಂಡಾಗ ನಾನು ಎಷ್ಟು ಸಣ್ಣವದೀನಿ, ಎಷ್ಟು ಸಣ್ಣತನ ಅದ ನನ್ನ ಬಲ್ಲಿ ಅನ್ನೋದು ಗೊತ್ತಾಗ್ತದೆ. ಸಣ್ಣತನವನ್ನ ನೋಡ್ಕೊಳ್ಳಾರ್ದೆ ದೊಡ್ಡ ಸುದ್ದಿ ಮಾತಾಡಿದ್ರೆ ಎದಕ್ಕೆ ಬರ್ತದೆ? ಎದಕ್ಕೂ ಬರಂಗಿಲ್ಲ. ಅದಕ್ಕೆ ತನ್ನನ್ನು ತಾನು ಅರಿಯೋದು ಬಹಳ ಮುಖ್ಯ ಅದ. ತನ್ನನ್ನು ತಾನು ಅರಿತು ಶುದ್ಧ ಬ್ರಹ್ಮ ಸ್ವರೂಪಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ತನ್ನನ್ನು ತಾನು ಅರಿಲಾರ್ದೆ ಶುದ್ಧ ಬ್ರಹ್ಮ ಸ್ವರೂಪಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಸ್ಥೂಲ ಸೃಷ್ಟಿಯ ಬಗ್ಗೆ ಇಲ್ಲಿ ತನಕ ಏನ್ ಹೇಳಿವಿ, ಅದ್ರ ಬಗ್ಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಏನು ಡೌಟ್ ಇಲ್ಲ ಅಂತಂದ್ರೆ ಏನ್ ಮಂಗಳಾರತಿ ಮಾಡ್ಬೇಕಾ, ಏನ್ ಮಾಡ್ತೀರಿ ಮಾಡ್ರಿ. ಮುಂದಿಂದು ಪಾಠ ಸ್ವಲ್ಪ ದೀರ್ಘ ಆಯ್ತು. ಆದ್ರೂ ಸಹಿತ ಅದು ಸ್ಥೂಲ ಸೃಷ್ಟಿಯ ಸಮಾರೋಪ ಮಾಡುವುದಕ್ಕೆ ಇವತ್ತು ಇದು ಮಾಡೋದು. ನಾಳೆಯಿಂದ ಸೂಕ್ಷ್ಮ ಸೃಷ್ಟಿ. ಓಕೆ, ಅದರೇನು ಮಾಂತೇಶ್ ಗುರುಗಳು? ಯಾರು ನಿರೂಪಕರಿದ್ದೀರಿ, ಒಂದು ದಿವಸ ಮೊದಲ ನಾಳೆ ಬೆಳಿಗ್ಗೆ ನೀವು ಪಾಠ ತೋತೀರಾ ಇಲ್ಲ ಅಂತೇಳಿ ಕೇಳಬೇಕು. ಅವ್ರಿಗೆ ಫೋನ್ ಮಾಡಿ ಕೇಳಿ ಇಲ್ಲ ಆಗಂಗಿಲ್ಲ ಅಂತಂದ್ರ ನಮ್ಮಂತವ್ರಿಗೆ ಬೇರೆ ಯಾರಿಗಾರೆ ಹೇಳ್ಬೇಕು. ಆ ಸಮಯದಲ್ಲಿ ನಮ್ಮ ಪಾಠ ಹೇಳ್ತೀವಿ. ಅದು ಏನು ಮಾಡ್ಲಾರ್ದೆ ಸುಮ್ ಕೂತು ಅವ್ರು ಬಂದಿಲ್ಲ ಅಂತ ಹೇಳಿಕೆ ಯಾರಿಗಾರೆ ಪಾಠ ಮಾಡ್ಲಕ್ ಹಚ್ಚೋದು, ಆಮೇಲೆ ಬಂದು ಅವ್ರು ಹ್ಯಾಂಡ್ ರೈಸ್ ಮಾಡೋದು, ಇವೆಲ್ಲ ಮಾಡೋದಿಲ್ಲ. ಒಂದು ಲೇಟ್ ಆಗಿ ಬಂದ ಮೇಲೆ ಹ್ಯಾಂಡ್ ರೈಸ್ ಮಾಡಂಗಿಲ್ಲ, ಸುಮ್ ಕೂತ್ ಕೇಳ್ಬೇಕು. ಮತ್ತೆ ಇಲ್ಲ ಕರೆಕ್ಟ್ ಟೈಮಿಗೆ ಬಂದು ಪಾಠ ಚಾಲು ಮಾಡ್ಬೇಕು. ಈಗ ಕಾಲೇಜ್ನಾಗ ಲೆಕ್ಚರರ್ ಪಾಠ ಇರ್ತದಪ್ಪ, ಅವ್ರು ಬಂದಿಲ್ಲ ಅಂತೇಳಿ ಬೇರೆ ಯಾರಿಗೂ ಹಚ್ಚಿರ್ತಾರೆ. ಅವ್ರು ಬಂದ್ರು ಸಾಕು ಬರ್ರಿ ಅಂತೇಳಿ ಒಂದು 10 ನಿಮಿಷ ಪಾಠ ಆಗುನ ಅವ್ರಿಗೆ ಹೊರಗೆ ಕರೆದಕ್ಕೆ ಇನ್ನೊಬ್ರಿಗೆ ಹಚ್ಚೋದಿರ್ತದ. ತಪ್ಪೋದಿಲ್ಲ ಹಂಗ್ ಮಾಡೋದು? ಹೆಂಗ? ಮುಂಚಿತವಾಗಿ ನಿಮ್ದು ಅರೇಂಜ್ಮೆಂಟ್ ಆಗಿ ಕರೆಕ್ಟ್ ಟೈಮಿಗೆ ಬಂದು ಚಾಲು ಮಾಡಿದ್ರೆ ಸರಿ. ಚಾಲು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಯಾರಿಗಾರೆ ನೀವು ನಿರೂಪಣೆ ಮಾಡಿದ್ಮೇಲೆ ಅವ್ರು ಲೇಟ್ ಆಗಿ ಬಂದದಕ್ಕೆ ಅವ್ರಿಗೆ ಮತ್ತೆ ನೆಕ್ಸ್ಟ್ ವೀಕ್ ಹೇಳಕತ್ರಿ ಅಂತ ಹೇಳಿ ಅವ್ರು ಬಂದಾರ ಸಾಕು ಬೇಡ್ರಿ ನಿಮ್ದು ಅಂತೇಳಿ ಹಂಗ್ ಮಾಡಬಾರ್ದು. ಓಕೆ, ಸ್ವಲ್ಪ ಕಸದ ಬಂಡಿ ಬಂದದ, ನಮ್ ಕೆಲ್ಸಕ್ಕೆ ನಾವು ಹೋಗ್ತೀವಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಈ ಮನಿ ಕೆಲಸ ನನಗೆ ಸಾಕಾಗಿಬಿಡ್ತು. ಅವ್ರು ಯಾರು ಇಲ್ಲ, ಎಲ್ಲಾ ಪಾತ್ರ ನಾನೇ ವಹಿಸ್ಬೇಕಾಗಿದೆ. ಎಲ್ಲ ಗದ್ಲ ನಡೆದ. ಓಕೆ.